ತರಗತಿಯನ್ನು ಆರಂಭ ಮಾಡೋಣ. ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಸರಿಯಾಗಿ ಕೇಳಿಸ್ತಾ ಇದೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಎಲ್ಲರಿಗೂ? ಕೇಳಿಸ್ತಾ ಇದೆ ಮಹೋದಯ. ಇದೆ ಮಹೋದಯ. ಮೂರು ಬಾರಿ ಓಂಕಾರವನ್ನು ಮಾಡಿ ತರಗತಿಯನ್ನು ಆರಂಭ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧಿ ಇಂದ್ರಾದಿಭೃಗ್ಯ ಗಣೇಶಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಮ್ಯೂಟ್ ಅಲ್ಲಿ ಇರಿ, ಯಾರು ಮ್ಯೂಟ್ ಮಾಡ್ಕೊಂಬೇಡಿ. ಈ ಡಿಸೆಂಬರ್ ತಿಂಗಳಲ್ಲಿ ನಾವೆಲ್ಲರೂ ಗೀತಾ ಜಯಂತಿಯನ್ನ ಕಳೆದ ವಾರ ಆಚರಣೆ ಮಾಡಿದ್ವಿ. ಅದ್ರ ಪ್ರಯುಕ್ತ ನನ್ಗೊಂದು ಅನ್ಸ್ತು, ಆಕ್ಚುಲಿ ಗೀತಾ ಜಯಂತಿಗಿಂತ ಮುಂಚೆನೆ ಒಂದು ಆಲೋಚನೆ ಬಂತು. ಏನು ಅಂದ್ರೆ, ಇಡೀ 18 ಅಧ್ಯಾಯವನ್ನ ಒಂದೊಂದು ಕ್ಲಾಸ್ ಅಲ್ಲಿ ಸಾರಾಂಶವಾಗಿ ಒಂದ್ಸತಿ ಪಾರಾಯಣವನ್ನು ಮಾಡಿ, ಮತ್ತೆ ಆ ಪಾರಾಯಣ ಮಾಡಿ ಅದರ ಒಂದು ಸಾರಾಂಶವನ್ನ 1 ಅವರ್ನಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಆಲೋಚನೆ ಬಂತು. ಅದು ಗೀತಾ ಜಯಂತಿಗಿಂತ ಮುಂಚೆನೆ ಆಲೋಚನೆ ಬಂದಿತ್ತು. ಆದ್ರೆ ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಿದೆ, ನಾವೆಲ್ಲರೂ ಕೂಡ ಈ ಒಂದು ಪ್ಯಾಷನ್ ಒಂದು ಕ್ಲಾಸ್ ಅನ್ನ ಮಾಡ್ತಾ ನಾವು ಕ್ಲಾಸ್ ಮಾಡಬೇಕು ಅನ್ನೋದಾಗ್ಲಿ ಅಥವಾ ಹಿಮಾ ಭಗಿನಿದಾಗ್ಲಿ. ಸೊ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್. ಒಂದು ಎಲ್ಲ 18 ಅಧ್ಯಾಯದ ಸಾರಾಂಶವನ್ನ ಒಂದೊಂದು ಕ್ಲಾಸ್ ಅಲ್ಲಿ ಹೇಳ್ಬೇಕು ಅನ್ನುವಂತ ಒಂದು ಆಲೋಚನೆ ಇತ್ತು. ಅದೇ ಒಂದು ಉದ್ದೇಶದಲ್ಲಿ ನಾನು ನಿನ್ನೆ ಲಾಸ್ಟ್ ವೀಕು ಕೂಡ ಮೆಸೇಜ್ ಮಾಡಿದ್ದೆ. ಒಂದೊಂದು ಅಧ್ಯಾಯ ಅಟ್ಲೀಸ್ಟ್ ನಮ್ಗೆ ಒಂದು ಸಾರಾಂಶ ಬಗ್ಗೆ ಅಧ್ಯಾಯ ಏನ್ ಹೇಳುತ್ತೆ, ಏನು ನೀತಿಯನ್ನ ಹೇಳುತ್ತೆ, ಕೃಷ್ಣ ಏನ್ ಹೊರಟಿದ್ದಾನೆ ಅನ್ನೋದನ್ನ ಸಾರಾಂಶವಾಗಿ ತಿಳ್ಕೊಳ್ಳೋಣ ಅನ್ನುವಂತ ಒಂದು ಪ್ರಯತ್ನ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ. ಡಿಸೆಂಬರ್ 13ನೇ ತಾರೀಕಲ್ಲಿ ನಾವಿದ್ದೀವಿ. ಇನ್ನೊಂದು 18 ಕ್ಲಾಸ್ಗಳು ನಾವು ಒಂದೊಂದು ಅಧ್ಯಾಯವನ್ನ ಪಾರಾಯಣವನ್ನ ಮಾಡಿ ಅದರ ಒಂದು ಅರ್ಥ ಸಂಧಾನನು ಕೂಡ ಮಾಡೋಣ. ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಪ್ರತಿ ಗುರುವಾರ ನಾನು ಮತ್ತೆ ಹೇಮಾ ಭಗಿನಿ ಒಂದೊಂದು ಭಗವದ್ಗೀತೆ ಅರ್ಥದ ಒಂದು ಶ್ಲೋಕವನ್ನ ವಿಸ್ತಾರವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ಕಳೆದ ವಾರದಿಂದ ಮಾಡ್ತಾ ಇದ್ದೀವಿ. ನಾನು ಆಫೀಸ್ಗೆ ಹೋಗೋ ಕಾರಣದಿಂದ ನಾನು ಗುರುವಾರ ಆ ಒಂದು ಕ್ಲಾಸ್ಗೆ ಸತತವಾಗಿ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗಕ್ ಆಗಲ್ಲ. ಆದ್ರೆ ಹೇಮಾ ಭಗಿನಿಯವರು ನನ್ನ ಒಂದು ಉಪಸ್ಥಿತಿ ಇಲ್ಲ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಆ ಒಂದು ನಡೆಸ್ಕೊಡ್ತಾರೆ. ಸಾಧ್ಯ ಆದಾಗ ಯಾವತ್ತಾವತ್ತು ನಾನು ಮನೆಯಿಂದ ಕೆಲಸ ಮಾಡ್ತೀನಿ, ಆ ಒಂದು ಸಮಯದಲ್ಲಿ ಖಂಡಿತ ನಾನು ಕೂಡ ಅವ್ರ ಜೊತೆ ಧ್ವನಿಗೂಡಿಸ್ತೀನಿ. ವಿಸ್ತಾರವಾಗಿ ಬಹಳ ಆಳವಾಗಿ ಭಗವದ್ಗೀತೆಯ ಒಂದು ಅಧ್ಯಯನವನ್ನ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡೋಣ. ಈ ಒಂದು ಶಾರ್ಟ್ ಕ್ರಾಶ್ ಕೋರ್ಸ್ ಅನ್ನುವಂತಹ ರೀತಿಯಲ್ಲಿ ಯಾರೋ ಏನೋ ಒಂದ್ ಸ್ವಲ್ಪ ಯಾರೋ ಒಂದು ಮಾತು ಹೇಳಿದ್ರು ಅಂದ್ರೆ ಯಾರೋ ಪ್ರಶ್ನೆ ಕೇಳ್ತಿದಾರೋ ಅನ್ನೋ ರೀತಿಯಲ್ಲಿ ನಮ್ಗೆ ಭಾಸ ಆಗುತ್ತೆ. ದಯವಿಟ್ಟು ಆದಷ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರಿ. ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅನ್ನುವಂತಹ ಸಂದರ್ಭದಲ್ಲಿ ಖಂಡಿತ ಮಾತಾಡಿ. ಮಿಕ್ಕಿದ ಸಮಯದಲ್ಲಿ ಶ್ರವಣ ಮಾಧ್ಯಮದಲ್ಲೇ ನಾವೊಂದು ಇದನ್ನ ಕ್ಲಾಸ್ ಅನ್ನ ಕಲ್ತ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಪ್ರತಿ ಗುರುವಾರ 11ರಿಂದ 12:30 ತನಕನೂ ಕೂಡ ಇದೇ ಗೀತಾಮೃತಂ ಅನ್ನೋ ವೇದಿಕೆ ಮೇಲೆನೆ ನಾವು ಒಂದೊಂದು ಶ್ಲೋಕದ ಅರ್ಥವನ್ನು ಕೂಡ ಕಲ್ತ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ.
ಸೊ ಇವತ್ತು ಮೊದಲನೇ ಅಧ್ಯಾಯದ ಒಂದು ಸಾರಾಂಶವನ್ನ ನಾವೆಲ್ಲರೂ ಕೂಡ ಕಲ್ತ್ಕೊಳ್ಳುವಂತಹ ಅಥವಾ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಇವಾಗ 4:10 ಆಗಿದೆ. ನಾನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಳಗಡೆ ಈ ಮೊದಲನೇ ಅಧ್ಯಾಯದ ಇಡೀ ಸಾರಾಂಶವನ್ನ ನಿಮಗೆ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಅರ್ಜುನ ವಿಷಾದ ಯೋಗ ಅನ್ನುವಂಥದ್ದು ತುಂಬಾ ದೊಡ್ಡ ಚಾಪ್ಟರ್ ಏನಲ್ಲ. ಅಂದ್ರೆ ನಾವು ಇದರಲ್ಲಿ ವಿಚಾರ ತಿಳ್ಕೊಬೇಕಾಗಿರೋದು ಯಾರ್ಯಾರು ಕುರುಕ್ಷೇತ್ರ ಅನ್ನುವಂತಹ ರಣರಂಗದಲ್ಲಿದ್ರು ಅಥವಾ ಅರ್ಜುನನ ವಿಷಾದ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಮಾತ್ರ ಈ ಒಂದು ಅಧ್ಯಾಯದಲ್ಲಿದೆ. ಸೊ ಅದಕ್ಕೋಸ್ಕರ ತುಂಬಾ ವಿಸ್ತಾರವಾಗಿ ಹೋಗ್ದಲೆ ಯಾವ ಯಾವ ಅಧ್ಯಾಯದಲ್ಲಿ ನಿಜವಾಗ್ಲೂ ಸತ್ವ ಇದೆ ಅಥವಾ ತಿಳ್ಕೊಳ್ಳುವಂತಹ ಒಂದು ಮಾಹಿತಿಗಳಿದೆ. ಫಾರ್ ಎಕ್ಸಾಂಪಲ್ ಸಾಂಖ್ಯಯೋಗ, ಬಹಳ ವಿಚಾರಗಳು ಸಾಂಖ್ಯಯೋಗದಲ್ಲಿದೆ. ಆ ಸಾಂಖ್ಯಯೋಗ ಇಡೀ ಭಗವದ್ಗೀತೆಯನ್ನ ಕನ್ಸೈಸ್ ಆಗಿ ಹೇಗೆ ಒಂದು ವಾರ್ತೆಯಲ್ಲಿ ಮುಖ್ಯಾಂಶಗಳಂತ ನಾವೇನಾದ್ರೂ ನೋಡಿದಾಗ ಆ ಇಡೀ ಭಗವದ್ಗೀತೆಯನ್ನ ಕಟ್ಟಿಕೊಡುವಂತಹ ಒಂದು ಅಧ್ಯಾಯ ಸಾಂಖ್ಯಯೋಗ ಆಗಿರುತ್ತೆ. ಸೊ ಅಂತಹ ಅಧ್ಯಾಯಗಳನ್ನ ಸ್ವಲ್ಪ ದೀರ್ಘವಾಗಿ ನಾನು ತಗೊಂಡು ಹೋಗ್ತೀನಿ. ಯಾವ ಯಾವ ಅಧ್ಯಾಯದಲ್ಲಿ ಬಹಳಷ್ಟು ಪ್ರಮುಖವಾಗಿ ಒಂದು ಅಂಶಗಳಿದೆ, ಆ ಅಂಶಗಳನ್ನ ಒತ್ತಿ ಹೇಳುವಂತಹ ಅಥವಾ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಖಂಡಿತ ಮಾಡ್ತೀನಿ. ಸೊ ಈ ಅಧ್ಯಾಯ ಭಗವದ್ಗೀತೆ ಬಗ್ಗೆ ಆಲ್ರೆಡಿ ನಾವು ಬಹಳಷ್ಟು ಬಾರಿ ಚರ್ಚೆ ಮಾಡಿದೀವಿ. ನಮ್ಮ ಹಿಂದೂ ಸನಾತನ ಧರ್ಮದ ಪವಿತ್ರವಾದಂತಹ ಗ್ರಂಥ ಭಗವದ್ಗೀತೆ ಅನ್ನುವಂಥದ್ದು. ಪೂರ್ವದಲ್ಲಿ ಅಂತ ಅಂದ್ರೆ ಒಂದು ಕೊರೋನಾಗಿಂತ ಮುಂಚೆ ನಾವೆಲ್ಲರೂ ಕೂಡ ಭಗವದ್ಗೀತೆ ಅನ್ನುವಂತಹ ಒಂದು ಪುಸ್ತಕವನ್ನ ಕೋರ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಪ್ರಮಾಣ ಮಾಡೋದಕ್ಕೋ ಅಥವಾ ಆ ಗೀತಾ ಜಯಂತಿ ದಿನ ಅಥವಾ ಶಾರದಾ ಪೂಜೆ ದಿನ ಇಟ್ಟು ಪೂಜೆ ಮಾಡೋದಕ್ಕೋ ಬಳಸುವಂತಹ ಒಂದು ನಿಟ್ಟಿನಲ್ಲಿ ಇತ್ತು. ಆದ್ರೆ ಈಗ ಸ್ವಲ್ಪ ಜನ ಅದರ ಬಗ್ಗೆ ಅರಿವು ತುಂಬಾ ಮೂಡ್ತಾ ಇದೆ. ಅದ್ರಲ್ಲಿ ಏನೋ ಇದೆ ಭಗವದ್ಗೀತೆಯಲ್ಲಿ, ಅದೇನೋ ಒಂದು ಸತ್ವ ಇದೆ, ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ಬೇಕು ಅನ್ನುವಂಥದ್ದು ಬಹಳಷ್ಟು ಜನ, ನೀವೇ ಸಾಕ್ಷಿಯಾಗಿದ್ದೀರಾ ಇಷ್ಟು ಜನರು ಕೂಡ. ಅದ್ರಲ್ಲಿ ಏನ್ ಸತ್ವ ಇದೆ, ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಅಂತಾರಲ್ಲ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ, ಅದೇನದು ಅಂತ ತಿಳ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೋಸ್ಕರನೇ ನಾವು ಗೀತಾಮೃತಮಲ್ಲಿ ಮತ್ತೆ ಭಗವದ್ಗೀತೆಯ ಒಂದು ಕ್ಲಾಸ್ ಅನ್ನ ಶುರು ಮಾಡಿರೋದು. ಕಾಲ ಈ ಒಂದು ಕ್ಲಾಸ್ ನಡೆಯುತ್ತೆ. ದಯವಿಟ್ಟು ಒಂದೊಂದು ಶ್ಲೋಕವನ್ನು ಕೂಡ ನಾವು ಹೇಳಿ ಅದ ಅರ್ಥವನ್ನ ಹೇಳುವಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕ್ಲಾಸ್ ಗಳನ್ನ ತಗೊಂಡು ಅದರ ಪ್ರಯೋಜನವನ್ನ ದಯವಿಟ್ಟು ಮಾಡ್ಕೊಳ್ಳಿ. ಆಗಿಲ್ಲ, ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ ಅನ್ನೋರು ಖಂಡಿತ ನಾವು ಯೂಟ್ಯೂಬ್ ನಲ್ಲಿ ಗೀತಾಮೃತಂ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನಾವು ಈಗ ಸ್ವಲ್ಪ ದಿನಗಳ ಒಂದು ಮುಂಚೆ ಅದನ್ನ ಓಪನ್ ಮಾಡಿದೀವಿ. ಆ ಚಾನೆಲ್ ನಲ್ಲಿ ಪ್ರತಿ ಕ್ಲಾಸಿನ ರೆಕಾರ್ಡಿಂಗ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ವರ್ಕಿಂಗ್ ಡೇ ಇರುತ್ತೆ, ಕ್ಲಾಸ್ ಅಟೆಂಡ್ ಆಗಲ್ಲ ಅನ್ನೋರು ಕೂಡ ಅದರ ಒಂದು ಪ್ರಯೋಜನವನ್ನ ನೀವು ಪಡ್ಕೊಬಹುದು. ಇವತ್ತು ಮತ್ತಿನ್ನೊಂದು ಗೀತಾ ಜಯಂತಿ ಆಚರಣೆಯಲ್ಲಿ ಒಂದಿಷ್ಟು ಜನ ಕೇಳ್ಕೊಂಡಿದ್ರು, ನಾವು ಕೂಡ ಭಗವದ್ಗೀತೆ ಪಾರಾಯಣ ಮಾಡೋದಕ್ಕೆ ನಮಗೂ ಬಹಳ ಉತ್ಸುಕರಾಗಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಬಹಳಷ್ಟು ಜನ ಕೇಳ್ಕೊಂಡಿದ್ರು. ಆ ಅವಕಾಶ ಇವಾಗ ನಿಮ್ಗೆಲ್ಲರೂ ಕೂಡ ಸಿಕ್ಕಿದೆ. ಮುಂದಿನ ತರಗತಿಯಿಂದ ನಾವು ಯಾವ ಅಧ್ಯಾಯವನ್ನ, ಈಗ ಇವತ್ತು ಮೊದಲನೇ ಅಧ್ಯಾಯ ಆಗತ್ತೆ, ಎರಡನೇ ಅಧ್ಯಾಯ ಸಾಂಖ್ಯಯೋಗವನ್ನ ಯಾರಾದ್ರೂ ಪಾರಾಯಣ ಮಾಡ್ಬೇಕು ಅನ್ನೋದ್ರ ಮುಂಚೆನೆ ಹೇಳಿದ್ರೆ ಖಂಡಿತ ಅವರಿಗೆ ಒಂದು ಅವಕಾಶವನ್ನ ಕೊಡ್ಲಾಗತ್ತೆ. 18 ಅಧ್ಯಾಯದ ಪಾರಾಯಣವನ್ನ ನಿಮಗೆ ಮಾಡಿಸಿ ಅರ್ಥ ಚಿಂತನೆಯನ್ನ ನಾವು ಮಾಡುವಂತಹ ಒಂದು ಪ್ರಯತ್ನವನ್ನ ಈ ಶನಿವಾರದ ಒಂದು ಕ್ಲಾಸ್ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಮೊದಲನೇ ಅಧ್ಯಾಯವನ್ನ ಯಾರಾದ್ರೂ ಮಾಡೋಕೆ ಇಷ್ಟಪಡ್ತೀರಾ ಹೇಳಕ್ಕೆ? ಸ್ಪಷ್ಟವಾಗಿ ನನಗೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಮಹಾದೇವಿ ಬಗ್ಗೆ ಹೇಳ್ತೀರಾ? 10 ನಿಮಿಷ ಒಂದು ಅಧ್ಯಾಯ ಪಾರಾಯಣ ಮಾಡೋದಕ್ಕೆ. ಸಾಮಾನ್ಯ ದೊಡ್ಡ ಅಧ್ಯಾಯ ಅಂದ್ರೆ 11ನೇ ಅಧ್ಯಾಯ, 18ನೇ ಅಧ್ಯಾಯ ಅಥವಾ 2ನೇ ಅಧ್ಯಾಯ 15ರಿಂದ 20 ನಿಮಿಷ ತಗೊಳುತ್ತೆ. ಇಲ್ವಾದಲ್ಲಿ 10 ನಿಮಿಷದಲ್ಲಿ ಪಾರಾಯಣ ಮುಗಿಯುತ್ತೆ. ಎಲ್ಲರೂ ಕೂಡ ಪಾರಾಯಣದ ಒಂದು ಉಪಯೋಗವನ್ನು ಕೂಡ ಪಡ್ಕೊಳ್ಳಿ. ಮಾದೇ ದಯವಿಟ್ಟು ಪಾರಾಯಣ ಶುರು ಮಾಡಿ. ಮೊದಲನೇ ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ
दृष्ट्वा तु पाण्डवानीकं व्यूढं दुर्योधनस्तदा आचार्यमुपसङ्गम्य राजा वचनमब्रवीत् पश्येतां पाण्डुपुत्राणाम् आचार्यमहतीं च मूं व्यूढां द्रुपदपुत्रेण तव शिष्येण धीमता अत्र शूरा महेश्वासाः भीमार्जुनसमायुधि युयुद्धानो विराटश्च द्रुपदश्च महारथः दृष्टकेतुश्चेकितानः काशीराजश्च वीर्यवान् पुरुजित् कुन्तिभोजश्च शैभ्यश्च नरपुङ्गवः युधामन्युश्च विक्रान्तः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः अस्माकं तु विशिष्टाये तानि बोधद्विजोत्तम नायका मम सैन्यस्य संज्ञार्तां तान् ब्रवीमि ते भवान् भीष्मश्च कर्णश्च कृपश्च समितिञ्जयः अश्वत्थामा विकर्णश्च सौमदत्तिस्तथैव च अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितम् अयनेषु च सर्वेषु यथा भागमवस्थिताः भीष्ममेवाभिरक्षन्तु भवन्तः सर्व एव हि तस्य सञ्जनयन् हर्षं कुरु वृद्धः पितामहः सिंहनादं विनद्योचैः शङ्खं दद्मौ प्रतापवान् ततः शङ्खाश्च भैर्यश्च पणवानकगोमुखाः साहसैवाभ्यहन्यन्त सशब्दस्तु मुलोऽभवत् ततः श्वेतैर्हयैर्युक्ते महत्ति स्यन्दने स्थितौ माधवः पाण्डवश्चैव दिव्यौ शङ्खौ प्रदद्मतुः पाञ्चजन्यं हृषीकेशः देवदत्तं धनञ्जयः पौण्ड्रं दद्मौ महाशङ्खं भीमकर्मावृकोदरः अनन्तविजयं राजा कुन्तीपुत्रो युधिष्ठिरः नकुलः सहदेवश्च सुघोषमणिपुष्पकौ काश्यश्च परमेश्वासः शिखण्डी च महारथः दृष्टद्युम्नो विराटश्च स्यातकिश्चापराजितः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मुः पृथक् पृथक् सघोषो धार्तराष्ट्राणां हृदयानि व्यदारयत् नभश्च पृथिवीं चैव तुमुलो व्यनुनादयन् अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाह महीपते अर्जुन उवाच सेनयोरुभयोर्मध्ये रथं स्थापयमेच्युत यावदेतान्निरीक्षेऽहं योद्धुकामानवस्थितान् कैर्मया सह योद्धव्यम् अस्मिन् रणसमुद्यमे योत्स्यमानानवेक्षेऽहं य एतेऽत्र समागताः धार्तराष्ट्रस्य दुर्बुद्धेः युद्धे प्रियचिकीर्षवः सञ्जय उवाच एवमुक्तो ऋषिकेशः गुडाकेशेन भारत सेनयोरुभयोर्मध्ये स्थापयित्वा रथोत्तमं भीष्मद्रोणप्रमुखतः सर्वेषां च महीक्षिताम् उवाच पार्थ पश्येतान् समवेतान् कुरूनिति
तत्र पश्येत् स्थितान् पार्थः पितॄनथ पितामहान् आचार्यमातुलान् भ्रातॄन् पुत्रान् पौत्रान् सखींस्तथा श्वशुरान् सहृदश्चैव सेनयोरुभयोरपि तान् समीक्ष्य स कौन्तेयः सर्वान् बन्धूनवस्थितान् कृपया परयाविष्टः विषीदन्निदमब्रवीत्। अर्जुन उवाच दृष्ट्वेमं स्वजनं कृष्ण युयुत्सं समुपस्थितं सीदन्ति मम गात्राणि मुखं च परिशुष्यति वेपतुश्च शरीरे मे रोमहर्षश्च जायते गाण्डीवं संसते हस्तात् त्वक्चैव परिदह्यते न च शक्नोम्यवस्थातुं भ्रमतीव च मे मनः निमित्तानि च पश्यामि विपरीतानि केशव न च श्रेयोनुपश्यामि हत्वा स्वजनमाहवे न काङ्क्षे विजयं कृष्ण न च राज्यं सुखानि च किं नो राज्येन गोविन्द किं भोगैर्जीवितेन वा येषामर्थ्ये काङ्क्षितं नः राज्यं भोगा सुखानि च तैमेव स्थिता युद्धे प्राणान् त्यक्त्वा धनानि च आचार्यः पितरः पुत्राः तथैव च पितामहः मातुला श्वशुराः पौत्राः शालः सम्बन्धिनस्तथा एतान् न हन्तुमिच्छामि नथोऽपि मधुसूदन अपि त्रैलोक्यराज्यस्य हेतो किं नु मही कृते निहत्य धार्तराष्ट्रान्नः का प्रीतिः स्यात् जनार्दन पापमेवाश्रयेदस्मान् हत्वैतानाततायिनः तस्मान्नार्ह वयं हन्तुं धार्तराष्ट्रान् स्वबान्धवान् स्वजनं हि कथं हत्वा सुखिनः स्याम माधव यद्यप्येतेन पश्यन्ति लोभोपहत चेतसः कुलक्षयकृतं दोषं मित्रद्रोहे च पातकं कथं न ज्ञेयमस्माभिः पापादस्मान्निवर्तितुं कुलक्षयकृतं दोषं प्रपश्यद्भिर्जनार्दन कुलक्षये प्रणश्यन्ति कुलधर्मा सनातनाः धर्मे नष्टे कुलकृत्स्नम् अधर्मोऽभिभवत्युत अधर्माभिभवात् कृष्ण प्रदुष्यन्ति कुलस्त्रियः स्त्रीषु दुष्टासु वार्ष्णेय जायते वर्णसङ्करः संकरो नरकायैव कुलघ्नानां कुलस्य च पतन्ति पितरो हेषां लुप्तपिण्डोदकक्रियाः दोष्यैरेत्यै कुलघ्नानां वर्णसङ्करकारकैः उत्साद्यन्ते जातिधर्माः कुलधर्मश्च शाश्वताः उत्सन्नकुलधर्माणां मनुष्याणां जनार्दन नरके नियतं वासः भवतीत्यनुशुश्रम अहो भतमहत्पापं कर्तुं व्यवसिता वयं यद्राज्यसुखलोभेन हन्तुं स्वजनमुद्यताः यदि माम प्रतीकारम् अशस्त्रं शस्त्रपाणयः धार्तराष्ट्रारणे हन्युः तन्मे क्षेमतरं भवेत्। संजय उवाच एवमुक्त्वार्जुनः साङ्ख्ये रतोपस्थ उपाविशत् विसृजं सशरं चापं शोकसंविघ्नमानसः। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुन संवादे अर्जुन विषादयोगो नाम प्रथमोऽध्यायः। हरिः ओಂ तत्सत् ಶ್ರೀಕೃಷ್ಣಾರ್ಪಣಮಸ್ತು. ಬಹಳ ಚೆನ್ನಾಗಿ ಹೇಳಿದ್ರಿ ಭಗಿನಿ. ಒಂದಿಷ್ಟು ಧನ್ಯವಾದ. ಅಲ್ಪ ಸ್ವಲ್ಪ ದೋಷಗಳಿದ್ರು ಕೂಡ
ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಆ ದೋಷರಹಿತವಾಗಿ ಕಲಿಬೇಕು ಅನ್ನೋದೇ ನಮ್ಮ ಗೀತಾಮೃತಂನ ಒಂದು ಧ್ಯೇಯ. ಅದಕ್ಕೋಸ್ಕರ ಶ್ಲೋಕದ ಒಂದು ಇದನ್ನು ಕೂಡ ನಾವು ಮಾಡ್ತಾ ಇರುವಂತದ್ದು. ಬಟ್ ಒಳ್ಳೆ ಪ್ರಯತ್ನ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ಮೇಲೆ ಪ್ರತಿ ಕ್ಲಾಸ್ ಅಲ್ಲೂ ಕೂಡ 18 ದಿನಗಳು ಅಥವಾ 18 ಕ್ಲಾಸ್ಗಳು ಒಬ್ಬೊಬ್ರಿಗೂ ಕೂಡ ಅವಕಾಶವನ್ನು ಕೊಡ್ಲಾಗತ್ತೆ. ಅದರ ಒಂದು ಪ್ರಯೋಜನವನ್ನು ಮಾಡ್ಕೊಳ್ಳಿ. ಸೊ ಭಗವದ್ಗೀತೆ ಅಂತ ಬಂದಾಗ ಮೊದಲೇದಾಗಿ ಸ್ಟಾರ್ಟ್ ಆಗೋದು ಧ್ಯಾನ ಶ್ಲೋಕ. ಧ್ಯಾನ ಶ್ಲೋಕದಲ್ಲಿ ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಹಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತೆ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಂ ಅನುಸಂಧಾಮಿ ಭಗವದ್ಗೀತಾ ಭಗವದ್ವೇಷಿಣಿ ಅಂತ ಶುರು ಆಗುತ್ತೆ. ಸಾಮಾನ್ಯವಾಗಿ ಯಾರೇ ಭಗವದ್ಗೀತೆ ಪಾರಾಯಣವನ್ನು ಮಾಡ್ಬೇಕಂದ್ರೂ ಕೂಡ ನಾವು ಇವತ್ತು ಮೊದಲೇ ದಿನ ಮಾಡ್ತಾ ಇರೋದ್ರಿಂದ ನಾವು ಕೂಡ ಧ್ಯಾನ ಶ್ಲೋಕವನ್ನ ಹೇಳಿ ಪ್ರಾರಂಭ ಮಾಡೋಣ ಅನ್ನುವಂಥದ್ದು. ಇದರ ಅರ್ಥ ಬಹಳ ಸುಲಭ. ಪಾರ್ಥಾಯ ಪ್ರತಿಬೋಧಿತಾಂ, ಅರ್ಜುನನಿಗೆ ಉಪದೇಶಿಸಲ್ಪಟ್ಟಂತಹ ಭಗವತಾ ನಾರಾಯಣೇನ ಸ್ವಯಂ, ಶ್ರೀಮನ್ ನಾರಾಯಣನೇ ಸ್ವತಃ ತನ್ನ ಒಂದು ಬಾಯಿಂದ, ತನ್ನ ಒಂದು ಮುಖದ ಕಮಲದಿಂದ ಸ್ವತಃ ಹೇಳಲ್ಪಟ್ಟಂತಹ, ವ್ಯಾಸರು ಬರೆದಿರುವಂತಹ ಭೀಷ್ಮ ಪರ್ವದಲ್ಲಿ ಬರುವಂತಹ ಮಹಾಭಾರತದ ಏನು 18 ಪರ್ವಗಳಿದೆ, 18 ಪರ್ವಗಳಲ್ಲಿ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಬರುತ್ತೆ. ವಿಷ್ಣು ಸಹಸ್ರನಾಮ ಬಂದು ಅನುಶಾಸನಿಕ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ ಬರುವಂತದ್ದು. ಸೊ ಹಾಗೆ 18 ಪರ್ವದ ಭೀಷ್ಮ ಪರ್ವದಲ್ಲಿ ವ್ಯಾಸರು ತುಂಬಾ ಅಚ್ಚುಕಟ್ಟಾಗಿ ಈ ಭಗವದ್ಗೀತೆಯನ್ನ ಪೋಣಿಸಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವ್ಯಾಸರಿಗೂ ವ್ಯಾಸ ಮುನಿಗೆ ಅಂತಹ ದೊಡ್ಡ ಮಹಾಭಾರತ, ಪಂಚಮ ವೇದ ಅಂತಾನೆ ಮಹಾಭಾರತಕ್ಕೆ ಕರೀತಾರೆ. ಸಾಮಾನ್ಯವಾಗಿ 4 ವೇದಗಳಿದೆ ಅಲ್ವಾ. ಮಹಾಭಾರತ ಅನ್ನೋದು ಪಂಚಮ ವೇದ ಅಂತ, ಅಂದ್ರೆ ವೇದಕ್ಕೆ ಸಮಾನವಾದಂತಹ ಗ್ರಂಥ ಮಹಾಭಾರತವನ್ನ ರಚಿಸಲ್ಪಟ್ಟಂತಹ ಪುರಾಣ ಮುನಿ ಆದಂತಹ ವ್ಯಾಸರಿಗೆ ಎಲ್ಲಿ ನಡೆದದ್ದು ಮಧ್ಯೆ ಮಹಾಭಾರತಂ ಅನ್ನೋ ಮಹಾಭಾರತ ಅಂತ ಕುರುಕ್ಷೇತ್ರದ ಮಧ್ಯದಲ್ಲಿ ನಡೆದಂತಹ ಈ ಮಹಾಭಾರತವನ್ನ ದ್ವೈತ ಮತ್ತೆ ಅಂದ್ರೆ ಅದ್ವೈತ ತತ್ವವನ್ನ ಹೇಳುವಂತದ್ದು ಭಗವದ್ಗೀತೆ ಅನ್ನುವಂಥದ್ದು. ಆ ಅದ್ವೈತ ತತ್ವದ ಒಂದು ಅಮೃತವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ಅಂಬಾ ಅಂತ ಕರೆದು ಭಗವದ್ಗೀತೆ ಅಂದ್ರೆ ಸ್ತ್ರೀಲಿಂಗವನ್ನು ಉಪಯೋಗಿಸಿ ಗೀತೆಗೆ ಅದನ್ನ ತಾಯಿಗೆ ಹೋಲಿಸಿದ್ದಾರೆ. ಅಂಬತ್ವಾಂ ಅನುಸಂಧಾಮಿ ಅಂತ, ಆ ತಾಯಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತೀನಿ ಅಥವಾ ನಾನು ಧ್ಯಾನಿಸ್ತೀನಿ, ಆ ಭಗವದ್ಗೀತೆಯ ತಾಯಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಅರ್ಥದಲ್ಲಿ ಓಂ ಪಾರ್ಥಾಯ ಪ್ರತಿಬೋಧಿತಾಂ ಅನ್ನುವಂತಹ ಒಂದು ಧ್ಯಾನ ಶ್ಲೋಕ ನಮ್ಗೆ ಸಿಗುತ್ತೆ. ಮುಂದಿನ ಶ್ಲೋಕ ನಮಸ್ತೇಸ್ತು ನಮಸ್ತೇಸ್ತು ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯತ ಪತ್ರ ನೇತ್ರೆ ಏನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ 2ನೇ ಒಂದು ಧ್ಯಾನ ಶ್ಲೋಕ ಹೇಳಿದ್ರು. ಅದರ ಅರ್ಥ ಇಷ್ಟೇ. ನಮಸ್ತೆ ಅಂದ್ರೆ ನಾನು ನಮಸ್ಕಾರ ಮಾಡ್ತೀನಿ, ನಾನು ಶಿರಬಾಗಿ ನನ್ನ ಮನಸ್ಸಿನ ಒಂದು ಅಹಂಕಾರ ಎಲ್ಲವನ್ನೂ ಕೂಡ ಕೆಳಗಡೆ ಇಟ್ಟು ನಾನು ನಮಸ್ಕಾರ ಮಾಡ್ತೀನಿ. ಯಾರಿಗೆ? ವ್ಯಾಸರಿಗೆ. ನಮಸ್ತೇಸ್ತು ವ್ಯಾಸ ವಿಶಾಲ ಬುದ್ಧೆ, ವ್ಯಾಸರಿಗೆ ನಾನು ನಿಮ್ಮ ಜ್ಞಾನಧಾರೆಗೆ, ನಿಮ್ಮ ಬುದ್ಧಿಗೆ ಅಥವಾ ನಿಮ್ಮ ಒಂದು ಜ್ಞಾನಕ್ಕೆ ನಾನು ಸಂಪೂರ್ಣವಾಗಿ ತಲೆಬಾಗಿ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ವ್ಯಾಸರಿಗೆ ಒಂದು ನಮಸ್ಕಾರವನ್ನ ಅಥವಾ ಕೃತಜ್ಞತೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವ್ಯಾಸರಿಗೆ ಸಮರ್ಪಣೆ ಆಗುವಂತಹ ಒಂದು ಶ್ಲೋಕ ಇದಾಗಿದೆ. ಧ್ಯಾನ ಶ್ಲೋಕ ಎಲ್ಲವನ್ನೂ ಕೂಡ ಹೇಮಾ ಭಗಿನಿ ಅದನ್ನ ಕವರ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಇದನ್ನು ತುಂಬಾ ಸಮ್ಮರಿ ಅಂತ ಹೇಳೋದ್ರಿಂದ ಒಂದೊಂದು ಶ್ಲೋಕ ಏನೇನು ಹೇಳುತ್ತೆ ಅನ್ನೋದನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ನ ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅನ್ನುವಂತಹ ಒಂದು ಶ್ಲೋಕವು ಕೂಡ ಎಲ್ಲಾ ಉಪನಿಷತ್ತುಗಳು, ನೀವು ಬೇರೆ ವೇದ ಕಲಿಬೇಕಾಗಿಲ್ಲ, ಉಪನಿಷತ್ ಕಲಿಬೇಕಲ್ಲ, ಯಾವುದನ್ನೂ ಕೂಡ ಕಲಿದಲ್ಲಿ ಬರೀ ಭಗವದ್ಗೀತೆಯನ್ನ ನಾನು ಅಧ್ಯಯನ ಮಾಡ್ತೀನಿ, ಅದ್ರಲ್ಲಿ ಇರೋದನ್ನ ತಿಳ್ಕೊಂತೀನಿ ಅಂತ ತಿಳ್ಕೊಂಡ್ರೆ ನೀವು ವೇದವನ್ನ ಕಲಿತಷ್ಟೇ ಸಮನಾಗಿರುವಂತಹ ತೂಕವನ್ನ ಇರುವಂತಹ ಒಂದು ಗ್ರಂಥ ಭಗವದ್ಗೀತೆ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಎಲ್ಲಾ ಉಪನಿಷತ್ತುಗಳನ್ನ ಗೋವುಗಳ ರೂಪದಲ್ಲಿ ಹಾಲು ಹೇಗೆ ಗೋವು ಹಾಲನ್ನ ಸಂಗ್ರಹ ಮಾಡಿ ನಮಗೆ ಚೈತನ್ಯ ಕೊಡುವಂತಹ ಒಂದು ಶಕ್ತಿಯನ್ನ, ಎನರ್ಜಿಯನ್ನ ಹೇಗೆ ಇಟ್ಕೊಂಡಿರುತ್ತೋ ಹಾಗೆ ಈ ಭಗವದ್ಗೀತೆ ಅನ್ನುವಂಥದ್ದು ಹಾಲಿನ ರೂಪದಲ್ಲಿ, ಹಸುವಿನ ರೂಪದಲ್ಲಿ. ಯಾರ ಹಸು ಇಲ್ಲಿ? ಗೋಪಾಲನಂದನ ಭಗವಂತ ಶ್ರೀ ಕೃಷ್ಣನೇ ಗೋಪಾಲನಂದನಾಗಿ ನಮ್ಮಂತ ಅರ್ಜುನರಿಗೆ, ಇಲ್ಲಿ ಅರ್ಜುನ ಅಂತ ಅಂದ್ರೆ ಬರೀ ಕುರುಕ್ಷೇತ್ರದ ಅರ್ಜುನ ಅಲ್ಲ, ನಾವೆಲ್ಲರೂ ಕೂಡ ಅರ್ಜುನರು. ಯಾಕಂದ್ರೆ ನಮ್ಮಲ್ಲೂ ಕೂಡ ಸಾವಿರಾರು ಪ್ರಶ್ನೆಗಳಿದೆ. ಜೀವನ ಹೇಗ್ ಮಾಡ್ಬೇಕು, ಇಂತಹ ಸಮಸ್ಯೆಗೆ ಯಾವ ರೀತಿ ನಾವು ಪರಿಹಾರವನ್ನ ಕಂಡ್ಕೊಬೇಕು ಅಂತ ನಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ. ನಾವು ಭಗವದ್ಗೀತೆ ಕಲ್ತಿದ್ರು ಕೂಡ ನಮಗೂ ಕೂಡ ಸುಮಾರಷ್ಟು ಪ್ರಶ್ನೆಗಳಿವೆ ಅಲ್ವಾ. ಅಂತಹ ಒಂದು ಅರ್ಜುನರು ನಾವೆಲ್ಲ ಇದ್ದೀವಿ. ನಾವು ಕರು ಹೇಗೆ ಸಾಮಾನ್ಯವಾಗಿ ಎಲ್ಲರೂ ಹಳ್ಳಿಗಳ ಕಡೆ ಗಮನಿಸಿದ್ರೆ
ಕರುವನ್ನ ಬಿಡ್ತಾರೆ ಹಾಲು ಕರಿಬೇಕು ಅಂತ. ಆ ಕರು ಏನ್ ಮಾಡತ್ತೆ, ಹೋಗಿ ಆ ಕೆಚ್ಚಲಿಗೆ ಗುದಿಯುತ್ತೆ ಕರು. ಯಾಕೆ ಗುದಿಯುತ್ತೆ ಅಂದ್ರೆ ನೀನ್ ಸ್ವರ ಬಿಡು ಅಥವಾ ನೀನ್ ಹಾಲನ್ನ ನನಗೆ ಕೊಡು ಅಂತ. ಸೊ ಆ ರೀತಿ ನಾವೆಲ್ಲ ಕರುಗಳು, ನಮ್ಮ ಮನುಷ್ಯರಾಗಿ ಹುಟ್ಟಿರೋ ಎಲ್ಲ ಕರುಗಳು, ಅಂದ್ರೆ ವತ್ಸ ಅಂತ ಹೇಳಿ ಕರೆದ್ರು. ಕರುಗಳು ಜ್ಞಾನವನ್ನ ಬೇಕು, ಜ್ಞಾನದ ಒಂದು ಬೇಡಿಕೆಗಾಗಿ ಆ ಪರಮಾತ್ಮನನ್ನ ನಾವು ಕೇಳ್ಕೊಂತಾ ಇದ್ವಿ, ಗೋಪಾಲನಂದರನ್ನ ಕೇಳ್ಕೊಂತಾ ಇದ್ವಿ, ಜ್ಞಾನವನ್ನ ಕೊಡು. ಅಂತಹ ಅಮೃತವಾಗಿ ನೋಡಿ, ಗೀತಾಮೃತಂ ಅಂತಾನೆ ನಮ್ಮ ಒಂದು ಟೀಮ್ ಅನ್ನ ಇಟ್ಟಿದೆ. ಯಾಕೆಂದ್ರೆ ಗೀತೆ ಅನ್ನೋದು ಅಮೃತಕ್ಕೆ ಸಮಾನ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಅಂತಹ ದೊಡ್ಡ ಗೀತೆಯನ್ನ ಅಥವಾ ಭಗವದ್ಗೀತೆಯನ್ನ ನಾವು ಎಲ್ಲರೂ ಕೂಡ ಕಲಿಯೋದಕ್ಕೆ ಹೋಗ್ತಾ ಇದ್ವಿ. ಧ್ಯಾನ ಶ್ಲೋಕದಲ್ಲಿ ಬರುವಂತದ್ದು ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ. ಇಂತಹ ಗೀತೆಯ ಗೀತಾಮೃತವನ್ನ ನಾವೆಲ್ಲರೂ ಕೂಡ ಸವಿಬೇಕು ಅಂತ ನಾವು ನಿಮ್ಮ ಹತ್ರ ಬಂದಿದೀವಿ. ಆ ಹಾಲನ್ನ ಕೊಡು, ಹಾಲು ಅಂದ್ರೆ ಜ್ಞಾನವನ್ನ ಕೊಡು ಅಂತ ಬೇಡ್ತಾ, ವಸುದೇವ ಸುತಂ ದೇವಂ ಕಂಸಚಾನೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಕೃಷ್ಣನಿಗೆ ವಂದಿಸ್ತಾ ನಾವು ಈ ಒಂದು ಸತ್ಸಂಗವನ್ನ, ಭಗವದ್ಗೀತೆಯ ಒಂದು ಸಾರಾಂಶಮಯವಾದಂತಹ ಒಂದು ತರಗತಿಯನ್ನ ಆರಂಭ ಮಾಡೋಣ. ಎಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ನೀವೆಲ್ಲರೂ ಕೂಡ ಕ್ಲಾಸಿಗೆ ಬಂದಿದ್ದೀರಾ. ಎಷ್ಟು ಜನ ಇದ್ದೀರಾ? 89 ಜನ ಇಲ್ಲಿ ಇದ್ದೀರಾ. ಈ 18 ದಿನಗಳ ಕಾಲ ಸತತವಾಗಿ ನೀವು ಕ್ಲಾಸಿಗೆ ಬಂದು ಅದನ್ನ ಕೇಳಿಸ್ಕೊಂಡಿದ್ದೆ ಆದಲ್ಲಿ ನಿಮಗೆ 18ನೇ ದಿನ ನಿಮ್ಗೆ ಗೊತ್ತಿಲ್ಲದ ಹಾಗೆ ನೀವು ಭಗವತಿಯನ್ನ ಕಲಿಬೇಕು ಅನ್ನುವಂತಹ ಒಂದು ಉತ್ಸಾಹ ನಿಮ್ಗೆ ಬರುತ್ತೆ. ಯಾಕೆ ಅಂತ ಅಂದ್ರೆ ನನಗೂ ಅಷ್ಟೇ ಬಹಳಷ್ಟು ರೀಸೆಂಟ್ ಆಗಿ ಒಂದು 8-10 ವರ್ಷಗಳ ಹಿಂದೆ ನಾನು ಭಗವದ್ಗೀತೆ ಕಲಿಬೇಕು ಅಂತ ಪ್ರಯತ್ನ ಮಾಡಿದ್ದು. ಇವತ್ತು ನಾನು ಮುಂದೆ ಇವತ್ತು ಅದರ ಒಂದು ಸಾರವನ್ನ ಹೇಳೋದಕ್ಕೆ ಕೂತಿದ್ದೀನಿ. ಅಂದ್ರೆ ಆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ತಿಳ್ಕೊಂತ ಅದ್ರ ಬಗ್ಗೆ ಜಿಜ್ಞಾಸು ಅಥವಾ ಬಗ್ಗೆ ಇನ್ನೂ ಉತ್ಸಾಹ ಜಾಸ್ತಿ ಆಯ್ತಾ ಹೋಯ್ತು. ಯಾಕೆಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ಅದಕ್ಕೋಸ್ಕರ ಸೊ ಭಗವದ್ಗೀತೆಯನ್ನು ವ್ಯಾಸರು ಯಾವ ರೀತಿ ವಿಂಗಡಣೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ತೀವಿ, ಇನ್ನು ಬಹಳ ಸುಲಭ ಆಗುತ್ತೆ ನಮ್ಗೆ. ಸೊ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಕೊಳಕ್ ಹೋದ್ರೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. 18 ಅಧ್ಯಾಯಗಳನ್ನ 3 ಭಾಗವಾಗಿ ಅಥವಾ 3 ಶತಕವಾಗಿ ಅದನ್ನ ವಿಂಗಡಣೆ ಮಾಡಿದ್ದಾರೆ. ಪ್ರಥಮ ಶತಕ, ಮಧ್ಯಮ ಶತಕ ಮತ್ತೆ ಚರಮ ಶತಕ ಅಂತ. ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ಸ್ಪಷ್ಟವಾಗಿ? ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ, ಯಾಕೆ ಅಂತ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಇದರ ನಂತರ ವಿಷ್ಣು ಸಹಸ್ರನಾಮವನ್ನು ಕೂಡ 2-3 ನಾಮಗಳನ್ನು ಮಾಡೋಣ ಅಂತ, ಯಾಕೆಂದ್ರೆ ಅದು ಲಿಂಕ್ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ಭಗವದ್ಗೀತೆಯನ್ನ 3 ಶತಕಗಳಾಗಿ ವಿಂಗಡಣೆ ಮಾಡಿದ್ದಾರೆ. 1ರಿಂದ 6 ಬಂದು ಪ್ರಥಮ ಶತಕ, 7ರಿಂದ 12 ಬಂದು ಮಧ್ಯಮ ಶತಕ, ಮತ್ತೆ 13ರಿಂದ 18 ಬಂದು ಚರಮ ಶತಕ ಅಂತ. ನಾವು ಸಾಮಾನ್ಯವಾಗಿ ಇದೊಂದು ಪದವನ್ನ ನಾವು ಕೇಳಿರ್ತೀವಿ, ತತ್ವಮಸಿ ಅಂತ. ತತ್ ತ್ವಂ ಅಸಿ ಅಂತ. ಅದ್ವೈತದ ಒಂದು ಸಿದ್ಧಾಂತದಲ್ಲಿ ಅಹಂ ಬ್ರಹ್ಮಾಸ್ಮಿ, ಅಹಂ ಶಿವೋಹಂ ಅಂತ ಶಂಕರಾಚಾರ್ಯರು ಬಹಳಷ್ಟು ಸತಿ ಹೇಳಿದ್ದಾರೆ. ಅಂದ್ರೆ ನಾನೇ ಬ್ರಹ್ಮ ಅಥವಾ ನಾನೇ ಶಿವ, ಅಂದ್ರೆ ನನ್ನೊಳಗಡೆ ಈ ಆತ್ಮವೇ ಶಿವನ ಒಂದು ಸ್ವರೂಪ. ಇಲ್ಲಿ ದೇಹಧಾರಿಗಳಾಗಿ ಆತ್ಮ ಛಿದ್ರವಾಗಿ ನಾವೆಲ್ಲರೂ ಕೂಡ ದೇಹಧಾರಿಗಳಾಗಿ ಪರಮಾತ್ಮನ ಅಂಶವೇ ಆಗಿದ್ದೀವಿ ಅನ್ನುವಂಥದ್ದು ಅದ್ವೈತ ಸಿದ್ಧಾಂತ ಹೇಳುವಂಥದ್ದು. ಅದಕ್ಕೋಸ್ಕರ ತತ್ವಂ ಅಸಿ, ಈ ತ್ವಂ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಯು ಅನ್ನುವಂಥ ಅರ್ಥ ಬರುತ್ತೆ, ಅಂದ್ರೆ ನೀನು ಅನ್ನುವಂಥ ಅರ್ಥ ಬರುತ್ತೆ. ಈಗ ನೀವೆಲ್ಲರೂ ಕೂಡ ಸ್ವಲ್ಪ ಇದನ್ನ ತುಂಬಾ ದೀರ್ಘವಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ 3 ವಿಭಾಗಗಳನ್ನ ನೀವು ಕೇಳಿಸ್ಕೊಂಡ್ರೆ ಭಗವದ್ಗೀತೆನ ಯಾವ ರೀತಿ ಕಲಿಬೇಕು ಅನ್ನೋದು ನಿಮ್ಗೆ ಒಂದು ಚಿತ್ರಣ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ತ್ವಂ ಅಂತ ಅಂದ್ರೆ ನೀನು ಅನ್ನುವಂಥ ಅರ್ಥ, ಅಂದ್ರೆ ನೀವು ಇವಾಗ ಯಾರು ಇಲ್ಲಿ ಸೇರ್ಕೊಂಡಿದ್ರೆ ನೀವುಗಳು, ನೀವು ಯಾವ ರೀತಿ ಪರಿಪಕ್ವ ಆಗ್ಬೇಕು ಭಗವದ್ಗೀತೆಯನ್ನ ಕಲಿಬೇಕಂದ್ರೆ ಅನ್ನೋದನ್ನ ಹೇಳೋ ಅಂತದ್ದು ಪ್ರಥಮ ಶತಕ ಅನ್ನೋದು. ಅಂದ್ರೆ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಅಲ್ಲಿಂದ ಇಟ್ಕೊಂಡು ಆತ್ಮ ಸಂಯಮ ಯೋಗ ಅಂದ್ರೆ 6ನೇ ಯೋಗದ ತನಕ ನೀನು ಯಾವ ರೀತಿ ಪರಿಪಕ್ವ ಆಗ್ಬೇಕು ಅನ್ನೋದನ್ನ ಭಗವದ್ಗೀತೆ ಹೇಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದು ತ್ವಂ ಪದಾರ್ಥ ಅಂತ ಕರಿತಾ ಹೋಗ್ತಾರೆ. ಅದಕ್ಕೆ ಜೀವಸ್ವರೂಪಂ ಅಥವಾ ಕರ್ಮಯೋಗ ಅಂತ ಬಹಳಷ್ಟು ಹೆಸರುಗಳನ್ನ ಕರೀತಾ ಹೋಗ್ತಾರೆ. ಆದ್ರೆ ಅದನ್ನ ನೀವು ಅರ್ಥೈಸ್ಕೊಬೇಕು ಅಂತಂದ್ರೆ ನಾನು ಯಾವ ರೀತಿ ಪರಿಪಕ್ವ ಆಗ್ಬೇಕು, ನಾನು ಯಾವ ರೀತಿ ತಯಾರಾಗ್ಬೇಕು ಅನ್ನೋದನ್ನ ಗೀತೆ ಹೇಳುವಂಥದ್ದು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ. ಅದು ಹೇಗೆ ಅನ್ನೋದು ನೀವು ಭಗವದ್ಗೀತೆಯನ್ನ ಕಲಿತ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಆ ರೀತಿ ಡಿವೈಡ್ ಮಾಡಲಾಗಿದೆ ಅಂತ. ಇನ್ನ ಮಧ್ಯಮ ಶತಕ ಅಂದ್ರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯವರೆಗೂ ಅದು ತತ್ ಪದಾರ್ಥ ಅಂತ ಕರೀತಾರೆ. ತತ್ ಅಂದ್ರೆ ಅದು ಅಂತ. ಅದು ಅಂದ್ರೆ ಏನಿಲ್ಲಿ ಆ ನಿರ್ಗುಣ ನಿರಾಕಾರವಾದಂತಹ ಪರಬ್ರಹ್ಮ. ಇವತ್ತು ಗಿಡ ಚಿಗುರುತ್ತೆ,
ಮಳೆ ಬರುತ್ತೆ, ಚಳಿ ಆಗತ್ತೆ, ಸೂರ್ಯ ಹುಟ್ತಾನೆ, ಅಮಾವಾಸ್ಯೆ ಆಗತ್ತೆ, ಪೌರ್ಣಮಿ ಆಗತ್ತೆ. ಅವೆಲ್ಲ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಅದು ಯಾವುದು? ತತ್ ಅಂದ್ರೆ ಅದು ಅಂದ್ರೆ ಆ ಪರಮಾತ್ಮ ಶಕ್ತಿ ಯಾವುದು? ಇವೆಲ್ಲ ಸೃಷ್ಟಿಯನ್ನ ಚೈತನ್ಯ ಭರಿತವಾಗಿ ಇರುವಂತಹ ಶಕ್ತಿ. ಇವತ್ತು ನಾನು ಮಾತಾಡ್ತೀನಿ ಅಂದ್ರೆ ನನ್ನ ನಾಭಿಯಿಂದ ಉಸಿರು ಬಂದು ಅದು ಗಂಟಲಿಗೆ ಸ್ಪರ್ಶ ಆಗಿ ನಾಲಿಗೆ ಯಾವ ಯಾವ ಜಾಗಕ್ಕೆ ಹೋಗಿ ತಗಲಿ ಆ ಶಬ್ದದ ಉಚ್ಚಾರಣೆ ಅಥವಾ ಆ ಮಾತು ಬಂದು ನನ್ನ ಲ್ಯಾಪ್ಟಾಪ್ಗೆ ತಗಲಿ ಅದು ಇಂಟರ್ನೆಟ್ ಇಂದ ನಿಮ್ಮ ಮೊಬೈಲ್ಗೆ ಹೋಗಿ ನಿಮ್ಮ ಕಿವಿಗೆ ಬೀಳುವಂತಹ ಒಂದು ಶಕ್ತಿ. ಯಾವ ಶಕ್ತಿ ಅದು? ಅದೇ ತತ್ ಪದಾರ್ಥ ಅನ್ನುವಂಥದ್ದು. ಅದಕ್ಕೆ ಈಶ್ವರ ಸ್ವರೂಪಂ ಅಂತಾನೂ ಕೂಡ ಕರೀತಾರೆ, ಅಥವಾ ಉಪಾಸನ ಯೋಗ ಅಂತಾನೂ ಕೂಡ ಕರೀತಾರೆ. ಸೊ ಮೊದಲನೇ ಒಂದು ಪ್ರಥಮ ಷಟಕಮಲ್ಲಿ 1ರಿಂದ 6ನೇ ಅಧ್ಯಾಯದವರೆಗೂ ನಾವು ಯಾವ ರೀತಿ ಸಿದ್ಧ ಆಗ್ಬೇಕು, ಪರಮಾತ್ಮನನ್ನ ಅರ್ಥಕೊಂಡ್ಬೇಕಂದ್ರೆ ಅನ್ನೋದನ್ನ ಪ್ರಥಮ ಷಟಕ ಅಂದ್ರೆ ತ್ವಂ ಪದಾರ್ಥ ಹೇಳಿದ್ರೆ, ಮಧ್ಯಮ ಷಟಕ ಬಂದು ಯಾರನ್ನ ಕಾಣೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ, ಆ ನಿರ್ಗುಣ ನಿರಾಕಾರವಾದಂತಹ ಪರಬ್ರಹ್ಮನನ್ನ ಕಾಣೋದಕ್ಕೆ ಅಂದ್ರೆ ಈಶ್ವರ ಸ್ವರೂಪ ಅಂದ್ರೆ ಏನದು ಅನ್ನೋದು ಎಲ್ಲವನ್ನೂ ಕೂಡ ಪರಮಾತ್ಮ ಅವನ್ ಯಾರು. ಇಲ್ಲಿ ಕೃಷ್ಣ ಅನ್ನೋನು ಮಾನವನಾಗಿ ಭೂಮಿ ಮೇಲೆ ಬಂದು ಅವತಾರವನ್ನು ತಾಳಿ ಹೋಗಿರೋನಷ್ಟೇ. ಆದ್ರೆ ಅದು ಕೃಷ್ಣನ ಹಿಂದಿರುವಂತಹ ಶಕ್ತಿ ಯಾವುದು, ಆ ತತ್ ಪದಾರ್ಥ ಅನ್ನುವಂಥದ್ದು ಯಾವುದು ಅಂತ ಹೇಳುವಂಥದ್ದು 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ಅಂದ್ರೆ ಭಕ್ತಿ ಯೋಗದ ತನಕನೂ ಕೂಡ ತತ್ ಪದಾರ್ಥವನ್ನ ತಿಳ್ಕೊಂತಾರೆ. ಈಗ ನಾನ್ ಯಾರು ಅಂತ ಪರಿಪಕ್ವವಾದೆ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ನಾನ್ ಯಾರನ್ನ ಹುಡಿಕೊಂಡು ಹೋಗ್ತಾ ಇದ್ದೀನಿ, ನಾನು ಯಾವ ಒಂದು ಸ್ವರೂಪವನ್ನ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ. ಇನ್ನ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಹಸಿ ಪದಾರ್ಥ ಅಥವಾ ಚರಮ ಷಟಕಂ ಅಂತಾನೂ ಕೂಡ ಅದನ್ನ ಕರೀತಾರೆ. ಹಸಿ ಅಂತ ಅಂದ್ರೆ ದ ಪ್ರೋಸೆಸ್ ಆಫ್ ಬಿಕಮಿಂಗ್ ದಟ್. ನಾನು ಮಾನವನಾಗಿದ್ಕೊಂಡು ಭಗವದ್ಗೀತೆ ನನ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಂತಹ ಮನುಷ್ಯ ಪರಮಾತ್ಮ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಪರಮಾತ್ಮನ ಚೈತನ್ಯ ನನ್ನಲ್ಲಿದೆ, ಅಹಂ ಬ್ರಹ್ಮಾಸ್ಮಿ, ಅಹಂ ಶಿವೋಹಂ ಅಸಿ ಅಂತ ಅಂದ್ರೆ ಇದು ನಾನು, ಅವನು ಬೇರೆ ಅಲ್ಲ ಅಥವಾ ನಾನು ಬೇರೆ ಅಲ್ಲ ಅನ್ನೋದೇ ಅದ್ವೈತ ತತ್ವ ಹೇಳುವಂಥದ್ದು. ಸೊ ಅದು ನಾನು ಅಸಿ ಅನ್ನುವಂತಹ ಪ್ರೋಸೆಸ್ ಏನಿದೆಯಲ್ಲ ಆ ಮಟ್ಟಕ್ಕೆ ಹೋಗುವಂತಹ ಜ್ಞಾನವನ್ನ ಕೊಡುವಂಥದ್ದು 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯ. ಪ್ರಾಬ್ಲಿ ಇದೆಲ್ಲವೂ ಕೂಡ ನಿಮ್ಗೆ ಮಹೋದಯ ಏನೋ ಹೇಳ್ತಿದ್ದಾರೆ, ನನ್ಗೆ ಏನೂ ತಲೆಗೆ ಹೋಗ್ತಾ ಇಲ್ಲ ಅಂತ ನಿಮ್ಗೆಲ್ಲರೂ ಕೂಡ ಅನ್ಸಿರ್ಬೋದು. ಖಂಡಿತ ಅನ್ಸಿದ್ರೆ ಅದೇನೂ ತಪ್ಪಲ್ಲ. ಆದ್ರೆ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಭಗವದ್ಗೀತೆಯನ್ನ ಪರಮಾತ್ಮ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಸಂಕಲ್ಪ ಆ ಭಕ್ತಿ ಶ್ರದ್ಧೆ ನಿಮ್ಮಲ್ಲಿ ಮೂಡಿದ್ರೆ ಖಂಡಿತ ಈ 18 ಅಧ್ಯಾಯ ತತ್ವಮಸಿ ಅಥವಾ ಪ್ರಥಮ ಮಧ್ಯಮ ಚರಮ ಷಟಕಗಳನ್ನ ತುಂಬಾ ಸರಾಗವಾಗಿ ನಾವೆಲ್ಲರೂ ಕೂಡ ಕಲಿಯೋದಕ್ಕೆ ಮುಂದಾಗ್ಬೋದು. ಸೊ ಇದು ಭಗವದ್ಗೀತೆಯ 18 ಅಧ್ಯಾಯದ ಒಂದು ಸ್ವರೂಪ, ಅಥವಾ ಯಾವ ರೀತಿ ವ್ಯಾಸರು ವಿಂಗಡಣೆಯನ್ನ ಮಾಡಿ ನಮಗೆ ಒಂದು ಕಾಂಪ್ಯಾಕ್ಟ್ ಆಗಿ ಕೊಟ್ಟು ಹೋಗಿದ್ದಾರೆ ಅಂತ ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ. ಇವತ್ತಿನ ಒಂದು ಕಾಲಮಾನದಲ್ಲಿ ನಾವು ವೇದಗಳನ್ನ ಕಲಿಯೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅಂತ ಸೌಲಭ್ಯ ನಮ್ಮಲ್ಲಿ ಇಲ್ಲ. ಮೆಕ್ಯಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಬಂದು ನಮ್ಗೆಲ್ಲರೂ ಕಾಂಪೀಟ್ ಮಾಡ್ಬೇಕಂದ್ರೆ ಇವತ್ತು ನಾನು CA ಮಾಡಿದ್ದೀನಿ, CA ಮಾಡಿ ಕೂಡ ಇದನ್ನ ಪ್ಯಾಷನ್ ಆಗಿ ತಗೊಂಡಿದ್ದೀನಿ. ಯಾಕಂದ್ರೆ ನಾನು CA ಮಾಡಿಲ್ಲ ಅಂದ್ರೆ ನನ್ನ ಆರ್ಥಿಕ ಪರಿಸ್ಥಿತಿ, ನನ್ನ ಫ್ಯಾಮಿಲಿ ನಡೆಸಬೇಕಾದ್ರೆ ಖಂಡಿತ ಆಗ್ತಿರ್ಲಿಲ್ಲ. ನನ್ನ ಒಂದು ವೃತ್ತಿ ಜೀವನಕ್ಕೆ ಇವತ್ತಿನ ಪ್ರಪಂಚ ಏನ್ ಕೇಳತ್ತೆ ಅದನ್ನ ನಾನು ಕಲೀಲೇಬೇಕಾಗತ್ತೆ. ಹಾಗಾಗಿ ಇವತ್ತಿನ ಪ್ರಪಂಚಕ್ಕೆ ಏನ್ ಬೇಕೋ ಅದು ಖಂಡಿತ ಕಲಿಬೇಕು ಲೌಕಿಕವಾಗಿ. ಹಾಗಂತ ಅಲೌಕಿಕವಾಗಿ ನಾನ್ ಯಾಕೆ ಹುಟ್ಟಿದೀನಿ ಅನ್ನುವಂತಹ ಪ್ರಶ್ನೆ ಮಾಡ್ಕೊಂಡಾಗ ಇವೆಲ್ಲವೂ ಕೂಡ ನಾವು ಕಲಿಯೋದು ಬಹಳ ಅವಶ್ಯಕತೆ ಆಗತ್ತೆ. ಅದಕ್ಕೋಸ್ಕರ ನಾವು ಭಗವದ್ಗೀತೆಯನ್ನಾದ್ರೂ ನಾವು ಕಲೀಲೇಬೇಕು. ಇಷ್ಟು ಸಾಕು ಅಂತ ಅನ್ಸುತ್ತೆ. ಹೇಳ್ತಾ ಹೋದ್ರೆ ಗಂಟೆಗಳ ಕಾಲ ಭಗವದ್ಗೀತೆ ಬಗ್ಗೆ ಹೇಳ್ತಾ ಹೋಗ್ಬೋದು. ಸಾರಾಂಶಮಯವಾಗಿ ಇವತ್ತು 1ನೇ ಅಧ್ಯಾಯವನ್ನ ಕವರ್ ಮಾಡೋಣ ಅಂತ ಅನ್ಕೊಂಡೆ. 1ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಧೃತರಾಷ್ಟ್ರ ಉವಾಚ ಇಂದ ಶುರುವಾಗುತ್ತೆ. ನಿಮ್ಗೆಲ್ಲರೂ ಕೂಡ ಮಹಾಭಾರತ ಆಲ್ರೆಡಿ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಅದನ್ನ ಮತ್ತೆ ಹೇಳಕ್ ಹೋದ್ರೆ ಮತ್ತೆ ತುಂಬಾ ವಿಳಂಬ ಆಗುತ್ತೆ. ಕೌರವರು ಮತ್ತು ಪಾಂಡವರು ಇಬ್ರು ಅಣ್ಣ ತಮ್ಮಂದಿರು ಆದ್ರೂ ಕೂಡ ರಾಜ್ಯದ ಒಂದು ಉದ್ದೇಶಕ್ಕೋಸ್ಕರ ಇಡೀ ಮಹಾಭಾರತ ಅಥವಾ ಧರ್ಮದ ಒಂದು ಉದ್ದೇಶಕ್ಕೋಸ್ಕರ ಇಡೀ ಮಹಾಭಾರತ ಚಿತ್ರಣಕ್ಕೆ ಬಂತು. ಪ್ರಾಬ್ಲಿ ನಮಗೆಲ್ಲರಿಗೂ ಕೂಡ ಪಾಠ ಕಲಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಾಬ್ಲಿ ಮಹಾಭಾರತ ಅನ್ನುವಂತಹ ಒಂದು ಶ್ರೇಷ್ಠ ಪಂಚಮ ವೇದ ನಮಗೆ ಕೈ ಸಿಕ್ತು ಅನ್ಸುತ್ತೆ. ಅದಕ್ಕೋಸ್ಕರ ಇಲ್ಲಿ 1ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ ವಾಚದಿಂದ ಶುರುವಾಗುತ್ತೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ಆ ಧರ್ಮಕ್ಷೇತ್ರ ಅನ್ನುವಂತಹ ಕುರುಕ್ಷೇತ್ರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾ ಹೋಗ್ತಾನೆ. ನಂತರದಲ್ಲಿ ಸಂಜಯ ವಿಸ್ತಾರವಾಗಿ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಹೇಗೆ ನಮ್ಗೆ ಹೇಳ್ತಾರ ಟಿವಿ ಪರದೆ ಮೇಲೆ ಲೈವ್ ಟೆಲಿಕಾಸ್ಟ್ ಹೆಂಗ್ ಆಗುತ್ತೋ ಹಾಗೆ ಕೂತಲ್ಲೇ ಅರಮನೆಯಲ್ಲೇ ಸಂಜಯನಿಗೆ ಅಲ್ಲಿ ಕುರುಕ್ಷೇತ್ರದಲ್ಲಿ ನಡೆತಿರುವಂತಹ ಎಲ್ಲಾ ಘಟನೆಗಳನ್ನ ವಿಸ್ತಾರವಾಗಿ ಧೃತರಾಷ್ಟ್ರನಿಗೆ
ಹೇಳುವಂತಹ ಒಂದು ವರವನ್ನ ವ್ಯಾಸರು ಸಂಜಯನ್ಗೆ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ಶುರು ಆಗತ್ತೆ. ಸಂಜಯ ಏನೇನ್ ಹೇಳ್ತಾನೆ, ಸಂಜಯ್ ಇಲ್ಲಿ ನರೇಟರ್ ಆಗಿದ್ದಾನೆ, ಧೃತರಾಷ್ಟ್ರ ಬಂದು ಆಡಿಯನ್ಸ್ ಅಥವಾ ಕೇಳುಗನಾಗಿದ್ದಾನೆ. ಅಲ್ಲಿ ಪಾತ್ರಧಾರಿಗಳಲ್ಲಿ ಯಾರ್ಯಾರು ಇದ್ದಾರೆ, ಒಂದು ಸಾಮಾನ್ಯ ಒಂದು ನಾಟಕ ಅಂತ ಶುರುವಾದಾಗ ಮೊದಲನೇದಾಗಿ ಒಬ್ಬ ನಿರೂಪಣೆ ಮಾಡೋನ್ ಬರ್ತಾನೆ ಅಥವಾ ನರೇಟರ್ ಬರ್ತಾನೆ. ಮೊದಲನೇ ಕೆಲಸ ಏನ್ ಮಾಡೋದು ಅಂತಂದ್ರೆ ಯಾರ್ಯಾರು ಯಾವ ಪಾತ್ರಗಳನ್ನ ಮಾಡ್ತಿದ್ದಾರೆ ಅಥವಾ ಕಥೆಯ ಒಂದು ಸಾರಾಂಶ ಏನು ಅನ್ನೋದನ್ನ ಸಾಮಾನ್ಯ ಒಂದು ನಾಟಕದಲ್ಲಿ ನಾವು ಕೇಳಿದೀವಿ, ವಿವರಣೆ ಮಾಡ್ತಾರೆ. ದುರ್ಯೋಧನ, ಇವನು ಕರ್ಣ, ಅಥವಾ ಇವತ್ತು ಈ ಒಂದು ಪ್ರಸಂಗವನ್ನ ನಾವು ದೃಶ್ಯ ಮಾಧ್ಯಮದಲ್ಲಿ ನಿಮಗೆ ನಾಟಕದ ರೂಪದಲ್ಲಿ ನಿಮ್ಗೆ ಹೇಳ್ಕೊಡ್ತಿದೀವಿ ಅಥವಾ ತೋರಿಸ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾರಲ್ವಾ. ಅದೇ ರೀತಿ ಇಲ್ಲೂ ಕೂಡ ವ್ಯಾಸರು ಭಗವದ್ಗೀತೆನ ಅದೇ ರೀತಿ ಶುರು ಮಾಡಿದ್ದಾರೆ. ಧೃತರಾಷ್ಟ್ರ ಸಂಜಯನ್ ಕೇಳ್ತಾನೆ, ಮತ್ತೆ ಸಂಜಯ ನರೇಟ್ ಮಾಡ್ತಾ ಹೋಗ್ತಾನೆ ಏನೇನಾಗ್ತಿದೆ ಅಂತ. ನರೇಟ್ ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ದುರ್ಯೋಧನ ಬಂದು ಆಚಾರ್ಯರನ್ನ ಅಂದ್ರೆ ದ್ರೋಣಾಚಾರ್ಯರನ್ನ ಕೇಳ್ತಾನೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನಿ ಬಹುದ ದ್ವಿಜೋತ್ತಮ ಅಂತ. ನಮ್ಮ ಟೀಮ್ ಅಲ್ಲಿ ಅಂದ್ರೆ ಕೌರವರ ಟೀಮ್ ಅಲ್ಲಿ ಮತ್ತೆ ಪಾಂಡವರ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಪರಿಚಯ ಮಾಡ್ತಾ ಒಂದು ಗರ್ವದಿಂದ ದುರ್ಯೋಧನ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಕೇಳ್ತಾ ಹೋಗ್ತಾನೆ. ನಮ್ಮ ಟೀಮು ಅಂದ್ರೆ ಅಪರ್ಯಾಪ್ತಂ ತತಸ್ಮಾಕಂ ಬಲಂ ಭೀಷ್ಮಾಭಿ ರಕ್ಷಿತಂ ಅಂತ. ಅಪರ್ಯಾಪ್ತಂ ಅಂದ್ರೆ ನಮ್ಮ ಕೌರವರ ಟೀಮ್ ಏನಿದೆಯಲ್ಲ ಸಿಕ್ಕಾಪಟ್ಟೆ ಬಲಶಾಲಿ ಆಗಿದೆ ನಮ್ಮ ಟೀಮು, ನಾವು ಗೆಲ್ಲೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ. 11 ಅಕ್ಷೋಹಿಣಿ ಸೈನ್ಯವನ್ನ ಕೌರವರು ಹೊಂದಿದ್ದು, ಮತ್ತೆ ಪಾಂಡವರು ಹೊಂದಿದ್ದು ಬರೀ 7 ಅಕ್ಷೋಹಿಣಿ ಸೈನ್ಯವನ್ನ. ಆ ಅಕ್ಷೋಹಿಣಿ ಸೈನ್ಯ ಎಷ್ಟು ಅನ್ನೋದನ್ನ ಬೇಕಾದ್ರೆ ನಾನು ಅದ್ರ ನಂಬರ್ಸ್ ಕೂಡ ನಮ್ಗೆ ಸಿಗುತ್ತೆ, ಅದು ಒಂದು ಅಕ್ಷೋಹಿಣಿ ಸೈನ್ಯ ಎಷ್ಟು ಅಂತ. 21,870 ಜನಗಳು ಅಥವಾ ಸೈನಿಕರು ಸೇರ್ಕೊಂಡ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಅದು ಅಂತ. ಸೊ ಇಲ್ಲಿ ಕೌರವರು ಬಂದು 11 ಅಕ್ಷೋಹಿಣಿ ಸೈನ್ಯ ಕೌರವರಲ್ಲಿತ್ತು, ಆದ್ರೆ ಪಾಂಡವರಲ್ಲಿ ಬರೀ 7 ಅಕ್ಷೋಹಿಣಿ ಸೈನ್ಯ ಇತ್ತು. ಒಟ್ಟು 18 ಅಕ್ಷೋಹಿಣಿ ಸೈನ್ಯವನ್ನ ನಾವು ಇಡೀ ಕುರುಕ್ಷೇತ್ರದಲ್ಲಿ ನೋಡ್ತಾ ಹೋಗುದು. ನಾನು ಆಗ್ಲೇ ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಅಂದ್ರೆ 21,870 ಜನಗಳು, ಮತ್ತೆ ಅದರಲ್ಲಿ 65,610 ಆನೆಗಳು ಮತ್ತೆ ಕುದುರೆಗಳು ಎಲ್ಲವೂ ಸೇರಿದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಬರುತ್ತೆ. ಅದೇ ನೀಟಾಗಿ ನನಗೆ PPT ಇದೆ, ನಾನು ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಏನು ಅಥವಾ ಇನ್ನಷ್ಟು ಮಾಹಿತಿಗಳು ನಮ್ಗೆ ಅದ್ರಲ್ಲಿ ಸಿಗ್ತಾ ಹೋಗುತ್ತೆ. ಒಂದು ವಂಡರ್ಫುಲ್ PPT ಇದೆ, ನಾನು ಮುಂದಕ್ಕೆ ಶೇರ್ ಮಾಡ್ತೀನಿ, ಅಥವಾ ನಮ್ಮ ಕ್ಲಾಸ್ ಅಲ್ಲಿ ನಡೀತಾ ಅದನ್ನ ನಾವು ಶೇರ್ ಮಾಡ್ಕೊಂತ ಹೋಗ್ತೀವಿ. ಸೊ ಇಲ್ಲಿ ದುರ್ಯೋಧನ ತುಂಬಾ ಗರ್ವದಿಂದ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಹೇಳ್ಕೊಂತ ಇದ್ದಾನೆ, ನಮ್ಮ ಟೀಮ್ ಅಲ್ಲಿ ಇರುವಂತಹ ಕೌರವರು ತುಂಬಾ ಬಲಶಾಲಿಗಳಾಗಿದ್ದಾರೆ, ಮತ್ತೆ ಯಾರ್ಯಾರಿದ್ದಾರೆ ಅನ್ನೋದು ಒಂದು ಹೆಸರನ್ನು ಕೂಡ ಹೇಳ್ತಾ ಹೋಗ್ತಾನೆ. ಜಸ್ಟ್ ಲೈಕ್ ಇಂಟ್ರಡಕ್ಷನ್ ಗೊತ್ತಾಗ್ಬೇಕಲ್ಲ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಆ ರೀತಿ ಪ್ರತಿಯೊಂದನ್ನು ಪರಿಚಯ ಮಾಡ್ಕೊಂತ ಹೋಗ್ತಾನೆ. ಕೌರವರ ಒಂದು ಟೀಮನ್ನು ಕೂಡ ಪರಿಚಯ ಮಾಡ್ತಾನೆ, ಪಾಂಡವರ ಟೀಮನ್ನು ಕೂಡ ಪರಿಚಯ ಮಾಡ್ತಾನೆ. ಎಂತೆಂತ ಮಹಾರಥರಿದ್ದಾರೆ, ಎಂತೆಂತ ಬಲಶಾಲಿಗಳಿದ್ದಾರೆ, ಪ್ರತಿಯೊಂದನ್ನು ಕೂಡ ಹೆಸರಾಗಿ ಅವನು ಹೇಳ್ತಾ ಹೋಗ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಸ್ತಥೈವ ಚ. ಅಂದ್ರೆ ಪ್ರತಿಯೊಂದು ಹೆಸರನ್ನು, ಕರ್ಣ ಇದ್ದಾನೆ, ಭೀಷ್ಮರ ಇದ್ದಾರೆ, ಅಶ್ವತ್ಥಾಮ ಇದ್ದಾನೆ, ವಿಕರ್ಣ ಇದ್ದಾನೆ, ಸೋಮದತ್ತ ಇದ್ದಾನೆ, ಭೂರಿಶ್ರವ ಇದ್ದಾನೆ. ಪ್ರತಿಯೊಬ್ಬರ ಹೆಸರನ್ನು ಹೇಳ್ತಾ ಒಂದು ಗರ್ವ ಅನ್ನೋದಕ್ಕಿಂತ ಆ ಒಂದು ಯುದ್ಧ ಮಾಡೋದಕ್ಕೆ ಇವೆಲ್ಲ ನಮ್ ಜೊತೆ ಇದ್ರೆ ನಾವು ಗೆಲ್ತೀವಿ ಆಚಾರ್ಯರೇ ಅನ್ನುವಂತಹ ಒಂದು ಗರ್ವದಿಂದ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾನೆ. ಕಡೆ ಯುದ್ಧ ಆರಂಭ ಆಗ್ಬೇಕಲ್ವಾ ಎಲ್ಲೋ ಒಂದ್ ಕಡೆ. ಆಗ ಶಂಖನಾದ ಆಗುತ್ತೆ. ತತ ಶಂಖಾಶ್ಚ ಭೇದಶ್ಚ ಪ್ರಣಮಾನಕ ಗೋಮುಖಾಹ ಸಹ ಸೈವಾಭ್ಯಹನ್ಯಂತ ಸಶಬ್ದ ಸ್ಥೂಲೋ ಭವತ್ ಅಂತ. ಯಾವಾಗ ಶಂಖನಾದ ಆಗತ್ತೆ, ಯಾವಾಗ ನಗಾರಿಗಳು, ಡೋಲುಗಳು, ಮೃದಂಗಗಳು, ಕಹಳೆಗಳು ಮೊಳಗ್ತವೆ, ಆಗ ಯುದ್ಧ ಶುರುವಾಯ್ತು ಅನ್ನೋದು ನಮ್ಮೆಲ್ಲರೂ ಕೂಡ ನಾವು ಸೀರಿಯಲ್ಗಳಲ್ಲಿ ಅಥವಾ ಬೇರೆ ಕಡೆ ಅದನ್ನ ನಾವು ಕಾಣ್ತಾ ಬಂದಿದೀವಿ. ಹಾಗೆ ಮೊದಲೇ ಬಾರಿಗೆ ನೋಡಿ, ಇಲ್ಲೂ ಕೂಡ ಡಿಸಿಪ್ಲಿನ್ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಈ ವ್ಯಾಸರು ಕಟ್ಕೊಡ್ತಾ ಹೋಗ್ತಾರೆ. ಮೊದಲೇ ಬಾರಿಗೆ ಭೀಷ್ಮರು ಶಂಖನಾದವನ್ನ ಮಾಡ್ತಾರೆ. ನಂತರ ಯಾವುದೇ ರೀತಿಯ ಡಿಸಿಪ್ಲಿನ್ ಇಲ್ದಲೆ ಆ ಕೌರವರು ಬೇಕಾದಾಗೆ ನಗಾರಿಗಳನ್ನ, ಡೋಲುಗಳನ್ನ, ಮೃದಂಗಗಳನ್ನ, ಕಹಳೆಗಳನ್ನ ಕಿರ್ಚೋ ತರ ಒಂದು ಕರ್ಕಶವಾಗಿ ಎಲ್ಲರೂ ಕೂಡ ಊದ್ತಾ ಹೋಗ್ತಾರೆ. ಅವರು ಆಗಿ ಊದಿದ ತಕ್ಷಣ ಮತ್ತೆ ಇವರು ಪಾಂಡವರು ಕೂಡ ಒಂದು ಸಿಗ್ನಲ್ ಕೊಡ್ಬೇಕಲ್ವಾ, ನಾವು ಕೂಡ ರೆಡಿ ಇದೀವಿ ಇದಕ್ಕೆ ಅಂತ. ಆಗ ಬಹಳ ಒಂದು ಅಚ್ಚುಕಟ್ಟಾಗಿ ಮೊದಲನೇ ಬಾರಿಗೆ ಕೃಷ್ಣ ಪಾಂಚಜನ್ಯ ಅನ್ನುವಂತಹ ಒಂದು ಶಂಖವನ್ನ ಊದ್ತಾನೆ. ನಂತರ ಬಹಳ ಕ್ರಮಬದ್ಧವಾಗಿ ಮತ್ತೆ 5 ಜನ ಪಾಂಡವರು ಕೂಡ ಅವರದೇ ಆದಂತಹ ಶಂಖವನ್ನ
ಉತ್ತಾ ಹೋಗ್ತಾರೆ. ಆದ್ರೆ ಆ ಶಂಖದ ಹೆಸರುಗಳನ್ನು ಮತ್ತೆ ಇದ್ರಲ್ಲೂ ಕೂಡ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕವು ಅಂತ ಆ ಒಂದು ಶ್ಲೋಕದಲ್ಲಿ ಬರ್ತಾ ಹೋಗುತ್ತೆ. ಯಾವ ಯಾವ ಶಂಖದಿಂದ ಯಾರ್ಯಾರು ನಾದವನ್ನ ಮಾಡಿದ್ರು ಅಥವಾ ಝೇಂಕಾರವನ್ನ ಮಾಡಿದ್ರು ಅಂತ. ಇವರು ತುಂಬಾ ಡಿಸಿಪ್ಲಿನ್ಡ್ ಆಗಿ ಹೇಳಿದಂತಹ ಶಂಖನಾದಗಳು ಕೌರವರ ಒಂದು ಎದೆಯನ್ನ ಸೀಳಿ ಬಂತಂತೆ. ಯಾಕೆಂದ್ರೆ ಡಿಸಿಪ್ಲಿನ್ಡ್ ಆಗಿ ನೀವು ನೋಡಿ ಮಿಲಿಟರಿನಲ್ಲಿ ನೋಡ್ತಾ ಇರಿ ನೀವು, ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀವಿ ಅಷ್ಟು ಎದುರುಗಡೆ ಇರುವಂತಹ ಒಂದು ಸೈನ್ಯರಿಗೆ ಭಯವನ್ನ ಹುಟ್ಟಿಸುತ್ತೆ. ಅಲ್ಲಿ ಕೌರವರು ಬೇಕಾಬಿಟ್ಟಿ ನಾದವನ್ನ ಮಾಡಿ ಕಹಳೆಯನ್ನ ಓದಿ ಒಂದು ಡಿಸಿಪ್ಲಿನ್ ಇಲ್ಲದೆ ಇರೋದು ಅವರ ಒಂದು ಕ್ಯಾರೆಕ್ಟರ್ ನ ತೋರಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ವ್ಯಾಸರು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಿಜವೂ ವ್ಯಾಸರು ಅದೆಷ್ಟು ಚೆನ್ನಾಗಿ ವಿಷ್ಣು ಸಹಸ್ರನಾಮವನ್ನು ಜೋಡಿಸಿದ್ದಾರೆ, ಅದೆಷ್ಟು ಚೆನ್ನಾಗಿ ಭಗವದ್ಗೀತೆಯ ಶ್ಲೋಕಗಳನ್ನು ಜೋಡಿಸಿದ್ದಾರೆ. ಸಾಮಾನ್ಯ ಮನುಷ್ಯರಿಗೂ ಕೂಡ ಅದು ಅರ್ಥ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಗೆ ಬಹಳ ಚೆನ್ನಾಗಿ ಇದನ್ನ ಕಟ್ಕೊಟ್ಟಿದ್ದಾರೆ. ಶಂಖನಾದ ಆಗತ್ತೆ. ನಿಮ್ಗೆ ಒಂದು ಚಿತ್ರಣ ಬರಬೇಕು. ಸಾಮಾನ್ಯವಾಗಿ ನೀವು ಸೀರಿಯಲ್ ನಲ್ಲಿ ಇದನ್ನ ನೋಡಿರ್ತೀರಾ. ಸೀರಿಯಲ್ ಅಲ್ಲಿ ಏನಾಗುತ್ತೆ, ಯಾವುದೇ ಒಂದು ಮಹಾಭಾರತ ಸೀರಿಯಲ್ ನೋಡಿ, ಹಳೇದಾಗ್ಲಿ ಅಥವಾ ಹೊಸದಾಗ್ಲಿ, ಮಹಾಭಾರತದಲ್ಲಿ ಅರ್ಜುನ ವಿಷಾದ ಯೋಗವನ್ನ ತುಂಬಾ ಡೀಟೈಲ್ಡ್ ಆಗಿ ದೀರ್ಘವಾಗಿ ತೋರಿಸ್ತಾರೆ. ನಂತರ ಕೃಷ್ಣ ಏನ್ ಹೇಳ್ದ, ಯಾವ ತತ್ವವನ್ನ ಹೇಳ್ದ ಅನ್ನೋದನ್ನ ಅವ್ರು ಕವರ್ ಮಾಡಕ್ ಕಷ್ಟ ಆಗುತ್ತೋ ಅಥವಾ ಹೇಳಲ್ವೋ ಗೊತ್ತಿಲ್ಲ. ಅದನ್ನ ಎಲ್ಲೋ ಒಂದ್ ಕಡೆ ಫೇಲ್ ಮಾಡ್ಬಿಡ್ತಾರೆ. ನಂತರ ದುರ್ಯೋಧನನ ತೊಡೆ ಮುರಿಯುವಂತ ಒಂದು ಸೀನ್ಗೆ ಎಲ್ಲರೂ ಕೂಡ ಹೊರಟೋಗ್ತಾರೆ. ಸಾಮಾನ್ಯವಾಗಿ ಭಗವದ್ಗೀತೆಯನ್ನ ಕಲಿಬೇಕು ಅನ್ನೋರು ಈ ಅರ್ಜುನ ವಿಷಾದ ಯೋಗ ತನಕನೂ ಎಲ್ಲರೂ ಕೂಡ ಕಂಡ್ಕೊಂಡಿರ್ತೀರಾ. ಅಂದ್ರೆ ಅರ್ಜುನ ವಿಷಾದ ಆಯ್ತು, ನಂತರ ಕೃಷ್ಣ ಭಗವದ್ಗೀತೆಯನ್ನ ಬೋಧನೆ ಮಾಡ್ದ ಅನ್ನೋದನ್ನ ನಾವೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಆದ್ರೆ 2ನೇ ಅಧ್ಯಾಯದಿಂದ ಯಾರು ಕಲಿಬೇಕು ಅಂತ ಪ್ರಯತ್ನ ಮಾಡ್ತಿರಲ್ಲ, ಅಲ್ಲಿ ನಿಜವಾದ ಭಗವದ್ಗೀತೆಯ ಒಂದು ಸತ್ವ ನಮ್ಗೆಲ್ಲರೂ ಕೂಡ ಸಿಗ್ತಾ ಹೋಗುತ್ತೆ. ನಾವು ಅಲ್ಲಿ ಬಿಟ್ಬಿಡ್ತೀವಿ. ಭಗವದ್ಗೀತೆ 1ನೇ ಅಧ್ಯಾಯ ಚೆನ್ನಾಗಿ ಅರ್ಥ ಮಾಡ್ಕೊಂತೀವಿ, ಅರ್ಜುನಿಗೆ ವಿಷಾದ ಆಯ್ತು, ಅವ್ನಿಗೆ ಬೇಜಾರಾಯ್ತು, ಬಿಲ್ಲನ್ನ ಕೆಳಗಡೆ ಬಿಟ್ಬಿಟ್ಟ, ಅಷ್ಟನ್ನ ಮಾತ್ರ ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋದೇ ಇಲ್ಲ. ಆದ್ರೆ ನಿಜವಾಗ್ಲೂ ಭಗವದ್ಗೀತೆ ಕಲಿಬೇಕಂದ್ರೆ 2ನೇ ಅಧ್ಯಾಯದಿಂದ ನಾವು ಪ್ರಾರಂಭ ಮಾಡಿದ್ರೆ 18ನೇ ಅಧ್ಯಾಯದವರೆಗೂ ಕೂಡ ನಾವು ಸತತವಾಗಿ ಒಂದು ತಪಸ್ಸಿನ ತರ ಕೂತು ಅದನ್ನ ಅಧ್ಯಯನವನ್ನು ಮಾಡಿದ್ರೆ, ಯಾವುದೇ ಕ್ವಶನ್ ಕೇಳಿ, ಯಾವುದೇ ಸಮಸ್ಯೆ ಬರ್ಲಿ, ಅದನ್ನ ದಿಟ್ಟತನದಿಂದ ಧೈರ್ಯವಾಗಿ ಎದುರಿಸುವಂತಹ ಒಂದು ಚಾಕಚಕ್ಯತೆ ನಮ್ಗೆ ಬರ್ತಾ ಹೋಗುತ್ತೆ. ಅದು ನಾನು ಪ್ರಮಾಣ ಮಾಡ್ಕೊಡ್ತೀನಿ ನಿಮ್ಗೆ ಅದರಲ್ಲಿ, ಆ ಒಂದು ವಿಚಾರದಲ್ಲಿ. ಸೊ ಮತ್ತೆ ಈ ಅಧ್ಯಾಯಕ್ಕೆ ಬರ್ತಾ ಕೌರವರ ಒಂದು ಎದೆಯನ್ನ ಸೀಳುವಂತಹ ಒಂದು ಧ್ವನಿಯಲ್ಲಿ ಅವರು ಎಲ್ಲಾ ಶಂಖನಾದಗಳನ್ನ ಮಾಡ್ತಾರೆ. ನಂತರ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ನಾನು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ, ಯುದ್ಧವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು 2 ಸೈನ್ಯಗಳನ್ನ ನಾನು ನೋಡ್ಬೇಕು, ಅವ್ರ ಮುಖಗಳನ್ನ ನೋಡ್ಬೇಕು. ಯಾಕೆಂದ್ರೆ ಅವನು ಯುದ್ಧ ಮಾಡೋಕೆ ಬಂದ್ರು, ಯುದ್ಧ ಅಂತ ಮಾಡೋದಕ್ಕೆ ಅಂತ ಬಂದಾಗ ಯಾರು ಬದುಕ್ತಾರೆ ಯಾರು ಸಾಯ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಅವರ ಮುಖಗಳನ್ನ ನಾನು ಒಂದ್ಸತಿ ನೋಡ್ಕೊಂಡ್ ಬರ್ತೀನಿ. ರಥವನ್ನ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಸು. ನಿಮ್ಗೊಂದು ಚಿತ್ರಣ ಬರ್ಬೇಕು. ಕೌರವರಂದ್ರೆ ಒಂದು ಟೀಮ್ ಆ ಕಡೆ ಇರುತ್ತೆ, ಪಾಂಡವರಂದ್ರೆ ಒಂದು ಟೀಮ್ ಈ ಕಡೆ ಇರುತ್ತೆ. ಆ ಒಂದು ಮಧ್ಯದಲ್ಲಿ 2 ಸೈನ್ಯಗಳ ಮಧ್ಯದಲ್ಲಿ ಹೋಗಿ ಕೃಷ್ಣ ರಥವನ್ನ, ಅಂದ್ರೆ ಅರ್ಜುನ ಕೂತಂತಹ ರಥವನ್ನ ಅಲ್ಲಿ ನಿಲ್ಲಿಸ್ತಾನೆ. ಆಗ ಅರ್ಜುನ ಎಲ್ಲರ ಒಂದು ಮುಖವನ್ನ ನೋಡ್ತಾ ಬರ್ತಾನೆ. ಯಾರ್ಯಾರಿದ್ದಾರೆ ಈ ಕುರುಕ್ಷೇತ್ರ ಅನ್ನುವಂಥ ಯುದ್ಧದಲ್ಲಿ ಯಾರ್ಯಾರು ಬಂದಿದ್ದಾರೆ, ಅವರೆಲ್ಲ ಯಾರು. ಸಾಮಾನ್ಯವಾಗಿ ನೀವೇ ಅರ್ಜುನ ಅನ್ಕೊಳ್ಳಿ, ನಿಮ್ಮ ಕಸಿನ್ಸ್ ನ ನೆನ್ಸ್ಕೊಳ್ಳಿ, ಅಥವಾ ನಿಮ್ಮ ತಂದೆ ತಾಯಿಗಳನ್ನ ನೆನ್ಸ್ಕೊಳ್ಳಿ, ಅಥವಾ ನಿಮ್ಮ ರಿಲೇಟಿವ್ಸ್ ನ ನೆನ್ಸ್ಕೊಳ್ಳಿ. ಯಾವುದೋ ಒಂದು ಕಾರಣಕ್ಕೆ ಅವ್ರು ನಿಮ್ಗೆ ಯುದ್ಧಕ್ಕೆ ಬಂದಿದ್ದಾರೆ ಅಥವಾ ನಿಮ್ಮ ಒಂದು ಸಾಯಿಸೋ ಮಟ್ಟಕ್ಕೆ ಬಂದಿದ್ದಾರೆ ಅಂತ ನೀವ್ ಅನ್ಕೊಳ್ಳಿ. ನೀವೆಲ್ಲರೂ ಅವರ ಮುಖಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತ ಒಂದು ಚಿನ್ನ ಹಾಗೆ ಮನ್ಸಲ್ಲಿ ಒಂದು ಇಮ್ಯಾಜಿನೇಷನ್ ತಗೊಳ್ಳಿ. ನಾವೆಲ್ಲರೂ ಕೂಡ ಅರ್ಜುನರೇ ಆಗೋಗ್ತೀವಿ, ಖಂಡಿತ, ಅದ್ರಲ್ಲಿ ಏನು ಸಂದೇಹನೇ ಬೇಡ. ಅದೇ ವಿಷಾದ ಆಗಿದ್ದು ಅರ್ಜುನನಿಗೆ. ಅವ್ನು ಯಾರ್ಯಾರನ್ನ ನೋಡ್ತಾನೆ, ತನ್ನ ಸಂಬಂಧಿಕರನ್ನ ನೋಡ್ತಾನೆ, ತನ್ನ ತಮ್ಮ ತಂಗಿ ಅಥವಾ ದಾಯಾದಿಗಳನ್ನ ನೋಡ್ತಾನೆ. ಇವರೆಲ್ಲ ನನ್ನ ರಕ್ತವನ್ನ ಹುಟ್ಕೊಂಡು ಅಥವಾ ಒಂದು ವಂಶದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದವರು, ಇವರು ಯುದ್ಧಕ್ಕೆ ಬಂದಿದಾರ, ಇವ್ರ ಜೊತೆ ನಾನು ಯುದ್ಧವನ್ನು ಮಾಡ್ಬೇಕಾ, ಯಾಕೆ ಯುದ್ಧವನ್ನು ಮಾಡ್ಬೇಕು, ಬರೀ ಕ್ಷುಲ್ಲಕವಾದಂತ ಈ ರಾಜ್ಯವನ್ನ ಆಳೋದಕ್ಕೆ ನಾನು ಯುದ್ಧವನ್ನು ಮಾಡ್ಬೇಕಾ ಅನ್ನುವಂತ ವಿಷಾದ ಅವನಲ್ಲಿ ಬಹಳ ಕಾಡತ್ತೆ. ನಾನ್ ನಿಜವಾಗ್ಲೂ ಈ ಒಂದು ರಾಜ್ಯ ನನಗ್ ಬೇಕಾ, ಇವ್ರನ್ನೆಲ್ಲಾ ಸಾಯಿಸಿ ಆ ರಾಜ್ಯವನ್ನ ತಗೊಂಡು ನಾನು ಸಿಂಹಾಸನದ ಮೇಲೆ ಕೂತ್ಕೊಂಡು ನಾನು ರಾಜ್ಯಭಾರವನ್ನ ಮಾಡ್ಬೇಕಾ ಅನ್ನುವಂತಹ ಒಂದು ಆಲೋಚನೆ ತಕ್ಷಣ ಅರ್ಜುನಗೆ ಬರುತ್ತೆ. ಫುಲ್ ಎಮೋಷನ್ ಆಗೋಗ್ತಾನೆ. ಇವ್ರು ನಾನು ಸಾಯಿಸ್ತೀನ, ಇವ್ರು ಸಾಯಿಸೋದಕ್ಕೆ ಅಂತ ನಾನು ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಆಲ್ರೆಡಿ ಇವ್ರನ್ನ ಸಾಯಿಸೋದ್ರಿಂದ ನನ್ ರಾಜ್ಯ ಸಿಗುತ್ತಲ್ಲ, ಆ ರಾಜ್ಯದಲ್ಲಿ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ ಆಗತ್ತಾ ಅಂತ ಪ್ರತಿಯೊಬ್ಬೊಬ್ಬರ ಮುಖವನ್ನು ನೋಡ್ತಾನೆ. ಅವನ ಮನಸ್ಸಿನಲ್ಲಿ ಅಥವಾ ಅವನ ಎಮೋಷನ್ಸ್ ಯಾವ ರೀತಿ ತಿರುಗುತ್ತೆ ಅಂದ್ರೆ,
ನಾನೇನೋ ತಪ್ಪು ಮಾಡ್ತಿದ್ದೀನಿ, ನಾನೇನೋ ದೋಷ ಮಾಡ್ತಿದ್ದೀನಿ, ಅಥವಾ ನಾನೇನೋ ಮಾಡಬಾರ್ದಂತಹ ಕೆಲಸವನ್ನ ನಾನು ಇಲ್ಲಿ ಮಾಡೋದಕ್ಕೆ ಬಂದಿದ್ದೀನಿ ಅನ್ನುವಂತಹ ಒಂದು ಚಿಂತೆ ಕಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವೇ ತಿಳ್ಕೊಂಡು ನಿಮಗೂ ಕೂಡ ಈ ಅನುಭವ ಆಗಿರುತ್ತೆ. ಏನೋ ಒಂದು ಟೆನ್ಷನ್ ಆಗುತ್ತೆ, ಅಥವಾ ಏನೋ ಒಂದು ಫುಲ್ ಎಮೋಷನ್ಸ್ ನಮ್ಮನ್ನ ರೈಡ್ ಮಾಡ್ತಾ ಇರುತ್ತೆ, ಅಥವಾ ಎಮೋಷನ್ಸ್ ನಮ್ಮ ತಲೆ ಮೀರಿ ಹೋಗುತ್ತೆ ಅಂತ ಅನ್ಕೊಳ್ಳಿ. ಆಗ ಅಕಸ್ಮಾತ್ ಆಗಿ ನಮ್ಗೆ ಗೊತ್ತಿಲ್ದಿರೋ ಹಾಗೆ ಮನ್ಸಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನೇನೋ ತಪ್ಪು ಅಂದ್ರೆ ನಿಜವಾದ ಒಂದು ವಾಸ್ತವಿಕ ಪ್ರಜ್ಞೆನೇ ನಮ್ಗೆ ಇರೋಲ್ಲ. ನಾವ್ ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ, ನನ್ ಸುತ್ತಮುತ್ತ ಯಾರಿದ್ದಾರೆ, ಇದು ನಾನೇನಾ, ಇಂತಹ ಕೆಲ್ಸ ನಾನ್ ಮಾಡೋದಕ್ ಬಂದ, ಈ ರೀತಿ ಬಹಳಷ್ಟು ಪ್ರಶ್ನೆಗಳು ನಮಗೆ ಸಾಮಾನ್ಯವಾಗಿ ನಮಗೆ ಬರ್ತಾ ಹೋಗುತ್ತೆ. ಇನ್ನ ಕುರುಕ್ಷೇತ್ರ ಅನ್ನುವಂತಹ ದೊಡ್ಡ ರಣರಂಗದಲ್ಲಿ ಅರ್ಜುನು ತನ್ನದೇ ಆದಂತಹ ಸ್ವಂತ ಪುತ್ರ ಪುತ್ರಿಗಳು ಅಥವಾ ಸಂಬಂಧಿಕರು, ಮಾತುಲಹ ಶ್ವಶುರಃ ಆಚಾರ್ಯ ಪಿತರ ಒಂದು ಶ್ಲೋಕ ಬರುತ್ತೆ. ಆಚಾರ್ಯ ಪಿತರ ಪುತ್ರ ತಥೈವ ಪಿತಾಮಹ ಅಂತ, ಮಾತುಲ ಶ್ವಶುರ ಪೌತ್ರ ಶಾಲಾ ಸಂಬಂಧಿನಸ್ತದ ಅಂತ. ಗುರುಗಳು, ದೊಡ್ಡಪ್ಪರು, ಚಿಕ್ಕಪ್ಪಂದಿರು, ಮಕ್ಕಳು, ಅಜ್ಜಂದಿರು, ಸಹೋದರರು, ಮಾವಂದಿರು, ಮೊಮ್ಮಕ್ಕಳು, ಇವ್ರ ಜೊತೆ ನಾನು ಯುದ್ಧ ಮಾಡ್ಬೇಕಾ? ಇವ್ರ ಜೊತೆ ಯುದ್ಧ ಮಾಡಿ ನಾನು ನಿಜವಾಗ್ಲೂ ಇದ್ ಮಾಡ್ಬೇಕಾ? ಆಗ ಬಿಲ್ಲನ್ನ ಕೆಳಗಡೆ ಹಾಕ್ತಾನೆ ಅರ್ಜುನ. ಬಿಲ್ಲನ್ನ ಕೆಳಗಡೆ ಹಾಕಿ ಕೃಷ್ಣನಿಗೆ ಹೇಳ್ತಾನೆ, ನಾನು ಈ ಒಂದು ಕೆಲ್ಸವನ್ನು ಮಾಡಲ್ಲ. ಧೃತರಾಷ್ಟ್ರ ಪುತ್ರರು ನನ್ನ ಕೊಂದ್ರುನು ನನಗೆ ಸಂತೋಷನೇ. ಅದು ಅವ್ರಿಗೆ ಒಂದು ಇದು ಬರುತ್ತೆ, ಆತ ತಾಯಿನಹ ಅಂತ ಒಂದು ಪದ ಬರುತ್ತೆ. ಅಂದ್ರೆ ಮಾಡಬಾರದ 5 ತಪ್ಪುಗಳನ್ನ ಯಾರು ಮಾಡ್ತಾರೆ ಅವ್ರಿಗೆ ಆತ ತಾಯಿನಹ ಅಂತ ಹೇಳ್ತಾರೆ. ವಿಷ ಹಾಕೋದು ಒಂದು ಪ್ರಸಂಗ ಆಗಿರ್ಬೋದು, ಅಥವಾ ರಾಜ್ಯವನ್ನ ಕಬಳಿಕೆ ಮಾಡೋದು, ಕಳ್ಳತನ ಮಾಡೋದು ಒಂದು ಪ್ರಸಂಗ ಆಗಿರ್ಬೋದು. ಈ ರೀತಿ ಒಂದು 5 ತಪ್ಪುಗಳಿದೆ. ಅದನ್ನ ನಾನು ಆಮೇಲೆ ವಿಸ್ತಾರವಾಗಿ ಹೇಳ್ತಾ ಹೋಗಿ, ಅದನ್ನೇ ತಗೊಂಡ್ರೆ ಅದೊಂದು 1/4 ಗಂಟೆ ಆದ್ರೂ ಅದ್ರ ಬಗ್ಗೆ ಹೇಳ್ತಾ ಹೋಗಿ. ಸೊ ಇಂತಹ ಧಾರ್ತರಾಷ್ಟ್ರ ಪುತ್ರನ ನಿಹತ್ಯ ಧಾರ್ತರಾಷ್ಟ್ರಾನಃ ಕಾ ಪ್ರೀತಿಸ್ಯ ಜನಾರ್ದನ ಪಾಪಮೇವಾಶ್ರಯೇ ದಸ್ಮಾನ್ ಅತ್ವೈತಾನ ಆತತಾಯಿನಃ ಅಂತ ಅರ್ಜುನ ಹೇಳ್ತಾನೆ. ಇಂತಹ ಕೆಟ್ಟವರು ನನ್ನನ್ನು ಕೊಂದ್ರು ನನಗೆ ಸಂತೋಷನೇ, ನನಗೇನು ಬೇಕಾಗಿಲ್ಲ, ಈ ರಾಜ್ಯ ಬೇಕಾಗಿಲ್ಲ ನನಗೆ, ನನ್ನ ಜೀವನವನ್ನ ನಾನು ಮಾಡ್ತೀನಿ, ನನಗೆ ಈ ರಾಜ್ಯ ಬೇಡ, ನನಗೆ ಇದ್ಯಾವುದು ಬೇಡ, ನನ್ನ ಸ್ವಜನರನ್ನ ನಾನು ಸಾಯಿಸಿ ಆ ಒಂದು ಪಾಪಕ್ಕೆ ನಾನು ಗುರಿಯಾಗೋದಕ್ಕೆ ನಾನು ಖಂಡಿತ ಇಷ್ಟಪಡಲ್ಲ, ನಾನು ಈ ಯುದ್ಧವನ್ನ ಮಾಡೋಲ್ಲ ಅಂತ ತನ್ನ ಒಂದು ಬಾಣವನ್ನ ಅವನು ಕೆಳಗಡೆ ಹಾಕ್ತಾನೆ. ಯಾಕೆ ಹಾಕ್ತಾನೆ ಅಂತ ಅಂದ್ರೆ, ಇಡೀ ಕುಲ, ಈ ವಂಶ ಅನ್ನೋದೇನಿದೆಯಲ್ಲ, ಇಡೀ ಕುಲನೇ ನಾಶ ಆಗುತ್ತೆ, ಇಡೀ ಕುಲವೇ ನನ್ನನ್ನ ತಪ್ಪಿತಸ್ಥನಾಗಿ ನೋಡ್ತಾರೆ. ಇಡೀ ಒಂದು ಸನಾತನ ಧರ್ಮ ಏನಿದೆ, ಆ ಧರ್ಮವನ್ನ ಮಾಡ್ಬೇಕು ಅಂತ ಇರುವಂತಹ ಪಾಂಡು ವಂಶ ಏನಿದೆ, ಅದೆಲ್ಲವೂ ಕೂಡ ನನ್ನನ್ನ ಬೆರಳು ಮಾಡಿ ತೋರಿಸುತ್ತೆ. ನೀನು ಪಾಪ ಮಾಡಿದೆ, ನಿನ್ನ ಸ್ವಜನರನ್ನೇ ನೀನು ಕೊಂದೆ, ವರ್ಣ ಸಂಕರಕ್ಕೆ ನೀನು ಗುರಿಯಾದೆ, ಕುಲಘಾತಕ ನೀನಾದೆ, ಇಡೀ ಕುಲವನ್ನೇ ನಾಶ ಮಾಡಿದಂತಹ ಪಾಪ ಕೃತ್ಯವನ್ನ ನಾನ್ ಮಾಡ್ದೆ ಅನ್ನುವಂತಹ ಒಂದು ದೋಷ ನನಗ ಬರುತ್ತೆ ಕೃಷ್ಣ, ನಾನಿದನ್ ಮಾಡಲ್ಲ. ಸಂಕರೋ ನರಕ ಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾಹ ಅಂತ. ಅಂದ್ರೆ ವರ್ಣಸಂಕರ, ಆ ಕುಲಘಾತಕರಾದಂತಹ, ಕುಲವನ್ನೇ ನಾಶ ಮಾಡುವಂತಹ, ಅಥವಾ ಪಿತೃಗಳು ನನ್ನನ್ನ ನನಗೆ ಕ್ಷಮಿಸ್ತಾರೆ ಅಂತ ಅನ್ಕೊಂಡಿದ್ಯಾ ಕೃಷ್ಣ? ಎಂತಹ ದೋಷಯುಕ್ತವಾದಂತಹ ಕೆಲಸವನ್ನ ನಾನು ಮಾಡಕ್ ಹೊಡ್ತಾ ಇದ್ದೀನಿ. ಇದಕ್ ನಾನು ವ್ಯವಸ್ಥಿತವಾಗಿ ಬಂದ್ಬಿಟ್ಟಿದ್ದೀನಿ ನಾನು ಯುದ್ಧ ಮಾಡ್ಬೇಕು ಅಂತ. ಈ ಯುದ್ಧವನ್ನ ನಾನ್ ಮಾಡಲಾರೆ, ಈ ಯುದ್ಧವ ನನಗೆ ಸಮಯೋಚಿತವಾದದ್ದಲ್ಲ, ದಯವಿಟ್ಟು ನನ್ನನ್ನ ಯುದ್ಧ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಪ್ರೇರಣೆಯನ್ನು ನೀಡಬೇಡ ಅಂತ ಇಡೀ ಒಂದು ವಿಷಾದವನ್ನ ಹೇಳ್ತಾನೆ. ಇದು ಶಾಸ್ತ್ರರಹಿತವಾದದ್ದಲ್ಲ, ಅಥವಾ ನನ್ನ ಶಸ್ತ್ರಗಳನ್ನ ಎತ್ಕೊಂಡು ನಾನು ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲೋದು ಯಾವ ರೀತಿಯ ನ್ಯಾಯ? ನನಗೆ ಈ ರಾಜ್ಯ ಬೇಡ, ಏನು ಬೇಡ, ನಾನು ಬೇಕಾದ್ರೆ ಭಿಕ್ಷೆನ ಬೇಡ್ಕೊಂಡಾದ್ರೂ ನನ್ನ ಜೀವನ ನಾನು ಮಾಡ್ತೀನಿ, ಯುದ್ಧವನ್ನು ಮಾಡೋಲ್ಲ ಅಂತ ಬಿಲ್ಲನ್ನ ಕೆಳಗಡೆ ಇಟ್ಟು ಮೊಣಕಾಲು ಹುರಿ ಕೃಷ್ಣನ ಹತ್ರ ಕೂತ್ಕೊಂತಾನೆ. ಇದು ಅರ್ಜುನ ವಿಷಾದ ಯೋಗ. ನಾನು ತುಂಬಾ ದೀರ್ಘವಾಗಿ ಒಂದೊಂದು ಶ್ಲೋಕವನ್ನ ಹೇಳೋದಾದ್ರೆ ತುಂಬಾ ವಿಸ್ತಾರವಾಗಿ ಪಾಂಡವರ ಕೌರವರ ಪರಿಚಯವನ್ನ, ಬಿಲ್ಲು ಬಾಣಗಳನ್ನ, ಶಂಕರ ಹೆಸರುಗಳನ್ನ, ಒಬ್ಬೊಂದೊಂದು ಕ್ಯಾರೆಕ್ಟರ್ದು ಒಂದೊಂದು ಕಥೆ ಇದೆ. ಕರ್ಣ, ಸುಧಾಮನಿ ಎಲ್ಲರಿಗೂ ಕೂಡ ಹೇಳ್ತಾ ಹೋಗ್ಬೋದು. ಇವತ್ತಿನ ಮಟ್ಟಿಗೆ ಸಾರಾಂಶಯುತವಾಗಿ ಅರ್ಜುನ ವಿಷಾದ ಯೋಗ ಅಂದ್ರೆ ಏನಂತ ನೀವು ಅರ್ಥ ಮಾಡ್ಕೊಬೇಕಂದ್ರೆ, ಅರ್ಜುನದ ವಿಷಾದವನ್ನ ತನ್ನ ಸ್ವಂತ ಸಂಬಂಧಿಕರನ್ನ ನೋಡಿ ಅವನು ಯುದ್ಧವನ್ನ ಮಾಡೋದಿಲ್ಲ ಅಂತ ಶಸ್ತ್ರವನ್ನ ಕೆಳಗಡೆ ಹಾಕದ, ಧರ್ಮಯುತವಾಗಿ ನಾನು ಇರ್ಬೇಕು ಅಂತ ಅನ್ಕೊಂಡ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಈ ಅಧ್ಯಾಯ ಮುಗಿಯುತ್ತೆ. ಈ ಅಧ್ಯಾಯದಲ್ಲಿ ಪರಿಚಯವನ್ನ ಮಾಡ್ಕೊಡ್ತಾರೆ, ಯಾರ್ಯಾರು ಕೌರವರು ಇರ್ತಾರೆ, ಯಾರ್ಯಾರು ಪಾಂಡವರು ಇರ್ತಾರೆ,
ರಣರಂಗದ ಒಂದು ಚಿತ್ರಣವನ್ನ ಈ ಒಂದು ಅಧ್ಯಾಯದಲ್ಲಿ ಕೊಡ್ತಾ ಹೋಗ್ತಾರೆ. ಅದು ಅರ್ಜುನ ವಿಷಾದ ಯೋಗ ಅನ್ನುವಂಥದ್ದು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನ ಪ್ರಶ್ನೆಗಳಿದ್ರೆ ಈ ಒಂದು ಅಧ್ಯಾಯಕ್ಕೆ ರಿಲೇಟೆಡ್ ಆಗಿ ಕೇಳ್ಬೋದು. ಇಲ್ಲಾಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ನಾವು ಇವತ್ತು ಒಂದ್ 2-3 ನಾಮಗಳನ್ನ ನೋಡೋಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ, ಆಗ್ಲಿ. ವಿಷ್ಣು ಸಹಸ್ರನಾಮಕ್ಕೆ ಹೋಗೋಣ. ಯಾಕೆಂದ್ರೆ ಭಗವದ್ಗೀತೆ ಚಿಂತನೆಯಲ್ಲಿ ನಾವೆಲ್ಲೋ ಒಂದ್ ಕಡೆ ವಿಷ್ಣು ಸಹಸ್ರನಾಮವನ್ನ ಬಿಡೋದು ಅಷ್ಟು ಚೆನ್ನಾಗಿರ್ಲಿಕ್ಕೆ ತುಂಬಾ ಜನ ಫಾಲೋ ಮಾಡ್ತೀರಾ, ತುಂಬಾ ಜನ ನೋಟ್ಸ್ ಮಾಡ್ಕೊಂತ ಇದ್ದೀರಾ, ಒಂದಿಷ್ಟು ಜನ ನೋಟ್ಸ್ ನ ಕಳಿಸ್ತಾ ಇದ್ದೀರಾ ನನಗೆ, ಯಾವ ರೀತಿ ನೀವು ಕಥೆಗಳನ್ನ ಬರೆದು ಅದನ್ನ ಸಂಗ್ರಹ ಮಾಡಿ ಇಟ್ಕೊಂತ ಇದ್ದೀರಾ ಅಂತ. ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಯಜ್ಞವನ್ನ ನಾವೆಲ್ಲರೂ ಕೂಡ ತಗೊಂಡಿದ್ದೀವಿ. ಅದೇ ರೀತಿ ಇದನ್ನ ಮುಂದುವರ್ಸೋಣ. ಇವತ್ತು ನಾವು 22ನೇ ಶ್ಲೋಕಕ್ಕೆ ಕಾಲಿಡ್ತಾ ಇದ್ದೀವಿ. ಕಳೆದ ಕ್ಲಾಸ್ ಅಲ್ಲಿ 21ನೇ ಶ್ಲೋಕದ 9 ನಾಮಗಳು ಮುಗಿದಿತ್ತು. ಪ್ರಜಾಪತಿ ಅನ್ನೋ ತನಕ ನಾವು ನೋಡಿದ್ವಿ. ಇವತ್ತಿನ ಕಥೆಗಳು ಕೂಡ ಬಹಳ ರೋಚಕವಾಗಿದೆ. ನನಗೆ ಬಹಳ ಖುಷಿ ತಂದು ಕೊಟ್ಟಿದೆ ಕಥೆಗಳು. ಯಾಕೆಂದ್ರೆ ಲಕ್ಷ್ಮಣ ಯಾರು ಅಥವಾ ರಾಮಾಯಣದಲ್ಲಿ ಬರುವಂತಹ ಬಹಳಷ್ಟು ರೋಚಕವಾದಂತಹ ಕಥೆಗಳನ್ನ ನಾನು ಇವತ್ತು ನಿಮಗೆ ತಂದು ಕೊಟ್ಟಿದ್ದೀನಿ. 22ನೇ ಶ್ಲೋಕವನ್ನ ಒಂದು ಸಾರಿ ನಾವು ರಿಸೈಟ್ ಮಾಡಿ ಅದರ ನಾಮಗಳನ್ನ ತಿಳ್ಕೊಂತ ಹೋಗೋಣ. ಯಾರೋ ಆಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರಿ, ಅವರನ್ನೇ ಮತ್ತೆ ಕರಿತೀನಿ. ಇಲ್ಲ, ಯಾರು ಹೇಳ್ತೀರಾ? ಉಮಾ ಭಗಿನಿ ಹೇಳಿ. ಉಮಾ ನಂಜನ ಸ್ವಾಮಿ ಹೇಳಿ. ನಾನೇ ಹೇಳ ಮಹೋದಯ? ಇಲ್ಲ, ಹೇಳ್ಕೊಡ್ತೀನಿ, ಹೇಳಿ. ಅಮೃತ್ಯು ಸರ್ವದೃಕ್ ಸಿಂಹ, ಅಮೃತ್ಯು ಸರ್ವದೃಕ್ ಸಿಂಹ, ಸಂಧಾತಾ ಸಂಧಿಮಾನ್ ಸ್ಥಿರಃ, ಸಂಧಾತಾ ಸಂಧಿಮಾನ್ ಸ್ಥಿರಃ, ಅಜೋ ದುರ್ಮರ್ಶನ ಶಾಸ್ತ, ಅಜೋ ದುರ್ಮರ್ಶನ ಶಾಸ್ತ, ವಿಶ್ರುತಾತ್ಮಾ ಸುರಾರಿಹ. ವಿಶ್ರುತಾತ್ಮಾ ಸುರಾರಿಹ. ಭಗವದ್ಗೀತೆ ಪಾರಾಯಣ ಮಾಡಿ ಮಾಡಿ ಅಥವಾ ಹೇಳ್ಕೊಂಡು ವಿಷ್ಣು ಸಹಸ್ರನಾಮಕ್ಕೂ ಅದೇ ಟ್ಯೂನೇ ಬಂದ್ಬಿಡುತ್ತೆ. ಆಕ್ಚುಲಿ ಅದು ಅನುಷ್ಠುಪ್ ಛಂದಸ್ಸಲ್ಲೇ ಇದೆ, ಹೇಳ್ಬೋದು. ಆದ್ರೆ ನಾವು ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ ಹೇಳೋದೇ ಬೇರೆ ಸ್ವಲ್ಪ ಟ್ಯೂನ್ ಅಲ್ಲಿ ಹೇಳ್ತೀವಿ. ಅಂದ್ರೆ 2 ಪಾದಗಳನ್ನ ಒಟ್ಟಿಗೆ ಸೇರಿಸಿ ಹೇಳ್ತೀವಿ. ಆಗ್ಲಿ, ತೊಂದರೆ ಇಲ್ಲ. ಸೊ ಈ ಒಂದು ಶ್ಲೋಕದಲ್ಲಿ ನಾವು ವಿಷ್ಣುವಿನ ಮಹೋದಯ ನನ್ನ ಹೆಸರು ಕರೆದಲ್ವಾ ನೀವು? ಯಾರು? ಉಮಾ ಭಗಿನಿ. ಹಾ, ಬೇರೆ ಯಾರು? ಆಗ್ಲಿ. ಸೊ ಅಮೃತ್ಯು ಸಿಂಹ, ಸಂಧಾತ ಸಂಧಿಮಾನ್ ಸ್ಥಿರಃ, ಅಜೋ ದುರ್ಮರ್ಶನ ಶಾಸ್ತ, ವಿಶ್ರುತಾತ್ಮ ಸುರಾರಿಹ ಅನ್ನುವಂತಹ ಒಂದು ಶ್ಲೋಕದಲ್ಲಿ ನಾವು ವಿಷ್ಣುವಿನ 11 ನಾಮಗಳನ್ನು ನೋಡ್ತೀವಿ. ಅಮೃತ್ಯು ಸರ್ವದೃಕ್ ಸಿಂಹ, ಸಂಧಾತ ಸಂಧಿಮಾನ್ ಸ್ಥಿರಃ, ಅಜಃ ದುರ್ಮರ್ಶನಃ ಶಾಸ್ತ, ವಿಶ್ರುತಾತ್ಮ ಸುರಾರಿಹ. ಇವೆಲ್ಲವೂ ಕೂಡ ವಿಷ್ಣುವಿನ ನಾಮಗಳು. ಈಗ ಹೆಂಗೆ ನನಗೆ ದಿನೇಶ್ ಅಂತ ಕರೀತಾರೋ ಹಾಗೆ ವಿಷ್ಣುವಿಗೆ ಇವೆಲ್ಲಾ ನಾಮದಲ್ಲಿ ನಾವು ಕರಿತಾ ಹೋಗು. ಅಮೃತ್ಯು ಅಂತ ವಿಷ್ಣುವನ್ ಕರೆದ್ರು ಕೂಡ ಅವನು ನಮ್ ಕಡೆ ತಿರುಗಿ ನೋಡ್ತಾನೆ. ಯಾಕೆ ಅಂತ ಅಂದ್ರೆ ಅವನಿಗೆ ಮೃತ್ಯು ಅನ್ನೋದೇ ಇಲ್ಲ, ಅದಕ್ಕೆ ಅಮೃತ್ಯು ಅಂತ. ಅವನಿಗೆ ಸಾವು ಅನ್ನೋದೇ ಇಲ್ಲ. ಸಾಮಾನ್ಯವಾಗಿ ಎಲ್ಲಾ ಹುಟ್ಟಿದ ಮನುಷ್ಯರು ಸಾಯ್ತಾರೆ, ಆದ್ರೆ ಪರಮಾತ್ಮ ಒಬ್ಬ ಮಾತ್ರ ಶಾಶ್ವತನಾದವನು, ಅಮರನಾದವನು. ಅದಕ್ಕೋಸ್ಕರ ಅವನಿಗೆ ಯಾವುದೇ ರೀತಿಯ ಮೃತ್ಯು ಅಥವಾ ವಿನಾಶ ಅನ್ನೋದು ಇಲ್ವೇ ಇಲ್ಲ. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಮೃತ್ಯು ವಿನಾಶ ತದ್ ಹೇತುರ್ವಾ ಯಸ್ಯ ನ ವಿದ್ಯತೆ ಇತಿ ಅಮೃತ್ಯು ಅಂತ. ಅಂದ್ರೆ ಆತನಿಗೆ ಮರಣ ಆಗ್ಲಿ ಅಥವಾ ವಯಸ್ಸು ಆಗ್ಲಿ ಅಥವಾ ರೋಗ ಆಗ್ಲಿ ಅಥವಾ ಕ್ಷಯವಾಗ್ಲಿ ಯಾವುದೂ ಕೂಡ ಅಂಟೋದಿಲ್ಲ. ಅದಕ್ಕೋಸ್ಕರ ಅವನ ಹೆಸರೇ ಅಮೃತ್ಯು. ಮೃತ್ಯು ಯಸ್ಯ ನ ಅಸ್ತಿ ಇತಿ ಅಮೃತ್ಯು. ಜನನ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಅಥವಾ ರೋಗ ಆಗಿರ್ಬೋದು, ಸಾವಾಗಿರ್ಬೋದು, ಯಾವುದರ ಒಂದು ಲಿಪಿನೇ ಅವನಲ್ಲಿ ಇಲ್ಲೋದಿಲ್ಲ. ತುಂಬಾ ಮುಕ್ತನಾಗಿರುತ್ತೆ. ಅವನಿಗೆ ವಯಸ್ಸು ಅನ್ನೋದೇ ಆಗೋದಿಲ್ಲ, ಅವನು ಹುಟ್ಟೋದೇ ಇಲ್ಲ, ಅವನು ಸಾಯೋದೇ ಇಲ್ಲ, ಅವನು ಕೊಳೆಯೋದೇ ಇಲ್ಲ, ಅವನಿಗೆ ರೋಗ ಅನ್ನೋದೇ ಬರೋದಿಲ್ಲ. ಅಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ ಅನ್ನುವಂತ ಅರ್ಥದಲ್ಲಿ ನಾವು ಅಮೃತ್ಯು, ಸಾವೇ ಇಲ್ಲದವ ಅನ್ನುವಂತಹ ಅರ್ಥದಲ್ಲಿ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಭಗವದ್ಗೀತೆಯಲ್ಲೂ ಕೂಡ ಇದಕ್ಕೆ ಪೂರಕವಾಗಿ ಒಂದು ಶ್ಲೋಕ ಬರುತ್ತೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ
ನಹನ್ಯತೆ ಹನ್ಯಮಾನೆ ಶರೀರೆ ಅಂತ 2ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಬಹಳ ಫೇಮಸ್ ಶ್ಲೋಕ ಇದು. ಒಬ್ಬ ಮನುಷ್ಯನಿಗೆ ಯಾರು ಮನುಷ್ಯ ಹುಟ್ಟುತ್ತಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಅವನು ಸಾಯ್ಲೇಬೇಕು, ಹುಟ್ಟಿದವನು ಸಾಯ್ಲೇಬೇಕು, ಯಾರೂ ಕೂಡ ಶಾಶ್ವತರಲ್ಲ, ಆತ್ಮ ಒಂದೇ ಶಾಶ್ವತವಾದದ್ದು ಅನ್ನುವಂತಹ ಒಂದು ತತ್ವವನ್ನ, ಅಂದ್ರೆ ಆತ್ಮಜ್ಞಾನದ ಒಂದು ತತ್ವವನ್ನ ಹೇಳುವ ನಿಟ್ಟಿನಲ್ಲಿ ಪರಮಾತ್ಮ ಈ ಒಂದು ಶ್ಲೋಕವನ್ನ ಹೇಳ್ತಾ ಹೋಗ್ತಾನೆ. ಮುಂದಿನ ವಾರ ನಾವು ಆತ್ಮಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ. ಬಹಳ ಮುಖ್ಯವಾದಂತಹ ಒಂದು ತತ್ವ ಅದು ಆತ್ಮಜ್ಞಾನ ಅನ್ನುವಂಥದ್ದು. ಆತ್ಮಕ್ಕೆ ಯಾವುದೇ ರೀತಿಯ ಸಾವಿಲ್ಲ, ದೇಹಕ್ಕೆ ಮಾತ್ರನೇ ಸಾವು. ನಾವು ಹೇಗೆ ಬಟ್ಟೆಗಳನ್ನ ಬದಲಾಯಿಸ್ತೀವೋ ಹಾಗೆ ಆತ್ಮ ದೇಹಗಳನ್ನ ಬದಲಾಯಿಸ್ತಾ ಹೋಗುತ್ತೆ ಅನ್ನುವಂತಹ ಒಂದು ಅರ್ಥವನ್ನ ಸಾಂಖ್ಯ ಯೋಗದಲ್ಲಿ ಪರಮಾತ್ಮ ಕೊಡ್ತಾ ಹೋಗ್ತಾನೆ. ಮತ್ತೆ ವಿಷ್ಣು ಸಹಸ್ರನಾಮಕ್ಕೆ ಬರ್ತಾ ಹೋದ್ರೆ ಅಮೃತ್ಯು ಅಂತ ಅಂದ್ರೆ ಮರಣವನ್ನೇ ಇಲ್ಲದವ ಅನ್ನುವಂಥ ಒಂದು ನಾಮ ಅವನಿಗೆ. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ಅರ್ಥೈಸ್ಕೊಬೇಕು ನಾವು ಅಂತಂದ್ರೆ, ಮತ್ತೆ ರಾಮಾಯಣದ ಒಂದು ಪ್ರಸಂಗ. ಸುಮಾರು ಜನಕ್ಕೆ ಈ ಕತೆ ಗೊತ್ತಿಲ್ಲ ಅಂತ ಭಾವಿಸ್ತೀನಿ. ಪ್ರಸಂಗ ಏನು ಅಂತಂದ್ರೆ, ವನವಾಸಕ್ಕೆ ರಾಮ, ಸೀತೆ, ಲಕ್ಷ್ಮಣರು 3 ಜನರು ಕೂಡ ಬಂದಿರ್ತಾರೆ. ವನವಾಸದಲ್ಲಿ ಒಂದು ಕುಟೀರವನ್ನು ಮಾಡಿಕೊಂಡು ರಾಮ, ಸೀತೆ ಒಂದು ಕುಟೀರದಲ್ಲಿ ಇರ್ತಾರೆ. ಲಕ್ಷ್ಮಣ ಕಾವಲಾಗಿ ಇನ್ನೊಂದು ಅಲ್ಲೇ ಸಮೀಪದಲ್ಲಿ ಇನ್ನೊಂದು ಕುಟೀರವನ್ನ ಮಾಡಿ ಲಕ್ಷ್ಮಣ ವಾಸ ಮಾಡ್ತಾ ಇರ್ತಾನೆ. ಒಂದು ದಿನ ಲಕ್ಷ್ಮಣನ ಒಂದು ನಿಷ್ಠೆಯನ್ನ ನೋಡಿ ಇಂದ್ರ ಏನ್ ಮಾಡ್ತಾನೆ ಅಂತಂದ್ರೆ, ಲಕ್ಷ್ಮಣನ ಯಾವುದೇ ರೀತಿಯಲ್ಲೂ ಅವ್ನು ವಿಚಲಿತನಾಗೋದಿಲ್ಲ, ವಿಚಲಿತವನ್ನಾಗಿ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿ ಒಂದು ಅಪ್ಸರೆಯನ್ನ ಸ್ವರ್ಗದಿಂದ ಆ ಒಂದು ವನವಾಸದ ಜಾಗಕ್ಕೆ ಕಳಿಸ್ತಾನೆ. ಲಕ್ಷ್ಮಣನನ್ನ ಡಿಸ್ಟರ್ಬ್ ಮಾಡ್ಬೇಕು ಅಥವಾ ಲಕ್ಷ್ಮಣನ ಒಂದು ಚಿತ್ತವನ್ನ ಸೆಳಿಬೇಕು ಅನ್ನುವಂಥ ರೀತಿಯಲ್ಲಿ, ಅವನು ಕಾಮೋದ್ವೇಗನಾಗ್ಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಅಪ್ಸರೆಯನ್ನ ಲಕ್ಷ್ಮಣನ ಹತ್ರ ಕಳಿಸ್ತಾನೆ, ಪರೀಕ್ಷೆ ಮಾಡ್ಬೇಕು ಅಂತ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಲಕ್ಷ್ಮಣ ಎಷ್ಟು ನೀತಿವಂತ ಅಥವಾ ನಿಷ್ಠಾವಂತ ಅಂತ ಅಂದ್ರೆ, ಯಾರೇ ಬಂದು ಕೂಡ ಅವನ ಒಂದು ವನವಾಸದ ಒಂದು ಆ ಸಮಯದಲ್ಲಿ ಯಾರೇ ಬಂದು ಇದ್ ಮಾಡಿದ್ರು ಕೂಡ ಅವನು ವಿಚಲಿತನಾಗ್ತಾ ಇರ್ಲಿಲ್ಲ. ಅದೇ ರೀತಿ ಅಪ್ಸರೆಯ ಒಂದು ಅವನಿಗೆ ಟೆಂಪ್ಟ್ ಮಾಡಿದ್ರು ಅವನು ಸ್ವಲ್ಪವೂ ಕೂಡ ವಿಚಲಿತನಾಗ್ದಲೆ ಕೋಪಾದೃಷ್ಟನಾಗಿ ಅಟ್ಟಿಸ್ಕೊಂಡು ಹೋಗ್ತಾನೆ ಅಪ್ಸರೆಯನ್ನ. ನನ್ನ ಎಷ್ಟು ಕೇಳಿದ್ರು ಕೂಡ ಕಾಡ್ತಾನೆ ಇದೆಯಾ ನೀನ್ ನನಗೆ ಪ್ರಚೋದನೆಯನ್ನ ಮಾಡ್ತಾನೆ ಇದೆಯಾ, ನಾಟ್ಯ ಮಾಡ್ತಾ ಇದೆಯಾ, ಹಾಡು ಹೇಳ್ತಾ ಇದೆಯಾ, ಅಥವಾ ನಿನ್ನ ಒಂದು ಶೃಂಗಾರವನ್ನ ನನ್ನ ಮುಂದೆ ಪ್ರದರ್ಶನ ಮಾಡ್ತಾ ಇದೆಯಾ, ಇದು ನಿನಗೆ ಸರಿಯಲ್ಲ ಅಂತ ಅಟ್ಟಿಸ್ಕೊಂಡು ಹೋಗ್ತಾನೆ. ಅಟ್ಟಿಸ್ಕೊಂಡು ಹೋಗಿ ಒಂದು ಬಾಣವನ್ನ ಬಿಡ್ತಾನೆ ಅಪ್ಸರೆಗೆ. ಆ ಬಾಣ ಏನಾಗತ್ತೆ, ಆ ಅಪ್ಸರೆಯ ಒಂದು ಕೂದಲಿಗೆ ಸ್ಪರ್ಶ ಆಗಿ ಅದು ಹೋಗುತ್ತೆ, ಸ್ಪರ್ಶ ಆಗಿ ಹೋಗುತ್ತೆ. ಮತ್ತೆ ಆ ಬಾಣಕ್ಕೆ ಒಂದಿಷ್ಟು ಕೂದಲು ಅಂಟುಕೊಳ್ಳುತ್ತೆ. ಇದನ್ನೆಲ್ಲವನ್ನು ಕೂಡ ಬಂದು ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಈ ತರ ಯಾರೋ ಒಂದು ಅಪ್ಸರೆ ಬಂದಿದ್ಲು, ನನ್ನ ಒಂದು ಏಕಾಗ್ರತೆಯನ್ನ ವಿಚಲಿತ ಮಾಡೋದಕ್ಕೆ ಅಂತ ನಾಟ್ಯವನ್ನು ಮಾಡ್ಲು, ಹಾಡನ್ನ ಹೇಳಿದ್ಲು, ವಯ್ಯಾರವನ್ನ ಮಾಡಿದ್ಲು ಅಂತ. ಆ ಬಾಣದಲ್ಲಿ ಆ ಅಪ್ಸರೆ 2 ಕೂದ್ಲು ಸಿಗಾಕೊಂಡಿರುತ್ತೆ ಅಥವಾ ಅಂಟಿರತ್ತೆ. ಅದನ್ನ ಸೀತೆ ನೋಡ್ಬಿಟ್ಟು ಸೀತೆ ಆಡ್ಕೊಂತಾಳಂತೆ ಲಕ್ಷ್ಮಣನ್. ಆಡ್ಕೊಳ್ಳೋದು ಅಂದ್ರೆ ಮಾಮೂಲಿ ವ್ಯಂಗ್ಯ ಮಾಡೋದು, ಮೈದಾ ಅಲ್ವಾ, ಸಾಮಾನ್ಯ ಸಲಿಗೆ ಇರುತ್ತೆ ಅತ್ತಿಗೆ ಇವರಿಗೆಲ್ಲ. ಲಕ್ಷ್ಮಣನ್ ನೋಡಿ, ನಿನ್ನನ್ನ ನೋಡಿ ಅಪ್ಸರೆ ಬಂದಿದ್ಲ, ನಿನ್ನನ್ನ ನೋಡಿ ಅಪ್ಸರೆ ನಾಟ್ಯವಾಡಲ್ಲ, ಅದನ್ನ ನೀನು ಸಾಯಿಸೋದಕ್ಕೆ ಅಂತ ಬಾಣವನ್ನು ಬಿಟ್ಟ್ಯಾ, ಮತ್ತೆ ಕೂದಲು ಯಾಕೆ ಅಂಟ್ಕೊಂತು ಬಾಣಕ್ಕೆ? ಈ ರೀತಿ ಒಂದು ವ್ಯಂಗ್ಯವಾಗಿ ಅವನ ಒಂದು ಪಾತಿವ್ರತೆಯನ್ನ ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಸೀತೆ ಪ್ರಶ್ನೆ ಮಾಡ್ತಾಳೆ. ಆದ್ರೆ ಈ ರೀತಿಯ ವ್ಯಂಗ್ಯ ಸೀತೆ ಮಾಡಿದ್ದು ಲಕ್ಷ್ಮಣಗೆ ಸ್ವಲ್ಪವೂ ಕೂಡ ಇಷ್ಟ ಆಗ್ಲಿಲ್ಲ. ತನ್ನ ಅತ್ತಿಗೆ ಹೇಳಿದ್ರು ಕೂಡ ಸ್ವಲ್ಪವೂ ಕೂಡ ಆ ಒಂದು ವ್ಯಂಗ್ಯತನ ಲಕ್ಷ್ಮಣಗೆ ಇಷ್ಟ ಆಗ್ಲಿಲ್ಲ ಅಂತ. ಅವನು ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆದ ಲಕ್ಷ್ಮಣ ಅಂತ ಅಂದ್ರೆ, ಸೀತಮ್ಮ ನೀನು ಈ ರೀತಿ ನನಗೆ ನನ್ನ ಒಂದು ಪಾತಿವ್ರತೆಯ ಬಗ್ಗೆ ಶಂಕೆಯನ್ನ ಪಡ್ತಾ ಇದೀಯಾ, ಆ ಕೂದಲು ಬಾಣಕ್ಕೆ ಅಂಟ್ಕೊಂಡಿದೆ ಅಂತ ತಿಳಿದು ನಾನ್ ನಿಜವಾಗ್ಲೂ ಅಪ್ಸರೆಯನ್ನ ಸ್ಪರ್ಶ ಮಾಡಿದ್ದೀನಿ ಅನ್ನುವಂಥ ರೀತಿನಲ್ಲಿ ನೀನು ನನ್ಗೆ ಹೇಳ್ತಾ ಇದೀಯಾ, ನಾನು ಅಗ್ನಿ ಸ್ಪರ್ಶವನ್ನ ಮಾಡ್ತೀನಿ, ಈಗಲೇ ನಾನು ಅಗ್ನಿಗೆ ಆಹುತಿ ಆಗ್ತೀನಿ ಅಂತ ಅಗ್ನಿಗೆ ಹೋಗಿ ಬೀಳ್ತಾನೆ. ಅಂದ್ರೆ ಅಗ್ನಿಗೆ ಅವನ ಆಹುತಿ ಕೊಟ್ಕೊಳಕ್ ಹೋಗ್ತಾನೆ. ಆದ್ರೆ ಎಲ್ಲಿ ಪಾತಿವ್ರತೆ ಇರುತ್ತೆ ಅಥವಾ ಎಲ್ಲಿ ಎಲ್ಲಿ ಪವಿತ್ರತೆ ಇರುತ್ತೆ, ಎಲ್ಲಿ ಪಾತಿವ್ರತೆ ಇರುತ್ತೆ, ಅಗ್ನಿನೂ ಕೂಡ ಅದಕ್ಕೇನು ಮಾಡಕ್ಕಾಗಲ್ಲ. ಅದಕ್ಕೆ ಉದಾಹರಣೆನೇ ನಮ್ಮ ಸೀತಾಮಾತೆ. ಎಷ್ಟು ಸತಿ ಅಗ್ನಿಯ ಪ್ರವೇಶವನ್ನು ಮಾಡಿ ಮತ್ತೆ ಅಗ್ನಿಯಿಂದ ಶುದ್ಧಳಾಗಿ ಆಚೆ ಬಂದಿದ್ದಾಳೆ. ಹಾಗೆ ಲಕ್ಷ್ಮಣನು ಕೂಡ ಅಗ್ನಿ ಪ್ರವೇಶ ಮಾಡ್ತಾನೆ, ಅಗ್ನಿ ಪ್ರವೇಶದಿಂದ ಮತ್ತೆ ಬರ್ತಾನೆ. ಆಗ ಸೀತೆ ತಾನು ಮಾಡಿದ ಒಂದು ವ್ಯಂಗ್ಯಕ್ಕೆ ಕ್ಷಮೆಯನ್ನ ಕೇಳ್ತಾಳೆ. ಅವಳು ಹೇಳ್ತಾಳೆ, ನಾನು ಊರ್ಮಿಳೆಗೆ ಬಹಳ ನಿಯತ್ತಾಗಿದ್ದೀನಿ,
ಊರ್ಮಿಳೆ ನನ್ನ ಬಿಟ್ಟು ಅವಾಗ ವನವಾಸಕ್ಕೆ ಬಂದ ಸಮಯದಲ್ಲಿ ರಾಮ ಮತ್ತೆ ಲಕ್ಷ್ಮಣರು ಸಮಕಾಲೀನರಲ್ಲಿ ಮದುವೆ ಆಗಿದ್ದು. ಆಗ ತಾನೇ ಮದುವೆ ಆದಂತಹ ಊರ್ಮಿಳೆಯನ್ನ ಬಿಟ್ಟು ಲಕ್ಷ್ಮಣ ಕಾಡಿಗೆ ಬಂದಿರ್ತಾರೆ. ಈಗಿನ ಕಾಲದಲ್ಲಿ ಅಣ್ಣನ ಮಾತನ್ನ ಕೇಳೋದೇ ದೊಡ್ಡ ವಿಚಾರ, ಅಥವಾ ಅಣ್ಣನ ಕಾಯ್ಬೇಕು, ಅತ್ತಿಗೆನ ನೋಡ್ಕೊಬೇಕು ಅನ್ನೋ ಜವಾಬ್ದಾರಿಯಿಂದ, ಆ ಭಾತೃ ಪ್ರೇಮದಿಂದ ಆ ಲಕ್ಷ್ಮಣ ಬಂದು ಆ ಒಂದು ಕಾಯ್ತಾನೆ. ಅಂದ್ರೆ ಮುಂದಿನ ಒಂದು ಕಥೆನಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಲಕ್ಷ್ಮಣ ಎಷ್ಟು ನಿಷ್ಠಾವಂತ ಅಂತ. ಮುಂದಿನ ಒಂದು ನಾಮಕ್ಕೆ ಲಕ್ಷ್ಮಣದೇ ಇನ್ನೊಂದು ಕತೆ ಇದೆ. ಲಕ್ಷ್ಮಣ ಎಷ್ಟು ಪಾತಿವ್ರತ್ಯವನ್ನು ಮಾಡಿದ್ದ, ಎಷ್ಟು ತ್ಯಾಗವನ್ನು ಮಾಡಿದ್ದಾನೆ ಅನ್ನೋದನ್ನ ಮುಂದಿನ ಕಥೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಕತೆ, ಈ ಲಕ್ಷ್ಮಣನ ಕತೆ ನಾನು ಯಾಕೆ ಅಮೃತ್ಯು ಅನ್ನುವಂತಹ ಒಂದು ನಾಮಕ್ಕೆ ನಾನು ತಗೊಂಡೆ ಅಂದ್ರೆ, ಯಾವ ಮನುಷ್ಯ ಪವಿತ್ರನಾಗಿರ್ತಾನೆ, ದೈಹಿಕವಾಗಿ ಮಾನಸಿಕವಾಗಿ ಶುದ್ಧನಾಗಿರ್ತಾನೆ, ಅವನಿಗೆ ಮೃತ್ಯು ಅನ್ನೋದೇ ಇಲ್ಲ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು. ಅದು ಯಾರು ವಿಷ್ಣು ತತ್ವದಿಂದ ಜನಿಸಿರ್ತಾರೆ. ನೀವೆಲ್ಲರೂ ಕೂಡ ರಾಮನನ್ನ ವಿಷ್ಣು ಅವತಾರ ಅಂತ ನೀವು ಭಾವಿಸಿರ್ತಾರೆ. ಆದ್ರೆ ಲಕ್ಷ್ಮಣ ಬರೀ ಭ್ರಾತೃರಾಗಿ ಹುಟ್ಟಿರ್ಲಿಲ್ಲ. ನಾನು ಆದಿಶೇಷನ ಕಥೆಯನ್ನ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಆದಿಶೇಷನ ಅವತಾರವಾಗಿ ಬಂದವನು, ಅಂದ್ರೆ ಆದಿಶೇಷನೇ ಅವತಾರ ಆಗಿ ಬಂದವನು ಲಕ್ಷ್ಮಣ. ಯಾಕೆಂದ್ರೆ ಆದಿಶೇಷ ಬಿಟ್ಟು ವಿಷ್ಣು ಇರೋಲ್ಲ, ಅಥವಾ ವಿಷ್ಣು ಬಿಟ್ಟು ಆದಿಶೇಷ ಇರೋಲ್ಲ. ರಾಮನಾಗಿ ವಿಷ್ಣು ಬಂದ್ರೆ ಆದಿಶೇಷ ಲಕ್ಷ್ಮಣನಾಗಿ ಅವತಾರವನ್ನ ಎತ್ತಿ ಬರ್ತಾನೆ. ಕೃಷ್ಣನ ಅವತಾರದಲ್ಲೂ ಕೂಡ ವಿಷ್ಣು ಕೃಷ್ಣ ಅವತಾರದಲ್ಲಿ ಬಂದ್ರೆ ಬಲರಾಮನಾಗಿ ಆದಿಶೇಷ ಹುಟ್ಟಿ ಬರ್ತಾನೆ. ಹಾಗೆ ಇಲ್ಲಿ ಲಕ್ಷ್ಮಣ ಬೇರೆ ಇನ್ಯಾರು ಅಲ್ಲ, ಆದಿಶೇಷನ ಅವತಾರವೇ ಲಕ್ಷ್ಮಣ. ಬಲರಾಮನ ಒಂದು ಅವತಾರವೇ ಲಕ್ಷ್ಮಣ, ಬಲರಾಮನ ಒಂದು ಅವತಾರವೇ ಆದಿಶೇಷ. ಹಾಗಾಗಿ ಅಮೃತ್ಯು ಅಂತಂದ್ರೆ ಮೃತ್ಯುವೇ ಇಲ್ಲದವನು. ಯಾರು ವಿಷ್ಣು ತತ್ವದಿಂದ ಜನ್ಮವನ್ನ ತಾಳಿರ್ತಾರೋ, ಅಥವಾ ವಿಷ್ಣುವಿನ ಒಂದು ಇದು ಯಾರಿಗಿರುತ್ತೋ ಅವ್ರಿಗೆ ಮೃತ್ಯು ಅನ್ನೋದೇ ಇಲ್ಲ. ಅಗ್ನಿ ಪ್ರವೇಶ ಮಾಡಿದ್ರೆ ಏನಂತೆ, ಆದ್ರೂ ಕೂಡ ಅವರಿಗೆ ಸಾವು ಅನ್ನೋದು ಇರೋಲ್ಲ ಅನ್ನುವಂತಹ ಅರ್ಥದಲ್ಲಿ ನಾವು ಈ ಒಂದು ನಾಮವನ್ನು, ಬಹಳ ಸುಲಭವಾದಂತಹ ನಾಮ ಅಮೃತ್ಯು ಅಂತ ಅಂದ್ರೆ ದ ಒನ್ ಹೂಮ್ ಡೆತ್ ಡಿಸ್ಟ್ರಕ್ಷನ್ ಡಸಂಟ್ ಕಾಸ್ ಅಟ್ ಆಲ್, ಆರ್ ಡಸಂಟ್ ಎಕ್ಸಿಸ್ಟ್ ಅಟ್ ಆಲ್ ಅನ್ನುವಂತಹ ಅರ್ಥದಲ್ಲಿ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ನಮ್ಮ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಸರ್ವಧಕ್ ಅನ್ನುವಂಥದ್ದು. ನಾನು ಮತ್ತೆ ಅವಾಗ ಕೇಳ್ತಾ ಇರ್ತೀನಿ, ಎಲ್ಲರಿಗೂ ಕೇಳಿಸ್ತಾ ಇದ್ಯಾ ನನ್ ಧ್ವನಿ? ಮನೆಯಲ್ಲಿ ಸರ್ವಧಕ್ ಅನ್ನುವಂಥದ್ದು. ಸರ್ವಧಕ್ ಅಂದ್ರೆ ಎಲ್ಲವನ್ನೂ ನೋಡುವವನು. ಸರ್ವ ಅಂತ ಅಂದ್ರೆ ಎಲ್ಲವೂ, ಸರ್ವಡೆ ಅಂದ್ರೆ ಎಲ್ಲಾ ಕಡೆ ಅನ್ನುವಂತ. ಇನ್ನ ಧಕ್ ಅಂದ್ರೆ ನೋಡುವಂಥದ್ದು, ಅಥವಾ ಕಣ್ಣಿಗೆ ಕಾಣಿಸುವಂತಹ ಒಂದು ನೋಟಕ್ಕೆ ದೃಕ್ ಅಂತ ಕರೀತಾರೆ. ಇನ್ನು ಸರ್ವದೃಕ್ ಅಂತ ಅಂದ್ರೆ ಎಲ್ಲವನ್ನೂ ನೋಡುವವನು ಅಂತ. ಭಗವಂತ ಎಲ್ಲೋ ವೈಕುಂಠದಲ್ಲಿದ್ದಾನೆ, ನಾವೇನೇ ಮಾಡಿದ್ರು ನಡೆಯತ್ತೆ, ಅಥವಾ ಭಗವಂತ ಎಲ್ಲೋ ದೇವ್ರ ಮನೆಯಲ್ಲಿ ಪೂಜೆ ಮಾಡೋ ಸಮಯಕ್ಕೆ ಮಾತ್ರ ನಾವು ಅವನಿಗೆ ಕಾಣಿಸ್ತಾನೆ ಅಂತ ನಾವು ಅನ್ಕೊಂಡ್ರೆ ಅದು ನಮ್ಮ ಮೂಢತ್ವ. ಪ್ರತಿ ಅಣುರೇಣು ತೃಣಕಾಷ್ಟದಲ್ಲೂ ಕೂಡ ಭಗವಂತನ ತತ್ವ ಇರ್ತಾನೆ, ಎಲ್ಲಾ ಜೀವಿಗಳಲ್ಲಿ ಇರ್ತಾನೆ. ನಾನ್ ನೋಡ್ತಿರುವಂತಹ ಗಿಡ, ಮರ, ಹೂವು, ಹಣ್ಣು ಪ್ರತಿಯೊಂದರಲ್ಲೂ ಕೂಡ ವಿಷ್ಣುವಿನ ಚೈತನ್ಯ ಇರೋದ್ರಿಂದಾನೇ ವಿಷ್ಣು ಇದ್ದಾನೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯಾರು ಪ್ರಜ್ಞಾವಂತರಾಗಿರ್ತಾರೆ. ಪ್ರಜ್ಞಾವಂತರು ಅಂತ ಅಂದ್ರೆ ನಾವು ಮಾಡುವಂತಹ ಪ್ರತಿ ಕೆಲಸವನ್ನು ಕೂಡ ಪ್ರಜ್ಞೆಯಿಂದ ಮಾಡ್ಬೇಕು ಅಂತ. ಏನು ಪ್ರಜ್ಞೆ ಅಂತ ಅಂದ್ರೆ, ಒಂದು ಏನಾದ್ರೂ ಕೆಟ್ಟ ಕೆಲಸ ಮಾಡ್ಬೇಕಂದ್ರು, ಅಥವಾ ನಾಚಿಕೆ ಆಗುವಂತಹ ಕೆಲಸ ಮಾಡ್ಬೇಕಂದ್ರು ಕೂಡ ನಾವು ಒಂದು ಪ್ರಜ್ಞೆಯನ್ನು ಇಟ್ಕೊಂಡಿರ್ಬೇಕು. ಇಲ್ಲ, ಯಾರೋ ನನ್ನನ್ನು ನೋಡ್ತಿದ್ದಾರೆ, ನಾಲ್ಕು ಗೋಡೆ ಮಧ್ಯೆ ಹೋಗಿ ನಾನು ನಿಂತ್ಕೊಂಡು ಯಾರು ಇಲ್ಲ ಅಂತ ಅನ್ಕೊಂಡ್ರು ಕೂಡ ನಾವು ಭಗವಂತ ನನ್ನನ್ನು ನೋಡ್ತಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಯಾರು ಪ್ರಜ್ಞಾವಂತರಾಗಿರ್ತಾರೆ ಅವರಿಗೆ ಪರಮಾತ್ಮ ಕಾಣಿಸ್ತಾ ಹೋಗ್ತಾನೆ. ಯಾಕೆಂದ್ರೆ ಅವನು ಸರ್ವಧೃಕ್ ಅಂತ ಎಲ್ಲವನ್ನೂ ನೋಡ್ತಿರ್ತಾನೆ, ಎಲ್ಲವನ್ನೂ ಕೇಳಿಸ್ಕೊಂತಿರ್ತಾನೆ. ಯಾರಿಗೆ ಏನು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಹೇಗ್ ಕೊಡ್ಬೇಕು, ಪ್ರತಿಯೊಂದನ್ನು ಕೂಡ ಪರಮಾತ್ಮನಿಗೆ ಗೊತ್ತಿರತ್ತೆ. ಅದಕ್ಕೋಸ್ಕರ ಅವನ ಹೆಸರು ಸರ್ವಧೃಕ್ ಅಂತ. ಸಾಮಾನ್ಯವಾಗಿ ನಾನು ಕಥೆಯನ್ನ ಒಂದೊಂದು ನಾಮಕ್ಕೆ ಹೇಳ್ಬೇಕಂದ್ರೆ ರಾಮಾಯಣದ ಕಥೆಯನ್ನು, ಮಹಾಭಾರತದ ಕಥೆಯನ್ನು, ಅಥವಾ ಬೇರೆ ಭಾಗವತದಲ್ಲಿ ಬರುವಂತಹ ಕಥೆಯನ್ನು ಸಾಮಾನ್ಯವಾಗಿ ನಾನು ಹೇಳ್ತೀನಿ. ಆದ್ರೆ ಈ ನಾಮಕ್ಕೆ ನನ್ನದೇ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ನಾನು ಹಂಚ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಗೆಲ್ಲರೂ ಗೊತ್ತಿದೆ, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ತೋಟ ಇದೆ. ಒಂದಿಷ್ಟು ಅಡಿಕೆ ತೋಟ ನಾವು ಮಾಡ್ಕೊಂಡಿದ್ದೀವಿ. ಆಗಲೇ ಗೋಶಾಲೆಯು ಕೂಡ ಅಲ್ಲೇ ನಡೀತಾ ಇರುವಂತದ್ದು. ಒಂದು ಪ್ರಸಂಗವನ್ನ, ಅಂದ್ರೆ ದೇವರಿದ್ದಾನೆ, ದೇವರು ನಮ್ಮನ್ನ ನೋಡ್ತಾ ಇರ್ತಾನೆ ಅನ್ನುವಂತಹ ಒಂದು ಅನುಭವ ನನಗೆ ಆಗಿದೆ. ಆ ಒಂದು ಪ್ರಸಂಗವನ್ನ ನಿಮ್ಮ ಜೊತೆ ಹಂಚ್ಕೊಬೇಕು ಈ ಕಥೆಯ ಮುಖಾಂತರ ಅಂತ.
ಸಾಮಾನ್ಯವಾಗಿ ಹಳ್ಳಿ ಕಡೆ ಏನಾಗುತ್ತೆ, ಗ್ರಾಮೀಣದ ಪ್ರದೇಶದಲ್ಲಿ ಏನಾಗುತ್ತೆ, ಬೆಂಗಳೂರು ತರ 24 ಗಂಟೆ ಕರೆಂಟು ವ್ಯವಸ್ಥೆ ಇರೋದಿಲ್ಲ. ಬರೀ 6 ಅವರ್ ಮಾತ್ರ ನಮಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತೆ, ಈ ಸಿಂಗಲ್ ಫೇಸ್ ಅನ್ನುವಂತಹ ಕರೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಈ ಬೋರ್ ಅಥವಾ ಮೋಟರ್ ಹೊಡ್ಬೇಕಂದ್ರೆ ಬರೀ 6 ಅವರ್ ಮಾತ್ರ ರೈತರಿಗೆ ಆ ಒಂದು ವಿದ್ಯುತ್ ಸೌಲಭ್ಯ ಇರುತ್ತೆ. ಮಿಕ್ಕಿದ್ದ ಟೈಮಲ್ಲಿ ಸಿಂಗಲ್ ಕರೆಂಟ್ ಅನ್ನ ಕೊಡ್ತಾರೆ. ಸಿಂಗಲ್ ಕರೆಂಟ್ ಅಂದ್ರೆ ಬರೀ ದೀಪವನ್ನ ಬೆಳಗೋಕ್ ಮಾತ್ರ ಆಗತ್ತೆ, ಮೋಟರ್ ಎಲ್ಲ ಚಾಲ್ತಿಯಲ್ಲಿ ಇರೋದಿಲ್ಲ. ಇವಾಗ್ಲೂ ಕೂಡ ಅದೇ ರೀತಿ ಇದೆ ಗ್ರಾಮೀಣಕ್ಕೆ ನೀವೆಲ್ಲರೂ ಕೂಡ ಬಂದಾಗ. ನಮ್ಮ ಸಿಟಿಯಲ್ಲಿ ಮಾತ್ರನೇ ಬೀದಿ ದೀಪಗಳು ಸದಾ ಉರಿತಾನೆ ಇರ್ತವೆ, ಮನೆಗಳಲ್ಲಿ ಸದಾ ಕರೆಂಟ್ ಇರುತ್ತೆ. ಆದ್ರೆ ಹಳ್ಳಿ ಕಡೆ ಬಂದ್ರೆ ರೈತರಿಗೆ ಆ ನಮ್ಮ ಸರ್ಕಾರ ಬಂದು ಬಹಳ ಕಮ್ಮಿ ವಿದ್ಯುತ್ತನ್ನ ಪೂರೈಕೆ ಮಾಡ್ತಾರೆ. ಅಂದ್ರೆ ಅವ್ರಿಗೆ ನಿಗದಿತವಾದ ಸಮಯ ಇರುತ್ತೆ. 2 ಗಂಟೆಗೆ 3 ಫೇಸ್ ಕರೆಂಟ್ ಬರುತ್ತೆ ಅಂದ್ರೆ 2 ಗಂಟೆಗೆ ಬರುತ್ತೆ, ಅದಕ್ಕಿಂತ ಮುಂಚೆ ಅವ್ರಿಗೆ ಕೊಡಲ್ಲ. ಯಾಕೆಂದ್ರೆ ಅಲ್ಲಿ ಬೆಸ್ಕಾಂ ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಮಾತ್ರ ಅವ್ರಿಗೆ ವಿದ್ಯುತ್ ಅನ್ನ ಪೂರೈಕೆ ಮಾಡ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇದು ಒಂದು 2-3 ವರ್ಷದ ಹಿಂದೆ ನಡೆದಂತಹ ಒಂದು ಘಟನೆ. ಕರೆಕ್ಟ್ ಆಗಿ ಮಧ್ಯಾಹ್ನ 2 ಗಂಟೆಗೆ ಈ 3 ಫೇಸ್ ಕರೆಂಟ್ ಅನ್ನೋದನ್ನ ನಮಗೆ ಕೊಡ್ತಾರೆ. ಅಂದ್ರೆ ಮೋಟರ್ ಓಡೋದಕ್ಕೆ ಕರೆಂಟ್ ಅನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ವಿದ್ಯುತ್ ಸ್ಥಗಿತ ಆಗಿರುತ್ತೆ. ಸಾಮಾನ್ಯವಾಗಿ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಮೋಟ್ರು ಅಥವಾ ಸ್ಟಾರ್ಟರ್ ರಿಪೇರಿ ಮಾಡೋದು ಅಥವಾ ಬೇರೆ ಎಲೆಕ್ಟ್ರಾನಿಕ್ ಏನಾದ್ರು ರಿಪೇರಿ ಮಾಡೋದು ನನ್ನ ಹವ್ಯಾಸ ಅದು. ನಾನೇ ಅದನ್ನ ಸರಿಪಡಿಸ್ಕೊಂತೆ, ಅಥವಾ ಕಂಬದಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅಥವಾ ವೈರ್ ನಲ್ಲಿ ಏನಾದ್ರು ಕನೆಕ್ಷನ್ ಹೋಗಿದ್ರೆ ಅದನ್ನ ನಾನೇ ಸರಿ ಮಾಡ್ಕೊಳ್ಳುವಂತ ಒಂದು ಇದು ಗೊತ್ತಿದೆ. ಅಂದ್ರೆ ಅದು ಕಣ್ಕಟ್ ಏನಲ್ವಲ್ಲ, ನಾರ್ಮಲ್ ಆಗಿ ಗೊತ್ತಿರತ್ತೆ. ಅವತ್ತಿನ ದಿನ ಏನಾಗಿತ್ತು ಅಂತಂದ್ರೆ, ಕಂಬದಲ್ಲಿ ಕರೆಂಟ್ ವೈರು ಕನೆಕ್ಟಿವಿಟಿ ಕಟ್ ಆಗಿತ್ತು. ಅಂದ್ರೆ ಕಂಬದಿಂದ ಮೋಟರ್ಗೆ ಬರುವಂತಹ ಒಂದು ವೈರು ಕಟ್ ಆಗಿತ್ತು. ನಾನು ಅದನ್ನ ಸರಿ ಮಾಡ್ಬೇಕು, 2 ಗಂಟೆ ಕರೆಂಟ್ ಬರುತ್ತೆ ಅನ್ನುವಂತಹ ಒಂದು ಇದು ನನಗೂ ಕೂಡ ಗೊತ್ತಿತ್ತು. ಏಣಿ ಹಾಕೊಂಡು ಕಂಬವನ್ನ ಮೇಲಕ್ಕೆ ಏರಿದೆ. ಆ ಕಂಬದಿಂದ ಬಂದಿರುವಂತಹ ಹೈ ಟೆನ್ಷನ್ ಕಂಬದಿಂದ ಬಂದಿರುವಂತಹ ಒಂದು ವೈರ್ ಅನ್ನ ಆಕ್ಚುಲಿ ಕಟಿಂಗ್ ಪ್ಲೇಯರ್ನ ತಗೊಂಡ್ ಹೋಗ್ಬೇಕಾಗಿತ್ತು ನಾನು ಏಣಿ ಮೇಲೆ ಹೋಗ್ಬೇಕಂದ್ರೆ. ಆದ್ರೆ ಅಕಸ್ಮಾತ್ ಕಟಿಂಗ್ ಪ್ಲೇಯರ್ನ ತಗೊಂಡ್ ಹೋಗಿರ್ಲಿಲ್ಲ. ಯಾಕಂದ್ರೆ ಕರೆಂಟ್ ಇಲ್ಲ ಅನ್ನುವಂತ ಒಂದು ದೃಢವಾದ ನಂಬಿಕೆ ನನಗೆ. ಆ ವೈರ್ನ ತಗೊಂಡೆ, ಅದು ಸ್ಕಿನ್ ಔಟ್ ಮಾಡ್ಬೇಕಿತ್ತು. ವೈರ್ನ ಸ್ಕಿನ್ ಔಟ್ ಮಾಡಿ ಅದನ್ನ ಜಾಯಿಂಟ್ ಮಾಡ್ಬೇಕಿತ್ತು. ಇನ್ವೇ ಕರೆಂಟ್ ಇಲ್ವಲ್ಲ ಅಂತ ಅನ್ಕೊಂಡು ನಾನೇನ್ ಮಾಡ್ದೆ, ನನ್ನ ಬಾಯಿಗೆ ಆ ವೈರನ್ನ ಹಾಕಿ ಅಲ್ಲಿರುವಂತಹ ಸ್ಕಿನ್ ಅನ್ನ, ಅಂದ್ರೆ ಅದರ ಏನಿರುತ್ತೆ ಅದನ್ನ ತೆಗಿಬೇಕು ಅಂತ ಆಡಿ ಪ್ರಯತ್ನ ಮಾಡಿ ಸ್ಕಿನ್ ಔಟ್ ಕೂಡ ಮಾಡಿದೆ. ಸ್ಕಿನ್ ಔಟ್ ಮಾಡಿ ಒಂದೇ ಒಂದು ಕ್ಷಣದಲ್ಲಿ ನಾನು ಅದಕ್ಕೆ ಇನ್ನೊಂದು ವೈರ್ಗೆ ಟಚ್ ಮಾಡಿದೆ. ಆ ಟಚ್ ಮಾಡಿದ ತಕ್ಷಣ ಒಂದು ಸ್ಪಾರ್ಕಲ್ ಬಂತು ಅಂದ್ರೆ ಕರೆಂಟ್ ಇದೆ ಅನ್ನುವಂತಹ ಒಂದು ಮಾಹಿತಿ ಗೊತ್ತಾಯ್ತು ನನಗೆ. ಆ ಒಂದು ಕ್ಷಣ ನನ್ನ ಮನಸ್ಸಿಗೆ ಏನ್ ಅನ್ಸ್ತು ಅಂತ ಅಂದ್ರೆ, ಈ ಯೂನಿವರ್ಸ್ ಅಲ್ಲಿ ನಿಜವಾಗ್ಲೂ ಪರಮಾತ್ಮ ಇದ್ದಾನೆ, ದೇವ್ರು ಅನ್ನೋನ್ ಇದ್ದಾನೆ. ಎಲ್ಲರಿಗೂ ಕೂಡ ಒಂದು ಅನುಭವ ಆಗಿರುತ್ತೆ. ಆ ಕಂಬದಿಂದ ಬಂದಿರುವಂತಹ ವೈರು ನನ್ನ ಬಾಯಲ್ಲಿ ಇಟ್ಕೊಂಡಿದೀನಿ, ಹಿಂಗ್ ಕಚ್ಚಿ ಅದನ್ನ ಸ್ಕಿನ್ ಔಟ್ ಮಾಡ್ತಿದೀನಿ. ಅದನ್ನ ತಗೊಂಡೋಗಿ ಮತ್ತೆ ನಾನು ವೈರ್ಗೆ ಇಡ್ತೀನಿ, ಅಲ್ಲಿ ಸ್ಪಾರ್ಕ್ ಆಗುತ್ತೆ. ಆ ಸ್ಪಾರ್ಕ್ ಆಗಿ ಕರೆಂಟ್ ಬರುತ್ತೆ. ನಾನು ಏಣಿಯಲ್ಲಿದ್ದೀನಿ, ಕಂಬದ ಮೇಲೆ ಹತ್ತಿದ್ದೀನಿ ಅಂದಾಗ ಆ ಪರಮಾತ್ಮ ನನಗೆ ಆ 1 ಸೆಕೆಂಡ್ ಮುಂಚೆ, ಆ 1 ಸೆಕೆಂಡ್ ಅಲ್ಲಿ ಕರೆಂಟ್ ಬಂದಿತ್ತು ಅನ್ಸುತ್ತೆ. ನನ್ನ ಬಾಯಲ್ಲಿದ್ದಾಗ ಕರೆಂಟ್ ಬಂದಿದ್ದಿದ್ರೆ ನಾನು ಅವತ್ತು ಸುಟ್ಟು ಕರ್ಕಲಾಗ್ತಿದ್ನೋ ಏನೋ. ಆದ್ರೆ ಬಂದಿರ್ಲಿಲ್ಲ. ಆ ನನ್ನ ಬಾಯಿಂದ ಕೈ ಹೋಗಿ ಆ ಮೀಟರ್ ಬೋರ್ಡ್ಗೆ ಅಥವಾ ಇದು ಲೈನ್ಗೆ ಟಚ್ ಆಗೋದು ಆ 1 ಸೆಕೆಂಡ್ ಅಲ್ಲಿ ಕರೆಂಟ್ ಬಂದಿದೆ. ನೀವ್ ಹೇಳಿ, ಸರ್ವಧೃಕ್ ಅನ್ನುವಂತಹ ಒಂದು ನಾಮಕ್ಕೆ ಭಗವಂತ ನಮ್ಮನ್ನ ನೋಡ್ತಾ ಇದ್ದಾನ? ನಾವ್ ಏನ್ ಮಾಡ್ತಿದೀವಿ ಅನ್ನೋ ಪರಮಾತ್ಮ ಗಮನಿಸ್ತಾ ಇದ್ದಾನ? ಎಷ್ಟು 330 ಕೋಟಿ ಜೀವರಾಶಿಗಳಿರ್ತಾವೆ. ಅವ್ರಿಗೆಲ್ಲರೂ ಕೂಡ ಆಹಾರ ಪೂರೈಕೆ ಮಾಡುವಂತಹ ಜವಾಬ್ದಾರಿಯನ್ನ, ಅಥವಾ ಅವರ ಒಂದು ಯೋಗಕ್ಷೇಮವನ್ನ ಮಾಡುವಂತಹ ಜವಾಬ್ದಾರಿಯನ್ನ ಪರಮಾತ್ಮ ಹೊತ್ತಿದ್ದಾನೆ. ಒಂದೊಂದು ಜೀವಿಯೂ ಕೂಡ ಅವನು ಏನ್ ಮಾಡ್ತಿದ್ದಾನೆ, ಅವನ ಕೆಲಸ ಏನು, ಅವನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಅವನಿಗೆ ನಾನು ಏನ್ ಕೊಡ್ಬೇಕು, ಅವನಿಗೆ ಯಾವಾಗ ಎಲ್ಲಿ ಹೇಗೆ ಎಲ್ಲವನ್ನೂ ಕೂಡ ಮ್ಯಾಪ್ ಮಾಡಿ ಪರಮಾತ್ಮ ನಮ್ಮನ್ನ ಇಟ್ಟಿದ್ದಾನೆ, ನಮಗೆ ಮಾಡ್ತಿದ್ದಾನೆ ಅಂತ ಅಂದ್ರೆ ಅವನು ಸರ್ವದೃಕ್ ಅಲ್ವಾ? ಪ್ರತಿಯೊಂದನ್ನು ಅವನು ಗಮನಿಸ್ತಾ ಇದ್ದಾನಲ್ವಾ? ಎಲ್ಲೆಲ್ಲೂ ಅವನು ಇದಾನಲ್ವಾ? ಎಲ್ಲೋ ಅವನ ನೋಟ ಇದೆ ಅಲ್ವಾ? ಅದಕ್ಕೋಸ್ಕರ ಅವನು ಸರ್ವಜ್ಞನಾಗಿರೋದ್ರಿಂದ, ಸರ್ವ ಕಡೆ ವ್ಯಾಪಿಸಿರೋದ್ರಿಂದ, ಸರ್ವ ಜೀವಿಗಳಲ್ಲೂ ಕೂಡ ಅವನ ನೋಟ, ಅವನ ದೃಶ್ಯ, ಅವನ ಚೈತನ್ಯ ಸಾಕ್ಷಿಯಾಗಿರೋದ್ರಿಂದ ಅವನ ನಾಮ ಸರ್ವದೃಕ್ ಅಂತ. ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾನೆ. ಅವತ್ತು ನನ್ನನ್ನು ಕೂಡ ನೋಡ್ದ. ಆ ಒಂದು ಕ್ಷಣದಲ್ಲಿ ಆ ಕರೆಂಟು ಬಂದಿರ್ಲಿಲ್ಲ, ಆ ಸಮಯದಲ್ಲಿ ಬಂತು. ಅವಾಗ ನಾನು ಪರಮಾತ್ಮನಕ್ಕೆ ಆ ಏಣಿಯಿಂದ ಕೆಳಗಡೆ ಹಿಡಿದು ಒಂದು ನಮಸ್ಕಾರವನ್ನ ಭೂತಾಯಿಗೆ ಹಾಕ್ದೆ. ಅಕಸ್ಮಾತ್ ಒಂದು ಕ್ಷಣದ ಮುಂಚೆ ಪರಮಾತ್ಮ ನೀನ್ ಇನ್ನಾದ್ರೂ ನನಗೆ ಆಗಿದ್ದಿದ್ರೆ ನಾನು ಅಲ್ಲಿ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಅಂತ ಒಂದು ಪಾಠವನ್ನು ಮಾಡ್ತಾ ಇರ್ಲಿಲ್ಲ. ಪರಮಾತ್ಮ ನಮ್ ಜೊತೆ ಇದ್ದಾನೆ, ನಿಮ್ ಜೊತೆ ಇದ್ದಾನೆ ಅನ್ನುವಂತಹ ಒಂದು
ಆ ಆ, ಒಂದು ಸಾಕ್ಷಿ ಭೂತನಾಗಿದ್ದಾನೆ ಅನ್ನೋದಕ್ಕೆ ಆ ವಿಷ್ಣುವೇ ಕಾರಣ. ಅದಕ್ಕೋಸ್ಕರ ಅವನ ನಾಮ ಸರ್ವದೃಕ್ ಅನ್ನೋದು. ಇವತ್ತು ನಮ್ಗೆ ಹೇಳ್ಬೇಕಿತ್ತಲ್ಲ ಮಹೋದಯ, ಇಷ್ಟು ಒಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಿರಲ್ಲ, ಅದಕ್ಕೆ ನಿಮ್ಮನ್ನ ಅವತ್ತು ಭಗವಂತ ಆ ತರದಲ್ಲಿ ಕಾಪಾಡಿದ್ದು ಅಲ್ವಾ? ಇರ್ಬೋದು. ನಾವುಗಳು ಕೂಡ ಇದನ್ನು ತುಂಬಾ ಗಮನಿಸಿರ್ತೀವಿ. ಒಂದು ಸೆಕೆಂಡ್ ಅಲ್ಲಿ ಆಗೋ ಆಕ್ಸಿಡೆಂಟ್ ತಪ್ಪು ಹೋಯ್ತು, ಅಥವಾ ಒಂದು ಕೂದಲಿನ ಹಂಚಲ್ಲಿ ಏನೋ ಒಂದು ಆಗೋ ಅಂತ ಅನರ್ಥ ಆಯ್ತು ಅಂತ ಸುಮಾರು ಕಡೆ ನಾವು ಕೇಳಿರ್ತೀವಿ. ಯಾಕೆ ಆ ಕೂದಿನ ಎಳೆಯಲ್ಲಿ ಅವನು ಪಾರ್ ಮಾಡಿದ್ದಾನೆ ಅಂದ್ರೆ ಅದು ಅವನಿದ್ದಾನೆ ಅಂತ ಒಂದು ಕಾರಣಕ್ಕೆ ಮಾತ್ರನೇ. ಹಾಗೆ ಅವನಿರ್ತಾನೆ. ನಾವು ಸದಾ ಅವನ ಮೇಲೆ ಮನಸ್ಸನ್ನ ಇಟ್ಟು ನಾವು ಯಾವಾಗ ಶರಣಾಗತಿಯಾಗಿ ಇರ್ತೀವಿ, ಆಗ ಅವನು ಖಂಡಿತ ನಮ್ ಜೊತೆ ಇರ್ತಾನೆ, ನಮ್ಮ ಪರವಾಗಿರ್ತಾನೆ ಅವನು ಕೂಡ. ಯಾರು ಅಹಂಕಾರದಿಂದ ಅಥವಾ ದರ್ಪದಿಂದ ನಾವು ನೋಡಿರ್ತೀವಿ, ಸೈಕ್ಲಿಂಗ್ ಅಲ್ಲಿ ವೀಲಿಂಗ್ ಮಾಡುವಂತದ್ದು, ಅಥವಾ ಬೇಕು ಅಂತ ಕರ್ಕಶವಾದಂತಹ ಹಾರನ್ಗಳನ್ನ ಅಥವಾ ಸೈಲೆನ್ಸರ್ ಗಳನ್ನ ಹಾಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಮಾಡುವಂತ ಬಹಳಷ್ಟು ಉದಾಹರಣೆ ನೋಡಿದೀವಿ. ಮತ್ತೆ ಅವರ ವಿನಾಶವನ್ನು ಕೂಡ ನಮ್ಮ ಕಣ್ಣಲ್ಲೇ ನಾವು ನೋಡಿದೀವಿ. ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ನಮ್ಗೆ, ಅಲ್ವಾ? ಹಾಗೆ ಯಾವಲ್ಲೂ ಕೂಡ ಪಂಚಮಹಾಯಜ್ಞದ ಬಗ್ಗೆ ನಾನು ಆಗ್ಲೇ ಹೇಳಿದ್ದೆ. ಅಂದ್ರೆ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡದೇ ಇರೋ ಜೀವನ ಮಾಡುವಂತದ್ದೇ ಪಂಚಮಹಾಯಜ್ಞದಲ್ಲಿ ಒಂದು ಯಜ್ಞ. ತನ್ನಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಚಾಚು ತಪ್ಪದಲ್ಲಿ ನಾನು ನಿರ್ವಹಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಯಾವ ಮನುಷ್ಯ ಪ್ರಜ್ಞಾವಂತನಾಗಿರ್ತಾನೆ, ಭಗವಂತ ನನ್ನ ನೋಡ್ತಾ ಇದ್ದಾನೆ. ಅವನಿಗೆಲ್ಲರೂ ಕೂಡ ಕನಕದಾಸರ ಕತೆ ಆಲ್ರೆಡಿ ನಿಮ್ಗೆ ಹೇಳಿರ್ತೀನಿ. ಕನಕದಾಸರ ಕತೆ, ಆ ಗುರುಗಳು ಬಾಳೆಹಣ್ಣ ಎಲ್ಲಾ ಶಿಷ್ಯಂದರು ಕೊಟ್ಬಿಟ್ಟು ಯಾರು ಕಾಣದ ಒಂದು ಜಾಗದಲ್ಲಿ ಹೋಗಿ ಬಾಳೆಹಣ್ಣನ್ನ ತಿನ್ಕೊಂಬ ಅಂತ ಗುರುಗಳು ಕಳ್ಸಿರ್ತಾರೆ. ಒಬ್ಬ ಹೋಗ್ತಾನೆ, ಇನ್ನೊಬ್ಬ ಇನ್ನೆಲ್ಲೋ ಎಲ್ಲಿಗೂ ಕಾಣದೇ ಇರುವಂತಹ ಒಂದು ಜಾಗಕ್ಕೆ ತಿನ್ಕೊಂಡ್ ಬರ್ತಾನೆ, ಒಬ್ಬ ಕಾಡಿಗೆ ಹೋಗ್ತಾನೆ, ಬೇರೆ ಎಲ್ಲ ಹೋಗ್ತಾನೆ. ಆದ್ರೆ ಕನಕದಾಸರು ಮಾತ್ರ ಹಾಗೆ ತಗೊಂಡ್ಬರ್ತಾರೆ ಬಾಳೆಹಣ್ಣನ್ನ. ಗುರುಗಳು ಕೇಳ್ತಾರೆ, ಯಾಕಪ್ಪ ನೀನ್ ಬಾಳೆಹಣ್ಣು ತಿಂದಿಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಇಲ್ಲದೆ ಇರೋ ಜಾಗ ಎಲ್ಲಿದೆ? ಪರಮಾತ್ಮ ನನ್ನ ಕಣ್ಣಿಗೆ ಎಲ್ಲೆಲ್ಲೂ ಕೂಡ ಕಾಣಿಸ್ತಾ ಇದ್ದಾನೆ. ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ, ಅಣುರೇಣು ತುಣಕಾಷ್ಟದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ನನಗೆ ಅವನು ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ಅವನು ಕಾಣಿಸ್ಲಿಲ್ಲ, ನನ್ ತಿನ್ನಕ್ ಆಗ್ಲಿಲ್ಲ ಗುರುಗಳ, ಅದಕ್ಕೋಸ್ಕರ ನಾನು ತಿಂದಿಲ್ಲ ಅಂತ. ಆ ಒಂದು ಕಥೆಯು ಕೂಡ ಈ ಒಂದು ನಾಮಕ್ಕೆ ಬಹಳ ಸೂಕ್ತ ಆಗತ್ತೆ. ಸರ್ವದೃಕ್ ಅಂದ್ರೆ ಎಲ್ಲೆಲ್ಲೂ ಕೂಡ ಪರಮಾತ್ಮನ ನೋಟ ಇದೆ, ಅವನ ಚೈತನ್ಯ ಇದೆ ಅನ್ನೋದನ್ನ ನಾವು ಅರ್ಥೈಸ್ಕೊಬಹುದು. ಮುಂದೆ ನಾಮಕ್ಕೆ ಹೋಗೋಣ. ಸಿಂಹ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸಾಮಾನ್ಯವಾಗಿ ನರಸಿಂಹ ಅನ್ನುವಂಥ ಒಂದು ನಾಮವನ್ನ ಕೇಳಿದ್ವಿ. ಅದರ ಒಂದು ಅರ್ಥವನ್ನೇ ಕೊಡುವಂಥದ್ದು ಸಿಂಹ ಅನ್ನುವಂಥ ಒಂದು ನಾಮ. ಅಂದ್ರೆ ವಿಧ್ವಂಸಕ ಅನ್ನುವಂಥ ಒಂದು ನಾಮವು ಕೂಡ ಬರುತ್ತೆ. ಯಾರ ವಿಧ್ವಂಸಕ ಅಂತ ಅಂದ್ರೆ, ಯಾರು ಪಾಪಗಳನ್ನ ಮಾಡ್ತಾರೆ, ಯಾರು ಅಧರ್ಮಿಗಳಾಗಿರ್ತಾರೆ, ಅಥವಾ ಯಾರು ಈ ಸೃಷ್ಟಿಯ ಒಂದು ಸ್ಥಿತಿಯನ್ನ ಬಿಟ್ಟು ಬೇರೆ ಕಡೆ ಅಧರ್ಮಿಗಳಾಗಿ ಜೀವನವನ್ನ ಮಾಡ್ತಾರೆ, ಅಂಥವರ ವಿಧ್ವಂಸಕನಾಗಿ ಸಿಂಹದ ರೂಪದಲ್ಲಿ ಪರಮಾತ್ಮ ಬರ್ತಾನೆ. ಅದಕ್ಕೋಸ್ಕರ ಅವನಿಗೆ ಸಿಂಹ ಅನ್ನುವಂಥ ಹೆಸರಿನಲ್ಲಿ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಪಾಪಿಗಳ ನಾಶಕ, ಅಧರ್ಮಿಗಳ ವಿನಾಶಕನಾಗಿರ್ತಾನೆ, ಅಥವಾ ಎಲ್ಲರನ್ನೂ ರಕ್ಷಿಸುವ, ಅಂದ್ರೆ ಸಾತ್ವಿಕ ಮನೋಭಾವದಲ್ಲಿ ಇರೋರಂತ ಭಕ್ತರನ್ನ ರಕ್ಷಿಸುವ ಒಂದು ನಿಟ್ಟಿನಲ್ಲಿ ಪರಮಾತ್ಮ ನಮ್ಮ ಜೊತೆ ಇರ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಸಿಂಹ ಅನ್ನುವಂಥ ನಾಮ. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಸ್ತಿನಿ ಸ್ಮರಣ ಮಾತ್ರೇಣ ಸಮಸ್ತ ಪಾಪಾನ್ ಇತಿ ಸಿಂಹ. ಅಂದ್ರೆ ನಾವು ಮಾಡಿರುವಂತಹ ಎಲ್ಲಾ ಪಾಪಗಳನ್ನು ಕೂಡ ಬರೀ ಅವನ ಸ್ಮರಣೆ ಮಾಡಿದ್ರೆ ಸಾಕು, ಅದನ್ನ ವಿನಾಶ ಮಾಡುವಂತಹ ಶಕ್ತಿ ಪರಮಾತ್ಮನಲ್ಲಿದೆ. ಅವನ ಧ್ಯಾನ ಮಾಡಿದ್ರೆ ಸಾಕು, ಅವನ ನಾಮವನ್ನ ಜಪಿಸಿದ್ರೆ ಸಾಕು, ಅವನ ಪಾರಾಯಣವನ್ನು ಮಾಡಿದ್ರೆ ಸಾಕು, ಅವನ ಸ್ಮರಣೆಯನ್ನ ಮಾಡಿದ್ರೆ ಸಾಕು, ಎಲ್ಲಾ ಪಾಪಗಳು ಸಿಂಹದ ರೂಪದಲ್ಲಿ, ಹೇಗೆ ಸಿಂಹ ಒಂದು ಜಿಂಕೆಯನ್ನ ಹಿಡಿದು ಅದನ್ನ ವಿನಾಶವನ್ನು ಮಾಡಿ ವಿಧ್ವಂಸವನ್ನು ಮಾಡಿ ನಾಶ ಮಾಡುತ್ತೋ, ಹಾಗೆ ನಮ್ಮ ಪಾಪಗಳನ್ನು ಕೂಡ ನಾಶ ಮಾಡ್ತಾನೆ ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು ಈ ನಾಮ ಸಿಂಹ ಅನ್ನುವಂಥದ್ದು. ಮತ್ತೆ ರಾಮಾಯಣದಲ್ಲಿ ಬರುವಂತಹ ಒಂದು ನಾಮವನ್ನ ಈ ಒಂದು ಕತೆ ಸಿಂಹ ಅನ್ನುವಂತಹ ಒಂದು ಕತೆಗೆ ನಾವು ನೋಡೋದಾದ್ರೆ, ಮಹೇಂದ್ರ ಪರ್ವತದ ಒಂದು ವಿಶಾಲವಾದಂತಹ ಒಂದು ದಟ್ಟವಾದಂತಹ ಒಂದು ಸಮುದ್ರ. ಆದ್ರೆ ನಾನು ಮೊದಲು ಸಿಚುಯೇಷನ್ ಹೇಳ್ಬಿಡ್ತೀನಿ ಯಾವಾಗ ಅಂತ. ಹನುಮಂತ ಹಾರಿ ಸೀತೆಯನ್ನ ಅನ್ವೇಷಣೆ ಮಾಡುವಂತಹ ಒಂದು ಪ್ರಸಂಗ. ಇಡೀ ಮಹೇಂದ್ರ ಪರ್ವತವನ್ನ ದಾಟಿ ಹೋಗ್ಬೇಕು. ಅದು ಬರೀ ಹನುಮಂತನಿಗೆ ಮಾತ್ರ ಅದು ಸಮರ್ಥವಾಗಿರುತ್ತೆ ಅಥವಾ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅವನು ಮಹಾಕಾಯವನ್ನ ಹೊಂದಿದ್ದು ಅಷ್ಟು ಶಕ್ತಿವಂತನಾಗಿರ್ತಾನೆ ಹನುಮಂತ. ಅದಕ್ಕೋಸ್ಕರ ಅವನಿಗೆ ಒಂದು ಚೈತನ್ಯ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಪರ್ವತವನ್ನ ದಾಟಿ ಹೋಗ್ಬೇಕು ಅವನು.
ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. ಜಾಂಬವಂತ ಅವನಿಗಿಂತ ಶಕ್ತಿವಂತ ಅಂತ ಆದ್ರೆ ಜಾಂಬವಂತ ಹೇಳ್ತಾನೆ, ಇಲ್ಲ ನನಗೆ ವಯಸ್ಸಾಗಿದೆ ಅದಕ್ಕೋಸ್ಕರ ನಾನು ಆಗಲ್ಲ ಅಂತ. ಕಡೆಗೆ ಎಲ್ಲರನ್ನೂ ಬಿಟ್ಟು ಎಲ್ಲರೂ ಅವನ ಒಂದು ಪ್ರಚೋದನೆಯನ್ನ ಮಾಡಿ, ನೀನು ವೀರ ಧೀರ ಶೂರ, ನೀನು ವಾಯುಪುತ್ರ, ನೀನು ಸೂರ್ಯ ಇಂದ್ರ ಎಲ್ಲರನ್ನೂ ಕೂಡ ಮೀರಿಸುವಂತಹ ಒಂದು ಶಕ್ತಿ ನಿನಗಿದೆ ಹನುಮಂತ ಅಂತ ಒಂದು ಪ್ರಚೋದನೆಯನ್ನ ಕೊಟ್ಟಾಗ ಅವನು ಸಂಕಲ್ಪವನ್ನು ಮಾಡ್ತಾನೆ. ಆಯ್ತು, ನಾನು ಸಮುದ್ರವನ್ನ ದಾಟಿ ಹೋಗ್ತೀನಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಅವನು ಆ ಮಹೇಂದ್ರ ಪರ್ವತವನ್ನ ದಾಟೋದಕ್ಕೆ ಅಂತ ಹೋಗ್ತಾನೆ. ಈ ರೀತಿ ದಾಟ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಆ ಪರ್ವತವನ್ನ ಹಾರುವಂತಹ ಮಧ್ಯದಲ್ಲಿ ಸಿಂಹಿಕಾ ಅನ್ನುವಂತಹ ಒಂದು ರಾಕ್ಷಸಿ ಅಡ್ಡ ಆಗ್ತಾಳೆ. ಸಿಂಹಿಕೆ ಅನ್ನುವಂತಹ ಒಂದು ರಾಕ್ಷಸಿ, ಇದನ್ನು ನೀವು ರಾಮಾಯಣದಲ್ಲೂ ಕೂಡ ಕೇಳಿರ್ತೀರ. ಸಿಂಹಿಕೆ ಅನ್ನುವಂತ ಒಂದು ಪ್ರಸಂಗ ಬರುತ್ತೆ. ಅವಳಿಗೆ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಅಂತ ಅಂದ್ರೆ, ಯಾರಿಗಾದ್ರೂ ನೆರಳನ್ನ ಅವಳು ಗಮನಿಸಿದ್ರೆ ಸಾಕು, ಅವರ ನೆರಳನ್ನ ನೋಡಿ ಅವರನ್ನ ನುಂಗುವಂತಹ ಒಂದು ಶಕ್ತಿಯನ್ನ ಅವಳು ಹೊಂದಿರ್ತಾಳೆ. ಬರೀ ನೆರಳು ನಾವು ಯಾರನ್ನಾದ್ರೂ ಸಂಹಾರ ಮಾಡ್ಬೇಕು, ಹಿಡಿಬೇಕು ಅಂದ್ರೆ ಅವರನ್ನ ಹಿಡಿದು ಸಂಹಾರ ಮಾಡ್ಬೇಕು. ಆದ್ರೆ ಸಿಂಹಿಕೆಗೆ ಆ ಒಂದು ವಿಶೇಷವಾದಂತಹ ಶಕ್ತಿ ಇತ್ತು. ಯಾರ ನೆರಳನ್ನ ಹಿಡ್ಕೊಂಡ್ರೆ ಸಾಕು ಅವನನ್ನೇ ಹಿಡಿಯುವಂತ ಒಂದು ಶಕ್ತಿ ಸಿಂಹಿಕೆಗೆ ಬಂದಿರತ್ತೆ. ಸೊ ಅದೇ ರೀತಿ ಪಕ್ಷಿ ಪ್ರಾಣಿ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಆ ಒಂದು ಅವಳ ಒಂದು ಆಹಾರವನ್ನಾಗಿ ಮಾಡ್ಕೊಂಡು ಬಾಯಿಗೆ ಹಾಕೊಂಡು ನುಂಗ್ತಾ ಇದ್ಲು. ರಾಕ್ಷಸರು ಅದೇ ಸ್ವಭಾವ ಅಲ್ವಾ. ಅದೇ ರೀತಿ ಹನುಮಂತ ಈ ಒಂದು ಪರ್ವತವನ್ನ ದಾಟುವಂತಹ ಒಂದು ಸಮಯದಲ್ಲಿ, ಹಾರ್ತಾ ಇರುವಂತಹ ಸಮಯದಲ್ಲಿ ಹನುಮಂತನ ಒಂದು ನೆರಳನ್ನ ನೋಡಿ ಅವಳು ಹಿಡಿದು ಎಳಿತಾಳೆ ಸಿಂಹಿಕೆ. ಎಳೆದಾಗ ಹನುಮಂತನಿಗೆ ಗೋಚರ ಆಗತ್ತೆ, ಯಾರೋ ಹಿಡಿದು ಎಳಿತಾ ಇದ್ದಾರೆ, ಇದೇನೋ ಒಂದು ದೊಡ್ಡ ರಾಕ್ಷಸ ಸ್ವಭಾವಿಯಾದಂತಹ ಯಾವುದೋ ಒಂದು ರಾಕ್ಷಸಿ ಇದ್ದಾಳೆ ಅಂತ. ಆಗ ಹನುಮಂತ ತಕ್ಷಣದಲ್ಲೇ ಒಂದು ನಿರ್ಧಾರವನ್ನು ಮಾಡ್ತಾನೆ. ಏನ್ ನಿರ್ಧಾರವನ್ನು ಮಾಡ್ತಾನೆ? ನಾನು ಇನ್ನು ಮತ್ತಷ್ಟು ಬೆಳಿಬೇಕು, ಇನ್ನು ಅಜಾನುಬಾಹು ಆಗ್ಬೇಕು, ಇನ್ನು ದೊಡ್ಡವನಾಗ್ಬೇಕು ನಾನು, ಆಗ ನನ್ನ ಹಿಡಿಯೋದಕ್ಕಾಗ್ಲಿ ನುಂಗೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಅಂತ ಇನ್ನೂ ಎತ್ತರಕ್ಕೆ ಬೆಳಿತಾನೆ, ಇನ್ನೂ ಅಗಾಧವಾಗಿ ಬೆಳಿತಾನೆ. ಬೆಳೆದು ದೊಡ್ಡವನಾಗ್ತಾನೆ. ಎಷ್ಟು ನೆರಳನ್ನ ಅವಳು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವನು ಇನ್ನೂ ದೊಡ್ಡವನ್ ಆಗ್ತಾನೆ ಹೋಗ್ತಾನೆ. ಇದನ್ನ ನೋಡಿದಂತಹ ಸಿಂಹಿಕೆ ಅವಳು ದೊಡ್ಡವಳಾಗಕ್ಕೆ ಟ್ರೈ ಮಾಡ್ತಾಳೆ. ಯಾಕಂದ್ರೆ ಒಂದು ಗಾತ್ರವಾದಂತದನ್ನ ಬಾಯಲ್ಲಿ ಹಾಕೊಂಡು ನುಂಗಬೇಕು ಅಂದ್ರೆ ಅವಳು ಕೂಡ ಅದೇ ಪ್ರಯತ್ನ ಮಾಡ್ಬೇಕಲ್ವಾ, ನುಂಗುವಂತಹ ಪ್ರಯತ್ನ ಮಾಡ್ಬೇಕಲ್ವಾ. ಅವಳು ಅದೇ ರೀತಿಯಲ್ಲಿ ನುಂಗೋದಕ್ಕೆ ಪ್ರಯತ್ನವನ್ನು, ಅಂದ್ರೆ ಅವಳು ಕೂಡ ಅಜಾನುಭಾವವಾಗಿ ಬೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾಳೆ. ಬಾಯಿಯನ್ನ ಇನ್ನೂ ಜಾಸ್ತಿ ಅಗಲವನ್ನು ಮಾಡ್ತಾಳೆ. ಆ ಕ್ಷಣದಲ್ಲಿ ಹನುಮಂತನಿಗೆ ಅನ್ಸುತ್ತೆ, ಇವಳು ಬೆಳೀತಾ ಇದ್ದಾರೆ, ನಾನು ಬೆಳೀತಾ ಇದ್ದೀನಿ, ನನ್ನನ್ನ ನುಂಗುವಂತಹ ಶಕ್ತಿ ಇವಳಿಗೂ ಕೂಡ ಇದೆ, ನನ್ನ ನೆರಳನ್ನ ಕಂಡ್ರೆ ಸಾಕು ಅದನ್ನ ನುಂಗುವಂತಹ ಶಕ್ತಿ ಇವಳಿಗೂ ಕೂಡ ಇದೆ ಅಂದ್ಬಿಟ್ಟು ಇನ್ನೊಂದು ಏನು ತೀರ್ಮಾನವನ್ನ ಒಂದು ಕ್ಷಣಿಕದಲ್ಲಿ ಮಾಡ್ತಾನೆ ಅಂದ್ರೆ, ಅವನು ಬಹಳ ಚಿಕ್ಕವನಾಗ್ಬಿಡ್ತಾನೆ. ಅಣುವಿನ ಒಂದು ಪ್ರಮಾಣದಲ್ಲಿ ಅವನಾಗ್ಬಿಟ್ಟು ಆ ಬಾಯಿ ಒಳಗಡೆ ನುಗ್ಗಿ, ಸಿಂಹಿಕೆ ಅನ್ನೊಂದು ಬಾಯಿ ಒಳಗಡೆ ನುಗ್ಗಿ ಹೊಟ್ಟೆಯನ್ನ ಸೀಳುಕೊಂಡು ಹೊಟ್ಟೆಯಿಂದ ಆಚೆ ಬರ್ತಾನೆ. ಅಲ್ಲಿ ಸಿಂಹಿಕೆಯ ಒಂದು ಸಂಹಾರ ಆಗತ್ತೆ. ನಂತರದಲ್ಲಿ ಅವನು ಲಂಕೆಗೆ ಹೋಗ್ತಾನೆ, ಸೀತಾನ್ವೇಷಣೆ ಮಾಡ್ತಾನೆ, ಸೀತೆಯನ್ನ ಕರೆತರುವಲ್ಲಿ ಅವನು ಯಶಸ್ವಿ ಆಗ್ತಾನೆ. ಅದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು. ಇಲ್ಲಿ ಸಿಂಹ ಅನ್ನುವಂಥ ನಾಮಕ್ಕೆ ಯಾಕೆ ಈ ರಾಮಾಯಣದ ಒಂದು ಕಥೆಯನ್ನ ನಾನು ಹೇಳಿದೆ ಅಂತ ಅಂದ್ರೆ, ಹನುಮಂತನೂ ಕೂಡ ವಿಷ್ಣು ತತ್ವದಲ್ಲೇ ಹುಟ್ಟಿದವನೇ ಆಗಿರೋದ್ರಿಂದ ಪ್ರತಿಯೊಬ್ಬ ರಾಕ್ಷಸರನ್ನೂ ಕೂಡ, ಸಿಂಹಿಕೆ ಅನ್ನೋದೇ ಅವಳ ಹೆಸರು, ಆ ರಾಕ್ಷಸನ ಹೆಸರೇ ಸಿಂಹಿಕೆ ಅಂತ. ಪ್ರತಿಯೊಂದು ಪಾಪಿಯ ಒಂದು ವಿನಾಶವನ್ನ ಮಾಡ್ಬೇಕಂದ್ರೆ ಪರಮಾತ್ಮ ಯಾವ ಅವತಾರದಲ್ಲಿ ಕಾಣಿಸ್ಕೊಂತಾನೆ, ಯಾವ ಅವತಾರದಲ್ಲಿ ಪರಮಾತ್ಮನ ಒಂದು ಚೈತನ್ಯ ಇರುತ್ತೆ ಅನ್ನುವಂತ ಒಂದು ಅರ್ಥವನ್ನ ನಾವೆಲ್ಲರೂ ಕೂಡ ಅನ್ನುವಂತಹ ಅರ್ಥವನ್ನ ಹೇಳುವಂಥದ್ದು ಸಿಂಹ ಅಂತ. ಅಂದ್ರೆ ಪಾಪಗಳ ನಾಶಕ, ಅಥವಾ ಯಾರು ಅಧರ್ಮಿಗಳಿರ್ತಾರೆ ಅದರ ವಿಧ್ವಂಸಕನಾಗಿ ಪರಮಾತ್ಮ ಇದ್ದಾನೆ. ಎಲ್ಲಿ ಹನುಮನೋ ಅಲ್ಲಿ ರಾಮನು ಅನ್ನುವಂತಹ ಅರ್ಥದಲ್ಲಿ ರಾಮನು ಕೂಡ ಹನುಮಂತನ ಒಂದು ಅಂಶದಲ್ಲೇ ಜನನವನ್ನು ಪಡೆದಿರ್ತಾನೆ. ನಮ್ಮೆಲ್ಲರೂ ಕೂಡ ಒಂದು ನೀತಿಯನ್ನ ಹೇಳಬೇಕು, ಪಾಠವನ್ನ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಮಾತ್ಮ ಗೋಚರನಾಗ್ತಾನೆ ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು ಸಿಂಹಿಕೆ ಅನ್ನುವಂತಹ ಒಂದು ಪಾತ್ರದ, ರಾಮಾಯಣದಲ್ಲಿ ಬರುವಂತಹ ಒಂದು ಪಾತ್ರ. ನಮ್ಮ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಸಂಧಾತ ಅನ್ನುವಂಥದ್ದು. ಇನ್ನೊಂದು 2 ನಾಮಗಳು ಸ್ವಲ್ಪ ಗಮನವಿಡಿ, ಯಾಕೆಂದ್ರೆ ಈಗ ಹೇಳ್ತಾ ಇರುವಂತಹ ಕತೆ ಬಹಳ ಸುಂದರವಾದಂತಹ ಒಂದು ಕತೆ. ಯಾರಿಗಾದ್ರೂ ಬೋರ್ ಹೊಡಿತಾ ಇದೆಯಾ ಕ್ಲಾಸು? ಇಲ್ಲ ಸರ್. ವಿಶ್ವವಾಗಿಯೇ ಹುಟ್ಟಿರ್ತಾನೆ ಅಂದ್ರಲ್ಲ, ಮುಂದಕ್ಕೆ ಅದು ಚೂರು ಇನ್ನೊಂದ್ಸಲ ಹೇಳಿ ಮಹೋದಯ.
ಇಡೀ ರಾಮಾಯಣ ಸಾಕ್ಷಿ ಆಗ್ತಾ ಹೋಗುತ್ತೆ ಭಗಿನಿ. ಅಂದ್ರೆ ಹನುಮಂತ ಯಾಕೆ ಬೇಕಾಗಿತ್ತು ಇಡೀ ರಾಮಾಯಣಕ್ಕೆ? ಪ್ರಾಬ್ಲಿ ಹನುಮಂತ ಇರ್ಲಿಲ್ಲ ಅಂತಂದ್ರೆ ಇಡೀ ರಾಮಾಯಣವನ್ನ ವಿಸ್ತಾರವಾಗಿ ವಾಲ್ಮೀಕಿಯವರು ಬರೆಯೋದಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಅದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರನೆ. ಅವತ್ತಿನ ದಿನ ಸಮುದ್ರವನ್ನ ಹಾರುವಂತಹ ಶಕ್ತಿ ಯಾರಿಗೂ ಕೂಡ ಇರ್ಲಿಲ್ಲ. ಸಮುದ್ರವನ್ನ ಹೋಗಿ ಹಾರಿ ಸೀತಾ ಅನ್ವೇಷಣೆಯನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ಆ ರಾಮಾಯಣ ಎಲ್ಲೋ ಒಂದ್ ಕಡೆ ನಿಂತು ಹೋಗ್ತಿತ್ತಲ್ವಾ. ಅಲ್ಲಿ ಆ ಕ್ಯಾರೆಕ್ಟರ್ ಅನ್ನೋದು ಆ ವಿಷ್ಣುವಿನ ತತ್ವದಿಂದನೇ ಇರೋಂಥದ್ದು ಹನುಮಂತ, ಅಥವಾ ತಾಯಿಯ ಒಂದು ವಾಕ್ಯವನ್ನ ಪರಿಪಾಲನೆ ಮಾಡ್ಬೇಕು ಅನ್ನುವಂತಹ ದೃಷ್ಟಿಯಿಂದನೇ ಆ ಅಂದ್ರೆ ತಾಯಿ ಅಂಜನಾದೇವಿಗೆ ಮುಂಚೆನೆ ಗೊತ್ತಿರುತ್ತೆ ರಾಮನ ಭೇಟಿ ಆಗತ್ತೆ, ಅಥವಾ ಅವನ್ ಅದೇ ಮುಂಚೆ ಹೇಳಿರ್ತಾಳೆ ಅಂಜನಾದೇವಿ, ಈ ರೀತಿ ನಿನಗೆ ಒಂದು ಕೆಂಪು ಬಟ್ಟೆಯನ್ನು ಹಾಕೊಂಡು ರಾಮ ಮತ್ತೆ ಲಕ್ಷ್ಮಣರು ನಿನಗೆ ಮೀಟ್ ಆಗ್ತಾರೆ, ಅವ್ರನ್ನ ನೀನು ಸಂಧಿಸ್ತೀಯಾ, ಅವರ ಒಂದು ಯೋಗಕ್ಷೇಮವನ್ನ ಮಾಡ್ಬೇಕಾದ್ರು ನಿನ್ನ ಜವಾಬ್ದಾರಿ ಅಂತ ತಾಯಿ ಅಂಜನಾದೇವಿ ಆಗ್ಲೇ ಹನುಮಂತನಿಗೆ ಹೇಳಿರ್ತಾರೆ. ಆ ತಾಯಿಯ ವಾಕ್ಯವನ್ನ ಪರಿಪಾಲನೆ ಮಾಡ್ಬೇಕು ಅಂತಾನೆ ಹನುಮಂತ ಹುಟ್ಟಿದ್ದು, ಅಥವಾ ರಾಮಾಯಣದಲ್ಲಿ ಅವನ ಪಾತ್ರ ಬೇಕು ಅಂತಾನೆ ಹನುಮಂತ ಹುಟ್ಟಿದ್ದು, ಅಥವಾ ವಿಷ್ಣು ಹನುಮಂತನನ್ನ ಸಹಾಯಕ್ಕೆ ಬೇಕು ಅಂತಾನೆ ತಗೊಂಡಿದ್ದು ಅನ್ನೋದನ್ನು ನಮ್ಗೆಲ್ಲರಿಗೂ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ. ಸೊ ಹಾಗೆ ಹನುಮಂತನ ಪಾತ್ರ ಬಹಳ ದೊಡ್ಡದು. ಅವನ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಅವನ ಶೌರ್ಯ, ಅವನ ಧೈರ್ಯ, ಅವನ ಪರಾಕ್ರಮ, ಅವನ ಒಂದು ದಾಸತ್ವ, ಆ ದಾಸನಾಗಿ ಅವನು ಇದ್ದಿದ್ದು ಎಷ್ಟರ ಮಟ್ಟಿಗಿತ್ತು ಅಂತ ನಾವು ಯಾರು ಕೂಡ ಹನುಮಂತನಲ್ಲಿ ಇರೋಕ್ಕಾಗಲ್ಲ. ಅವನ ಗುಣಗಳನ್ನ ನಾವು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅವನು ಚಿರಂಜೀವಿ ಅಂತಾನೆ ಅವನು ಇದ್ದಾನೆ, ಇವತ್ತಿಗೂ ಕೂಡ ಇದ್ದಾನೆ, ನಮ್ಗಳ ಜೊತೆನೆ ಇದ್ದಾನೆ. ಅವನನ್ನ ಸ್ಮರಣೆ ಮಾಡಿದ್ರೆ 7 ಜನ ಚಿರಂಜೀವಿಗಳಲ್ವಾ, ಆ 7 ಜನ ಚಿರಂಜೀವಿಗಳಲ್ಲಿ ಹನುಮಂತನು ಕೂಡ ಒಬ್ಬ. ಸೊ ಹಾಗೆ ವಿಷ್ಣು ತತ್ವದಿಂದ ಅವನು ಹುಟ್ಟಿದ್ದಾನೆ ಅನ್ನುವಂಥದ್ದು. ಆಗ್ಲಿ, ಮುಂದಿನ ನಾಮಕ್ಕೆ ಹೋಗೋಣ. ಸಂಧಾತ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸಂಧಾತ ಅಂದ್ರೆ ತನ್ನ ಭಕ್ತರನ್ನ ತನ್ನೊಂದಿಗೆ ಒಂದುಗೂಡಿಸ್ಕೊಂತಾನೆ ಅಂತ. ನನಗೆ ಪರಮಾತ್ಮ ಬೇಕು, ನಾನು ಪರಮಾತ್ಮನ ಜೊತೆ ನಾನು ಇರ್ಬೇಕು ಅಂತ ಯಾರು ಮನಸ್ಸು ಮಾಡ್ತಾರೋ ಅಂತಹ ಮನಸ್ಥಿತಿಯಲ್ಲ ಇರೋರ್ನ ಅವನೇ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂತಾನೆ. ಅದಕ್ಕೆ ಉದಾಹರಣೆ ನಮ್ಮ ಪ್ರಹ್ಲಾದ ಆಗಿರ್ಬೋದು, ನಮ್ಮ ಧ್ರುವ ಆಗಿರ್ಬೋದು. ಆ ರೀತಿ ಇದ್ರೆ ಬರೀ ಮಕ್ಕಳನ್ನೇ ಹೇಳ್ಬೇಕು ಅಂತ ಏನಲ್ಲ, ಬಹಳಷ್ಟು ಸಂತರನ್ನ ಅಥವಾ ತ್ಯಾಗಿಗಳನ್ನ ಪರಮಾತ್ಮ ತನ್ನೆಡೆಗೆ ಕರೆದುಕೊಂಡು ಅವನಲ್ಲೇ ಲೀನವಾಗಿ ಮಾಡಿ ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನ ಒಂದು ನಾಮ ಸಂಧಾತ ಅಂದ್ರೆ ತನ್ನ ಭಕ್ತರನ್ನ ತನ್ನೊಂದಿಗೆ ಒಡ್ಡುಗೂಡಿಸ್ಕೊಂತಾನೆ. ದ ಒನ್ ಹೂ ಕನೆಕ್ಟ್ಸ್ ದ ಇಂಡಿವಿಜುವಲ್ ಸೋಲ್ಸ್ ವಿತ್ ದ ರಿಸಲ್ಟ್ ಆಫ್ ದೇರ್ ಆಕ್ಷನ್ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಅಂದ್ರೆ ನಾನು ಸಂಸ್ಕೃತದಲ್ಲಿ ಇರೋದನ್ನ ಇಂಗ್ಲಿಷ್ ಅಲ್ಲಿ ತರ್ಜುಮೆ ಮಾಡಿ ಹೇಳ್ದೆ. ಯಾಕೆ ಹೇಳ್ದೆ ಅಂತ ಅಂದ್ರೆ, ಯಾರು ಅವನನ್ನ ಕಾಣ್ಬೇಕು ಅಂತ, ಅವನ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಯಾರು ಮನಸ್ಸು ಮಾಡ್ತಾರೆ ಅಂತವ್ರ ಮಾತ್ರ ಅವ್ನು ಸೆಲೆಕ್ಟ್ ಮಾಡ್ಕೊಂತಾನೆ. ಮತ್ತೆ ಅಂತವ್ರ ಕರ್ಮಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಅದು ಪರಮಾತ್ಮನನ್ನ ಮೆಚ್ಚುವಂತಹ ಕರ್ಮಗಳೇ ಮಾಡ್ತಿರ್ತಾರೆ. ಯಾವ ರೀತಿ ಕರ್ಮಗಳು? ಭಗವದ್ಗೀತೆ ನಮಗೆ ಎಲ್ಲವೂ ಕೂಡ ಹೇಳ್ತಾರೆ. ಕರ್ಮ ಯೋಗ ಅಂತಾನೆ ಅದಕ್ಕಿದೆ. ಯಾವ ರೀತಿ ಕರ್ಮಗಳನ್ನ ಮಾಡ್ಬೇಕು, ಇನ್ನೊಬ್ರು 10 ಜನಕ್ಕೆ ಉಪಯೋಗ ಆಗುವಂತಹ ಕರ್ಮಗಳನ್ನ ಮಾಡಿ ನೀವು ದೇಹತ್ಯಾಗ ಮಾಡಿದ್ರೆ, ನೀವು ದೇಹತ್ಯಾಗ ಮಾಡಿದ್ಮೇಲೂ ಕೂಡ ನಿಮ್ಗೆ ಅದ್ರ ಪುಣ್ಯ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ ನಿಮ್ಗೆ. ಅದು ಬಹಳ ವಿಸ್ತಾರವಾಗಿ ಕರ್ಮಯೋಗ ಬಂದಾಗ ಅದನ್ನ ವಿಸ್ತಾರವಾಗಿ ಹೇಳ್ತೀನಿ. ಸೊ ಇಲ್ಲಿ ಯಾರು ಕರ್ಮಗಳು ಅಂದ್ರೆ ಏನು? ಪ್ರತಿನಿತ್ಯದ ಕೆಲಸಗಳನ್ನ ದೇವರಿಗೆ ಅರ್ಪಣೆಯನ್ನು ಮಾಡಿ ಯಾರು ಮಾಡ್ತಿರ್ತಾರೋ ಅವರು ದೈವತ್ವವನ್ನ ಹೊಂದ್ತಾರೆ. ಅವಾಗ ಹೇಳಿದ್ನಲ್ಲ, ಹಂ ಬ್ರಹ್ಮಾಸ್ಮಿ ಹಂ ಶಿವೋಹಂ ಅಂತ, ಅವರೇ ದೇವರಾಗ್ತಾರೆ ಅನ್ನುವಂತಹ ಅರ್ಥವನ್ನ ನಾವು ಮಾಡ್ಕೊಂಡ್ರು ಸಾಕು. ಇಲ್ಲಿ ಸಂಧಾತ ಅಂದ್ರೆ ತನ್ನ ಭಕ್ತರನ್ನ ತನ್ನೊಂದಿಗೆ ಒಂದುಗೂಡಿಸ್ಕೊಳ್ಳುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಹೊಂದಿದ್ದಾನೆ ಅಂತ. ಅದಕ್ಕೋಸ್ಕರ ಅವನಿಗೆ ಸಂಧಾತ, ಸಂಧತೆ ಇತಿ ಸಂಧಾತ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಅಂದ್ರೆ ಒಂದುಗೂಡಿಸುವವನು. ಯಾರ ಜೊತೆ ಒಂದುಗೂಡಿಸ್ಕೊಂತಾನೆ? ಅವನ ಜೊತೆನೆ ಒಂದುಗೂಡಿಸ್ಕೊಂತಾನೆ ಅನ್ನುವಂಥ ಅರ್ಥ. ಈ ನಾಮ ಮತ್ತೆ ಮುಂದಿನ ನಾಮ ಸಂಧಿಮಾನ್ ಅನ್ನುವಂಥದ್ದು ಕೂಡ ಅದೇ ಅರ್ಥವನ್ನ ಕೊಡುತ್ತೆ. ಅಂದ್ರೆ ತನ್ನ ಭಕ್ತರೊಂದಿಗೆ ಯಾವಾಗ್ಲೂ ಕೂಡ ಐಕ್ಯವಾಗಿರ್ತಾನೆ ಅಂತ. ಹೇಗೆ ರಾಮ ಹನುಮಂತನನ್ನ ಬಿಟ್ಟಿರೋದಿಲ್ವೋ, ಹನುಮಂತ ರಾಮನನ್ನ ಬಿಟ್ಟೆ ಇರೋದಿಲ್ವೋ, ಅದೇ ರೀತಿಯಾಗಿ ಭಕ್ತನನ್ನ ಬಿಟ್ಟಿ ವಿಷ್ಣು ಇರೋಲ್ಲ ಅಥವಾ ಪರಮಾತ್ಮ ಇರೋಲ್ಲ, ಪರಮಾತ್ಮನನ್ನ ಬಿಟ್ಟಿ ನಾನಿರೋಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾರು ಮನಸ್ಸ ಧ್ಯಾನವನ್ನು ಮಾಡ್ತಿರ್ತಾರೆ, ಭಕ್ತಿಯನ್ನು ಮಾಡ್ತಿರ್ತಾರೆ, ಕೆಲಸಗಳನ್ನ ಮಾಡ್ತಿರ್ತಾರೆ, ಅವರೊಳಗಡೆ ಹೋಗಿ ಐಕ್ಯರಾಗ್ತಾರೆ. ಅಂದ್ರೆ ಸಂಧಿ ಆಗ್ತಾರೆ. ಸಂಧಿ ಅಂದ್ರೆ ಐಕ್ಯ ಅನ್ನುವಂತ ಅರ್ಥ. ಯಾವಾಗ್ಲೂ ತನ್ನ ಭಕ್ತರೊಂದಿಗೆನೆ ಇರ್ಬೇಕು ಅಂತ ಪರಮಾತ್ಮ ಇಷ್ಟಪಡ್ತಾನಂತೆ. ನಾವು ಅವನ ಜೊತೆ ಇರ್ಬೇಕು ಅಂತ ಇಷ್ಟಪಡೋದಲ್ಲ.
ಪರಮಾತ್ಮನೇ ಇಷ್ಟಪಡ್ತಾನಂತೆ, ನಾನು ನನ್ನ ಭಕ್ತರ ಜೊತೆ ಸದಾ ಇರ್ಬೇಕು ಅಂತ. ಅದಕ್ಕೋಸ್ಕರ ದೇವಾಲಯಗಳಲ್ಲಿ ನಾವು ಅನ್ಕೊಂತೀವಿ, ಇವತ್ತು ಆ ದೇವರ ದರ್ಶನವನ್ನು ಮಾಡ್ಕೊಂಡ್ ಬರ್ಬೇಕು, ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ನಮಗೆ ಇರುವಂತಹ ತವಕ ಪರಮಾತ್ಮನಿಗೂ ಇದೆಯಂತ, ಅವನು ಕರ್ಸ್ಕೊಂತಾರೆ, ಅದಕ್ಕೆ ನಾವು ಹೋಗ್ತೀವಿ ಅಂತ ಅಂದ್ರೆ ಅದು ಅಹಂಕಾರ ಅಂತ. ಇವತ್ತು ತಿರುಪತಿಗೆ ನಾನು ಹೋಗ್ಬೇಕು ಅಂತ ನಾನು ಅನ್ಕೊಂಡ್ರೆ ಅದು ನನ್ನ ಕೈಲಿ ಆಗೋದಿಲ್ಲ, ಅವನು ಕರ್ಸ್ಕೊಂಡ್ರೆ ಮಾತ್ರ ನಾವು ಹೋಗೋದಕ್ಕಾಗತ್ತೆ. ಯಾಕೆಂದ್ರೆ ಅವನು ಸಂಧಿಮಾನ್, ಅವನು ಇಚ್ಛೆ ಪಟ್ಟಂತೆ ಅವರ ಭಕ್ತರನ್ನ ಅವನೇ ಸೆಲೆಕ್ಟ್ ಮಾಡ್ಕೊಂಡು ಅವನೇ ಆಯ್ಕೆ ಮಾಡ್ಕೊಂತಾನೆ ಅವನ ಹೃದಯದಲ್ಲಿ ಅಂತ. ಅದಕ್ಕೋಸ್ಕರ ನಾವು ಲಕ್ಷ್ಮಣನ ಒಂದು ಕತೆ, ನಾನು ಆಗ್ಲೇ ಹೇಳಿದೆ ಮುಂದಿನ ನಾಮದಲ್ಲಿ ನಾನು ಲಕ್ಷ್ಮಣನ ಒಂದು ಕಥೆಯನ್ನ ಹೇಳಕ್ ಬರ್ತೀನಿ ಅಂತ. ಬಹಳ ರೋಚಕವಾದದ್ದು, ಬಹಳ ವಿಧೇಯವಾದದ್ದು, ಬಹಳ ಪ್ರಾಬ್ಲಿ ರಾಮಾಯಣದಲ್ಲಿ ಯಾರು ಕಂಡು ಕೇಳಿರದಂತಹ ಒಂದು ವಿಚಾರವನ್ನ ಇವತ್ತು ತಗೊಂಡ್ಬಂದಿ ಈ ನಾಮಕ್ಕೆ. ನಿಮ್ಮೆಲ್ಲರೂ ಕೂಡ ಗೊತ್ತ ಪ್ರಸಂಗ, ಮತ್ತೆ ಯಾವ ಪ್ರಸಂಗ ಅಂತ ಅಂದ್ರೆ 14 ವರ್ಷ ವನವಾಸವನ್ನ ಮುಗಿಸಿ ರಾಮ ಮತ್ತೆ ಸೀತೆ ಎಲ್ಲರೂ ಕೂಡ ಅಯೋಧ್ಯೆಗೆ ಹಿಂತಿರುಗಿರುತ್ತಾರೆ. ಹಿಂತಿರುಗಿದಾಗ ಅಗಸ್ತ್ಯ ಋಷಿಗಳು ಮತ್ತೆ ಭೇಟಿ ಮಾಡ್ಬೇಕು, ರಾಮನನ್ನ ಭೇಟಿ ಮಾಡ್ಬೇಕು, ಅವನ ಕುಶಲೋಪರಿಯನ್ನ ತಿಳ್ಕೊಬೇಕು ಅಂತ ಅಗಸ್ತ್ಯ ಋಷಿಗಳು ಮತ್ತೆ ಭೇಟಿ ಮಾಡ್ತಾರೆ. ಎಲ್ಲ ಬಂದು ವಿಚಾರಿಸ್ತಾರೆ ಅಗಸ್ತ್ಯ ಮಹರ್ಷಿ. ಯಾಕಂದ್ರೆ ಅಗಸ್ತ್ಯರು ಬಂದು ರಾಮನ ಕುಲದೇವರು, ಕುಲಗುರುಗಳು. ನಿಮ್ಗೆ ಆದಿತ್ಯ ಹೃದಯಂ ಪಠನ ಮಾಡಿದ್ರೆ ಶ್ರೇಯಸ್ಕರವಾಗತ್ತೆ ಅಥವಾ ರಾಮನನ್ನು ಸಂಹಾರ ಮಾಡಬೇಕಾಗತ್ತೆ ಅಂತ ಹೇಳಿದವರು ಕೂಡ ಅಗಸ್ತ್ಯ ಮಹರ್ಷಿಗಳ ರಾಮನಿಗೆ. ಅವರು ಆದಿತ್ಯ ಹೃದಯಂ ಹೇಳೋದಕ್ಕೆ ರಾಮನಿಗೆ ಅಂತ ಶಕ್ತಿ ಬಂತು, ರಾವಣನ ಸಂಹಾರ ಆಯ್ತು ಅನ್ನೋದು ನಮ್ಮ ಆದಿತ್ಯ ಹೃದಯಮನ್ನ ಕಲ್ತಾಗೂ ಕೂಡ ನಾವು ಅದನ್ನ ತಿಳ್ಕೊಂಡಿದ್ದೀವಿ. ಹಾಗೆ ಅಗಸ್ತ್ಯ ಋಷಿಗಳು ಬಂದು ಭೇಟಿ ಆಗ್ತಾರೆ, ಅವರ ಮಾತುಕತೆ ಶುರು ಆಗತ್ತೆ. ರಾಮನಿಗೆ ಕೇಳ್ತಾರೆ, ಹೇಗಿತ್ತು, ಎಂತೆಂತ ಸಂಘರ್ಷಗಳನ್ನ ನೀನ್ ಹೆದರಿಸ್ಬೇಕಾಯಿತು, ಹೇಗೆ ರಾವಣನ ಸಾಯಿಸ್ದೆ, ಹೇಗೆ ಕುಂಭಕರ್ಣನನ್ನ ಸಾಯಿಸ್ದೆ ಅಂತ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಾವು ಸಾಮಾನ್ಯವಾಗಿ ನಮ್ಮಲ್ಲೂ ಕೂಡ ಏನಾದ್ರು ಘಟನೆ ಆಯ್ತು ಅಂದಾಗ ನಾವು ಕೇಳ್ತೀವಲ್ವಾ, ಹೇಗಾಯ್ತಪ್ಪ, ಏನಾಯ್ತು, ಯಾರು ಬಂದು ಹೊಡೆದ್ರು ನಿಂಗ್ ಮೊದ್ಲು, ಯಾರು ಅಷ್ಟು ಬೈದ್ರು, ಈ ತರ ಎಲ್ಲ ಸಮಾಲೋಚನೆ ಮಾಡ್ತೀವಲ್ಲ. ಅದೇ ರೀತಿ ರಾಮನ ಒಂದು ಕುಶಲೋಪರಿಯನ್ನ ವಿಚಾರಿಸ್ಬೇಕು ಅಂತ ಅಗಸ್ತ್ಯರು ಬಂದು ಕೇಳ್ತಾರೆ. ಆಗ ರಾಮ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ, ಈ ರೀತಿ ಕುಂಭಕರ್ಣನ ಈ ರೀತಿ ಸಾಯಿಸ್ದೆ, ರಾವಣನ ಈ ರೀತಿ ಸಾಯಿಸ್ದೆ, ಅವನು ಆ ಒಂದು ಅಸ್ತ್ರವನ್ನ ಯೂಸ್ ಮಾಡ್ದೆ, ನಾನು ಈ ಅಸ್ತ್ರವನ್ನ ಯೂಸ್ ಮಾಡ್ದೆ, ನಾನು ಈ ಮಂತ್ರವನ್ನ ಹೇಳ್ದೆ, ಅವನು ಆ ಮಂತ್ರ, ಆ ರೀತಿ ಸಮಾಲೋಚನೆಯನ್ನ ಮಾಡ್ತಾ ಒಂದು ಕಡೆ ಅಗಸ್ತ್ಯ ಮಹರ್ಷಿಗಳು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಏನಂತ ಅಂದ್ರೆ, ಇಂದ್ರಜಿತ್ತನ್ನ ಹೇಗೆ ಕೊಂದ್ರಿ ನೀವು ಅಂತ. ಇಂದ್ರಜಿತ್ ಅಂದ್ರೆ ನಿಮ್ಗೆಲ್ಲರೂ ಕೂಡ ಮೇಘನಾಥ ಅಂತ ರಾವಣನ ಮಗನ ಹೆಸರು. ಅವನನ್ನ ಸಾಯಿಸೋದಕ್ಕೆ ಸಾಮಾನ್ಯವಾಗಿ ಸಾಧ್ಯ ಇಲ್ಲ, ಯಾಕೆಂದ್ರೆ ಇಂದ್ರಜಿತ್ಗೆ 3 ವರಗಳಿತ್ತು. ಈ ವರಗಳು ಅಂತ ಅಂದ್ರೆ, ಯಾರು 12 ವರ್ಷಗಳ ಕಾಲ ಯಾರು ನಿದ್ದೆಯನ್ನ ಮಾಡಿರೋದಿಲ್ವೋ ಅಂಥವನು ಮಾತ್ರ ಸಮರ್ಥನಾಗಿರ್ತಾನೆ ಇಂದ್ರಜಿತ್ತನ್ನ ಕೊಲ್ಲೋದಕ್ಕೆ. ಮತ್ತೆ ಯಾರು 12 ವರ್ಷಗಳ ಕಾಲ ಮಹಿಳೆಯರ ಮುಖವನ್ನ ಯಾರು ನೋಡದೇ ಇರ್ತಾರೋ ಅಂಥವ್ರು ಮಾತ್ರ ಇಂದ್ರಜಿತ್ತನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಯಾರು 12 ವರ್ಷಗಳಿಂದ ಏನು ಊಟವನ್ನ ಮಾಡಿರೋದಿಲ್ವೋ ಅಂಥವ್ರಿಗೆ ಮಾತ್ರ ಇಂದ್ರಜಿತ್ತನ್ನ ಸಾಯಿಸೋದಕ್ಕಾಗತ್ತೆ ಅಂತ ಇಂದ್ರಜಿತ್ತು ಪರಶಿವನ ಹತ್ರ ಒಂದು ವರವನ್ನ ಪಡೆದಿರ್ತಾನೆ. ರಾವಣನ ಮಗನಾದಂತ ಇಂದ್ರಜಿತ್ತು ಈ 3 ಬೇಡಿಕೆಗಳನ್ನ ಇಟ್ಟಿರ್ತಾನೆ ಶಿವನಿಗೆ. ಅವ್ರು 12 ವರ್ಷ ನಿದ್ದೆ ಮಾಡಿರ್ಬಾರ್ದು, 12 ವರ್ಷ ಯಾರೇ ಪರ ಸ್ತ್ರೀಯರನ್ನ ನೋಡಿರ್ಬಾರ್ದು, ಮತ್ತೆ 12 ವರ್ಷ ಏನನ್ನು ಕೂಡ ತಿಂದಿರಬಾರ್ದು. ಅಂಥವ್ರು ಮಾತ್ರ ಇಂದ್ರಜಿತ್ತನ್ನ ಸಾಯಿಸುವಂತಹ ಒಂದು ಶಕ್ತಿಯನ್ನ ಹೊಂದಿರ್ತಾರೆ ಅಂತ. ಆದ್ರೆ ನಮಗೆಲ್ಲರೂ ಕೂಡ ಒಂದು ಅನುಮಾನ ಬರುತ್ತೆ, 12 ವರ್ಷ ತಿಂದೇ ಇರೋಕ್ ಹೇಗ್ ಸಾಧ್ಯ ಲಕ್ಷ್ಮಣ, ಅಥವಾ 12 ವರ್ಷ ಯಾವುದೇ ಮಹಿಳೆಯನ್ನ ಅಥವಾ ಪರಸ್ತ್ರೀಯನ್ನ ನೋಡದೆ ಇರೋಕ್ ಹೇಗ್ ಸಾಧ್ಯ. ನಿದ್ದೆ ಮಾಡೋದಕ್ಕೆ ಇಲ್ಲ ಅಂತ ನಾವು ಆಲ್ರೆಡಿ ಕೇಳಿದೆ, ಯಾಕೆಂದ್ರೆ ನಿದ್ದೆಯನ್ನ ಊರ್ಮಿಳೆಗೆ ದಾನವಾಗಿ ಕೊಟ್ಟು ಅವನು ಬಹಳ ಜಾಗೃತನಾಗಿರ್ತೀನಿ ಅಂತ ಸಾಮಾನ್ಯವಾಗಿ ನಾವು ಕೇಳಿದೀವಿ. ಆದ್ರೆ ಈ 3ಅನ್ನೂ ಕೂಡ ಪೂರೈಕೆ ಮಾಡೋದು ಹೇಗಾಯ್ತು ಅಂತ ಅಗಸ್ತ್ಯರು ರಾಮನಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ರಾಮನಿಗೂ ಕೂಡ ಇದಕ್ಕೆ ಉತ್ತರ ಇಲ್ಲ. ಲಕ್ಷ್ಮಣನ ಕರೆದು ಕೇಳ್ತಾರೆ, ಲಕ್ಷ್ಮಣ, ನಾವು ವನವಾಸದಲ್ಲಿದ್ದಾಗ ನಾವು ಊಟವನ್ನ ಅಂದ್ರೆ ಹಣ್ಣು ಹಂಪಲುಗಳನ್ನ, ಊಟ ಅಂತ ಅಂದ್ರೆ ನಾವು ಬೇಯಿಸಿದ ಕಾಯಿಸಿದ ಊಟವನ್ನ ಆಗ ವನವಾಸದಲ್ಲಿ ಯಾರು ಮಾಡ್ತಾ ಇರ್ಲಿಲ್ಲ. ಹಣ್ಣು ಹಂಪಲುಗಳು, ಹೂವುಗಳು ಅಥವಾ ಗೆಡ್ಡೆ ಗೆಣಸು ಇವನ್ನೇ ತಿನ್ಕೊಂಡು ಜೀವನವನ್ನ ಮಾಡ್ತಾ ಇರೋದು ವನವಾಸ ಅನ್ನುವಂಥದ್ದು. ಸೊ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಎಲ್ಲಾ ಹಣ್ಣು ಹಂಪಲು ಎಲ್ಲವನ್ನೂ ಕೂಡ ಶೇಖರಣೆ ಮಾಡಿ 3 ಭಾಗವನ್ನು ಮಾಡ್ತಿದ್ರಂತೆ. 2 ಭಾಗವನ್ನು ಮಾಡ್ತಿದ್ರಂತೆ. ಒಂದು ರಾಮ ಮತ್ತೆ ಸೀತೆಗೆ ಒಂದು ಭಾಗ, ಲಕ್ಷ್ಮಣನಿಗೆ ಒಂದು ಭಾಗ ಅಂತ ಒಂದು ಭಾಗವನ್ನು ಮಾಡ್ಕೊಟ್ಬಿಟ್ಟು ಅವರ 2 ಕುಟೀರ ಇತ್ತು. ಒಂದು ರಾಮ ಸೀತೆಗೆ ಒಂದು ಕುಟೀರ, ಲಕ್ಷ್ಮಣನಿಗೆ ಒಂದು ಕುಟೀರ ಅಂತ. ಲಕ್ಷ್ಮಣ ಆ ಕುಟೀರಕ್ಕೆ ಹೋಗ್ತಾ ಇಲ್ಲ, ಸದಾ ಬಾಗಿಲಲ್ಲಿ ನಿಂತ್ಕೊಂಡು
ಅಣ್ಣನನ್ನ ಅತ್ತಿಗೆಯನ್ನ ಕಾಯುವಂತ ಕೆಲಸವನ್ನ ಮಾಡ್ತಾ ಇದ್ದಿದ್ದು. ಇಲ್ಲಿ ರಾಮ ಊಟವನ್ನ ಹಂಚಿ ಇಟ್ಬಿಟ್ಟು ಹೊರಟೋಗ್ತಾ ಇದ್ದ. ಅಂದ್ರೆ ಅವನ್ ಪಾಡ ಅವನು ಹೊರಟೋಗ್ತಾ ಇದ್ದ. ಇಲ್ಲಿ ಲಕ್ಷ್ಮಣ ಊಟ ಮಾಡ್ದ್ನಾ ಇಲ್ವಾ ಅಂತ ಅವ್ನು ನೋಡ್ತಾ ಇರ್ಲಿಲ್ಲ. ಆ ರಾಮ ಪ್ರಶ್ನೆ ಮಾಡ್ತಾನೆ, ನಾನು ಶೇರ್ ಮಾಡಿದಂತಹ ಊಟವನ್ನ ನೀನ್ ಸ್ವೀಕಾರ ಮಾಡಿರ್ಲಿಲ್ವಾ ಹಾಗಾದ್ರೆ ಅಂತ. ಅದಕ್ಕೆ ಲಕ್ಷ್ಮಣ ಒಂದು ಉತ್ತರವನ್ನು ಕೊಡ್ತಾರೆ. ಬಂಧುಗಳೇ, ನಿಜವಾಗ್ಲು ಮೈ ಜುಮ್ ಅನ್ನತ್ತೆ. ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ, ನೀನು ಭಾಗವನ್ನ ಮಾಡಿದ್ದು ನಿಜ, ನನಗೆ ಊಟವನ್ನ ಕೊಟ್ಟಿದ್ದು ನಿಜ, ಆದ್ರೆ ನೀನು ತಿನ್ನು ಅಂತ ಆಜ್ಞೆ ಮಾಡಿರ್ಲಿಲ್ಲ ಅಣ್ಣ ನೀನ್ ನನ್ಗೆ, ಅದಕ್ಕೆ ನಾನು ತಿನ್ಲಿಲ್ಲ ಅಂತ ಲಕ್ಷ್ಮಣ ಹೇಳ್ತಾನೆ. 12 ವರ್ಷಗಳ ಕಾಲ ಏನನ್ನೂ ತಿನ್ನದಲ್ಲೇ ಇರುವಂತಹ ಒಂದು ಶಕ್ತಿ ಖಂಡಿತ ಅದು ಸಾಮಾನ್ಯ ಮನುಷ್ಯರಿಗೆ ಇರುವಂತಹ ಶಕ್ತಿ ಅಲ್ಲ ಅದು. ಆಗ್ಲೇ ಹೇಳ್ದಾಗೆ ಅವನು ಅವತಾರ ಪುರುಷ, ತ್ಯಾಗದ ಒಂದು ಮೂರ್ತಿಯನ್ನ ಇಟ್ಕೊಂಡಿದ್ದ ಪುರುಷ. ಅವನ ಜೊತೆ ಹೇಳ್ತಾನೆ, ನೀನು ನನಗೆ ಹಂಚಿ ಕೊಟ್ಟೆ ಅಷ್ಟೇ, ಇದನ್ನ ತಿನ್ನು ಅಂತ ಹೇಳ್ದೆ, ಅದು ಕೊಟ್ಟೆ ಅಷ್ಟೇ, ಆದ್ರೆ ನೀನ್ ಇದನ್ನ ತಿನ್ನು ಅಂತ ಆಜ್ಞೆ ಮಾಡಿಲ್ವಲ್ಲ ಅಣ್ಣ, ಅದಕ್ಕೆ ನಾನು ತಿಂದಿರ್ಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ನಿದ್ದೆಗೆ ಬಂದಾಗ ನೀವೆಲ್ಲರೂ ಕೂಡ ರಾತ್ರಿ ಯಾವುದೇ ಕಾಡು ಪ್ರಾಣಿಗಳಿಂದ ಹಿಂಸೆಗೆ ಒಳಗಾಗಬಾರ್ದು. ಕಾಡು ಅಂದ್ಮೇಲೆ ಸಾಮಾನ್ಯ ಕಾಡು ಪ್ರಾಣಿಗಳು ಇದ್ದೇ ಇರತ್ತೆ. ಆ ಎಲ್ಲಾ 12 ವರ್ಷದ ನಿದ್ದೆಯನ್ನು ಊರ್ಮಿಳೆಗೆ ದಾನವನ್ನಾಗಿ ಕೊಟ್ಟು, ಅಂದ್ರೆ ಊರ್ಮಿಳೆ ಒಬ್ಳೇ ಇರ್ತಾಳೆ, ಆ ಎಲ್ಲಾ ಲಕ್ಷ್ಮಣ ಮಾಡುವಂತಹ ನಿದ್ದೆಯನ್ನ ಊರ್ಮಿಳೆಗೆ ಅವನ ಶಕ್ತಿಯಿಂದ ದಾನವಾಗಿ ಕೊಟ್ಟಿದ್ನಂತೆ. ನೀನ್ ನಿದ್ದೆ ಮಾಡು, ನೀನು ಏಕಾಂತದಲ್ಲಿ ಇರಬೇಡ, ನಾನು ಜಾಗೃತನಾಗಿದ್ದು ಅಣ್ಣನನ್ನ ಅತ್ತಿಗೆಯನ್ನ ನಾನ್ ನೋಡ್ಕೊಬೇಕು ಅಂತ. ಆ ರೀತಿ 12 ವರ್ಷ ಸತತವಾಗಿ ನಿದ್ದೆಯನ್ನು ಮಾಡಿರಲ್ಲ. ಅಕಸ್ಮಾತ್ ಅವನಿಗೆ ನಿದ್ದೆ ಬಂತು, ಲಕ್ಷ್ಮಣ ಹೇಳುವಂತ ಮಾತು, ಅಕಸ್ಮಾತ್ ನನ್ಗೇನೋ ಸ್ವಲ್ಪ ಮೊಪ್ರು ಬಂತು, ನಿದ್ದೆ ಬಂತು ಅಂದ್ರೆ ಅವನ ಬಾಣಗಳಿಂದ ಅವನ ಕಣ್ಣನ್ನ ಚುಚ್ಕೊಂತ ಇದ್ನಂತೆ ಲಕ್ಷ್ಮಣ, ನಿದ್ದೆ ಬರಬಾರ್ದು ನನಗೆ ಅಂತ. ಇಂತಹ ತ್ಯಾಗ ಯಾರಿಂದ ಸಾಧ್ಯ? ಇನ್ನ ಏನು ತಿಂದಿರ್ಲಿಲ್ಲ, ಮತ್ತೆ ಏನು ನಿದ್ದೆ ಕೂಡ ಮಾಡಿರ್ಲಿಲ್ಲ. ಇನ್ನ ಸ್ತ್ರೀಯನ್ನು ನೋಡದೆ ಇರುವಂತಹ ಒಂದು ವರ, ಇದ್ ಹೇಗ್ ಸಾಧ್ಯ? ನೀನ್ ಸೀತೆಯನ್ನು ನೋಡಿದ್ಯಾ ಅಲ್ವಾ ಅಂತ ರಾಮ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ ಉತ್ತರ, ಪ್ರೌಲಿ ನಮಗೂ ಕೂಡ ಗೊತ್ತಿರ್ಲಿಲ್ಲ ಈ ಮಾತು. 12 ವರ್ಷಗಳ ಕಾಲ ಯಾವುದೇ ಸ್ತ್ರೀಯನ್ನು ಲಕ್ಷ್ಮಣ ನೋಡೇ ಇಲ್ಲ ಅಂತೆ. ಮತ್ತೆ ಸೀತೆಯನ್ನು ಕೂಡ ನೋಡಿರ್ಲಿಲ್ವಾ ಅಂತ ಕೇಳಿದ, ಇಲ್ಲ ಅಂತ ಹೇಳ್ತಾನೆ. ಬರೀ ಸೀತೆಯ ಪಾದವನ್ನು ಮಾತ್ರ ನೋಡಿದ. ಅವ್ರು ಯಾವಲ್ಲೇ ಸೀತೆಯನ್ನ ನೋಡ್ಬೇಕು ಅನ್ನೋ ಕೂಡ ಸೀತೆಯ ಪಾದವನ್ನ ನೋಡ್ತಾ ಇದ್ನಂತೆ. ಇದರ ಪ್ರಸಂಗ ಬರುತ್ತೆ. ಸುಗ್ರೀವ ಸೀತಾನ್ವೇಷಣೆಯನ್ನು ಮಾಡ್ಬೇಕಂದ್ರೆ ಸುಗ್ರೀವ ಪ್ರಶ್ನೆ ಮಾಡ್ತಾನೆ ಲಕ್ಷ್ಮಣನಿಗೆ, ನೀನು ಈ ಆಭರಣಗಳನ್ನ ಗುರ್ತಿಡಿತೀಯ, ಸೀತೆಯ ಆಭರಣಗಳ ಇದು ಅಂತ. ಯಾಕಂದ್ರೆ ರಾವಣ ಸೀತೆಯನ್ನ ಕೊಂಡು ಹೋಗ್ಬೇಕಂದ್ರೆ ಆಭರಣಗಳನ್ನ ಕಳ್ಚಿ ಸೀತೆ ಕೆಳಗಡೆ ಹಾಕಿರ್ತಾಳೆ. ಯಾಕೆ ಅಂದ್ರೆ ಈ ದಾರಿಯನ್ನ ರಾಮ ಕಂಡಿಡ್ಕೊಂಡು ಬಂದ್ಲಿ, ನನ್ನನ್ನ ಕರ್ಕೊಂಡು ಹೋಗ್ಲಿ ಮತ್ತೆ ಅಂತ ಎಲ್ಲಾ ಆಭರಣಗಳನ್ನ ಒಂದೊಂದೇ ಕೆಳಗಡೆ ಹಾಕೊಂಡು ಹೋಗಿರ್ತಾಳೆ. ಆಭರಣಗಳು ಸುಗ್ರೀವನಿಗೆ ಸಿಕ್ಕಿರುತ್ತೆ. ಸುಗ್ರೀವ ಆಭರಣಗಳನ್ನ ಲಕ್ಷ್ಮಣನಿಗೆ ತೋರಿಸಿ ಕೇಳ್ತಾನಂತೆ, ಈ ಆಭರಣಗಳು ನಿಮ್ಮ ಅತ್ತಿಗೆದ, ಸೀತಮ್ಮಂದ ಇದು ಅಂತ. ಅದಕ್ಕೆ ಅವನು ಹೇಳ್ತಾನಂತೆ, ನೂಪುರಹ, ಬರೀ ಪಾದದ ಆಭರಣ ಮಾತ್ರ ನನ್ಗೆ ಗೊತ್ತು, ಯಾಕಂದ್ರೆ ಸೀತಮ್ಮನ ಪಾದ ಮಾತ್ರ ನೋಡಿದೀನಿ, ಆ ಪಾದವನ್ನು ಬಿಟ್ಟು ಮೇಲ್ ನನ್ನ ಮುಖ ಹೇಗಿದೆ, ಅವರ ಆಕಾರ ಹೇಗಿದೆ, ಅವ್ರು ಎಷ್ಟು ಸುಂದರವಾಗಿದೆ ನಾನು ನೋಡೇ ಇಲ್ಲ ಅಂತ ಲಕ್ಷ್ಮಣ ಉತ್ತರಿಸ್ತಾನಂತೆ. ಅಂದ್ರೆ ಸೀತೆಯ ಪಾದವನ್ನು ಮಾತ್ರ ನೋಡುವಂತಹ ಒಂದು ಪಾವಿತ್ರತೆ ಲಕ್ಷ್ಮಣನಲ್ಲಿ ಇದೆ ಅಂತ ಅಂದ್ರೆ ಆ ಒಂದು ಶಕ್ತಿ ಇಂದ್ರಜಿತ್ ಅನ್ನುವಂತಹ ಒಂದು ರಾಕ್ಷಸನನ್ನ ಕೊಲ್ಲೋದಕ್ಕೆ ಸಾಧ್ಯ ಆಯ್ತು ಅಂತ. ಸೊ ಆ 3 ವರಗಳು ಲಕ್ಷ್ಮಣನಿಗೆ ಬಂದಿತ್ತು. 12 ವರ್ಷಗಳ ಕಾಲ ನಿದ್ರೆ ಮಾಡದೇ ಇರುವಂತದ್ದು, 12 ವರ್ಷಗಳ ಕಾಲ ಏನು ತಿನ್ನದೇ ಇರುವಂತದ್ದು, ಅಥವಾ 12 ವರ್ಷಗಳ ಕಾಲ ಯಾವುದೇ ಸ್ತ್ರೀಯನ್ನ ಮುಖ ಕೊಟ್ಟು ನೋಡದೇ ಇರುವಂತಹ ಒಂದು ತಪಸ್ಸನ್ನ ಲಕ್ಷ್ಮಣ ಮಾಡಿದ್ದಕ್ಕೋಸ್ಕರ ಇಂದ್ರಜಿತ್ ಅಥವಾ ಮೇಘನಾಥ ಅಂತ ನಾವೇನ್ ಕರಿತೀವಲ್ಲ, ಅವನನ್ನ ಸಾಯಿಸೋದಕ್ಕೆ ಲಕ್ಷ್ಮಣನ ಕೈಲಿ ಸಾಧ್ಯ ಆಯ್ತು. ಲಕ್ಷ್ಮಣ ಏನಾದ್ರೂ ಈ ರಾಮಾಯಣದಲ್ಲಿ ಆ ಇಂದ್ರಜಿತ್ತನ್ನ ಸಂಹಾರ ಮಾಡಿರ್ಲಿಲ್ಲ ಅಂತಂದ್ರೆ ಖಂಡಿತ ಸೀತೆಯನ್ನ ಮತ್ತೆ ಕರೆತರೋಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ರಾಮನಿಗೂ ಕೂಡ ಆ ಒಂದು ಶಕ್ತಿ ಇರ್ಲಿಲ್ಲ. ಈ ಒಂದು ಅಂದ್ರೆ ಇಲ್ಲಾಂದ್ರೆ ವರ ಸುಳ್ಳಾಗ್ಬೇಕಾಯ್ತು, ಶಿವ ಕೊಟ್ಟಂತಹ ವರ. ಸೊ ಈ ರೀತಿಯಾದಂತಹ ರೋಚಕವಾದಂತಹ ಹನುಮಂತನ ಕಥೆಗಳು ಬಹಳ ಸುಮಾರಿಷ್ಟು. ತ್ಯಾಗ ಮೂರ್ತಿಗಳು ಎಲ್ಲರೂ ಕೂಡ ತ್ಯಾಗ ಮೂರ್ತಿಗಳು ಲಕ್ಷ್ಮಣನ ಸೇರಿಸಿ. ಸೊ ಇಲ್ಲಿ ಸಂಧಿಮಾನ್ ಅಂತ ಅಂದ್ರೆ ತನ್ನ ಭಕ್ತರನ್ನ ತನ್ನೊಳಗಡೆ ಐಕ್ಯ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಹೊಂದಿದ್ದಾನೆ ಅಂತ. ಇದು ಬರೀ ಲಕ್ಷ್ಮಣ ರಾಮನಿಗೆ ಸಾಧ್ಯ ಆಗುತ್ತೆ ಅಂತ ದಯವಿಟ್ಟು ನಮ್ಮಲ್ಲೂ ಕೂಡ ಲೌಕಿಕ ನಾವು ಕೂಡ ಪರಮಾತ್ಮನಿಗೆ ಕನೆಕ್ಟ್ ಆಗುತ್ತೆ. ನಾವು ಪರಮಾತ್ಮನ ಈ ಒಂದು ತ್ಯಾಗ ಮನೋಭಾವದಿಂದ ನಾವು ಪೂಜೆ ಮಾಡಿದ್ದೇ ಆದ್ರೆ ಈ ಒಂದು ತ್ಯಾಗ ಮನೋಭಾವದಿಂದ ಶ್ರೇಷ್ಠವಾದ ಆಗಲಿ, ಪಾವಿತ್ರತೆಯನ್ನ ಹೊಂದಿದ್ದೇ ಆಗಿದ್ದಲ್ಲಿ ನಮಗೂ ಕೂಡ ಈ ರೀತಿಯ ಒಂದು ಅಂದ್ರೆ ಬಿಲೀವ್ ಮಾಡಕ್ ಆಗದೆ ಇರುವಂತಹ ಒಂದು ಘಟನೆಗಳು ಕೂಡ ನಮ್ಮಲ್ಲೂ ಕೂಡ ಖಂಡಿತ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಅವನ ಹೆಸರೇ ಸಂಧಾತ ಅಂತ ಅಥವಾ ಸಂಧಿಮಾನ್ ಅಂತ.
ಅವನು ನಮ್ಮನ್ನ ಕರೆದು ಕೂರ್ಸ್ಕೊಂತಾನೆ, ತನ್ನ ವಕ್ಷಸ್ಥಳದಲ್ಲಿ ಜಾಗವನ್ನು ಕೊಡ್ತಾನೆ, ಬೇಕಾದ್ರೆ ತನ್ನ ಪಾದದಲ್ಲಿ ಅವನ ಜೊತೆ ಸಂಧಿ ಮಾಡ್ಕೊಳ್ಳುವಂತ ಒಂದು ಯೋಗ್ಯತೆ ನಾವು ಸಂಪಾದನೆ ಮಾಡ್ಬೇಕಾಗಿದೆ. ಹೇಗ್ ಸಂಪಾದನೆ ಮಾಡ್ಬೇಕಾಗಿದೆ ಅಂತಂದ್ರೆ ನಮ್ಮ ಕರ್ಮಗಳ ಮುಖಾಂತರ, ನಮ್ಮ ದಿನನಿತ್ಯದ ಚಟುವಟಿಕೆಯ ಮುಖಾಂತರ. ಒಂದು ತಾಯಿ ಆದವಳು ಮಾತೃ ಧರ್ಮ ಏನಿರುತ್ತೆ ಅದನ್ನ ಪರಿಪಾಲನೆ ಮಾಡುವ ಮುಖಾಂತರ, ಒಂದು ಗಂಡನ ಆದವನು ಒಂದು ಪತಿ ಧರ್ಮ ಏನಿರುತ್ತೆ ಅದನ್ನ ನಿಷ್ಠೆಯಾಗಿ ಮಾಡ್ತಿದ್ದಾನ ಅವನು. ಅದನ್ನ ನಾನು ಯಾವುದೇ ಒಂದು ಕಲ್ಮಶ ಇಲ್ದಲೆ ನಾನು ಜೀವನವನ್ನು ನಡೆಸ್ತಾ ಇದ್ದೀನ, ಅಥವಾ ಒಂದು ತಾಯಿಯಾಗಿ, ಒಂದು ತಂಗಿಯಾಗಿ, ಒಂದು ಅಕ್ಕ ಆಗಿ ಪ್ರತಿಯೊಂದು ಪಾತ್ರವನ್ನ ನಾನು ಸ್ವಲ್ಪನೂ ಕ್ಲೇಶ ಇಲ್ದಲೆ ನಾನು ನಿಭಾಯಿಸ್ತಾ ಇದ್ದೀನ ಅನ್ನೋದನ್ನ ನಾವೇ ಅವಲೋಕನ ಮಾಡ್ಕೊಂಡ್ರೆ ಪರಮಾತ್ಮನಿಗೆ ಮೆಚ್ಚುಗೆ ಆಗುವಂತ ಭಕ್ತರು ಖಂಡಿತ ನಾವು ಆಗ್ತೀವಿ. ಯಾಕೆಂದ್ರೆ ಪ್ರತಿಯೊಂದು ನಾಮದಲ್ಲೂ ಕೂಡ ಅವನು ಹೇಳ್ತಾನೆ, ನಮಗಿಂತನೂ ಕರುಣಾಮಯ್ಯ ಅವನಾಗಿದ್ದಾನೆ, ನಮಗಿಂತಲೂ ಅಂದ್ರೆ ಅವನ ಧ್ಯೇಯ ಒಂದೇ, ನಾವೆಲ್ಲರೂ ಕೂಡ ಸಾತ್ವಿಕರಾಗ್ಬೇಕು, ನಾವೆಲ್ಲರೂ ಕೂಡ ಧರ್ಮವನ್ನ ಉಳಿಸ್ಬೇಕು, ಧರ್ಮದ ಪಥದಲ್ಲಿ ನಾವೆಲ್ಲರೂ ಕೂಡ ನಡೆಯಬೇಕು. ಲಕ್ಷ್ಮಣನ ತರ ಅವ್ನಿಗೇನು ಬೇಕಾಗಿಲ್ಲ ರಾಮನ್ ಜೊತೆ ಹೋಗ್ಬೇಕು ಅಂತ. ಆಗತಾನೆ ಊರ್ಮಿಳೆಯನ್ನ ಮದ್ವೆ ಆಗಿರ್ತಾನೆ, ಆರಾಮಾಗಿ. ಯಾರು ಹೇಳಿರ್ಲಿಲ್ಲ ಲಕ್ಷ್ಮಣ ನೀನ್ ಹೋಗು ರಾಮನ್ ಜೊತೆ ಅಂತ, ಅಥವಾ ಊರ್ಮಿಳೆಗೆ ಯಾರು ಹೇಳಿರ್ಲಿಲ್ಲ. ಊರ್ಮಿಳೆ ತಡಿಬೋದಾಗಿತ್ತು ಲಕ್ಷ್ಮಣನ, ನೀನ್ ನನ್ ಜೊತೆ ಇರೋ. ರಾಮ ಹೇಗೆ ಸೀತೆ ನನ್ ಗಂಡ ಬೇಕು ಅಂತ ರಾಮನ್ ಜೊತೆ ಹೋದ್ಲೋ ಹಾಗೆ ನೀನು ನನ್ ಜೊತೆ ಇರ್ಬೇಕು ಅಂತ ಊರ್ಮಿಳೆ ಹೇಳ್ಬೋದಾಗಿತ್ತು. ಆದ್ರೆ ಭ್ರಾತೃ ಪ್ರೇಮ ಅಥವಾ ಭ್ರಾತೃ ಧರ್ಮ ಅನ್ನೋದು ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ನಮ್ಗೆಲ್ಲರೂ ಕೂಡ ರಾಮಾಯಣ, ಮಹಾಭಾರತ ಇವೆಲ್ಲವೂ ಕೂಡ, ಭಗವದ್ಗೀತೆ ಎಲ್ಲವೂ ಕೂಡ ಸಾಕ್ಷಿ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ನಾಮಗಳು ಕೂಡ ಅಷ್ಟೇ. ಒಂದ್ ಪ್ರಶ್ನೆ ಇದೆ. ಈಗ ಹೇಳಿದ್ರಿ ಲಕ್ಷ್ಮಣ ಮುಖ ನೋಡಿಲ್ಲ ಯಾವ ಹೆಣ್ಮಕ್ಳದು ಅಂತ. ಈಗ ಶೂರ್ಪನಖಿ ಮೂಗ್ ಕಟ್ಟಿರ್ತಾರೆ, ಅದು ಹೇಗೆ ಅಂತ ಅಲ್ಲಿ ಈಗ ಎರಡು ಡಿಫರೆನ್ಸ್ ಇರುತ್ತೆ. ಮೊದಲು ಅದನ್ನು ಕೂಡ ಚರ್ಚೆ ಮಾಡ್ಬೋದು. ಮಾನವರಿಗೂ ರಾಕ್ಷಸರಿಗೂ ಭಿನ್ನತೆ ಇದೆ. ಪ್ರಾಣಿಗಳ ಒಂದು ಕುಲಕ್ಕೆ ರಾಕ್ಷಸರು ಬರ್ತಾ ಹೋಗ್ತಾರೆ. ಇಲ್ಲಿ ಶೂರ್ಪನಖಿ ಬಂದು ರಾಕ್ಷಸ ಒಂದು ಪ್ರವೃತ್ತಿಯನ್ನು ಅಥವಾ ರಾಕ್ಷಸವಾದಂತ ಒಂದು ಇದನ್ನ ಹುಟ್ಟಿ ಬಂದವಳು, ಸ್ತ್ರೀಯಾಗಿ ಬಂದವಳಲ್ಲ. ಅದಕ್ಕೋಸ್ಕರ ಅವನು ನೋಡಿರ್ಲಿಲ್ಲ ಅನ್ನುವಂತ, ಅಂದ್ರೆ ಮಹಿಳೆ ಆಗಿ ನೋಡಿರ್ಲಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ವಾದ ವಿವಾದಗಳು ಸುಮಾರು ಮಾಡ್ಬೋದು ಖಂಡಿತ, ಮತ್ತೆ ಅದ್ರ ತೀರಾ ಆಳವಾಗಿ ನಾವು ಹೋದಾಗ ಅದಕ್ಕೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ರಾಕ್ಷಸರು ಅಂತ ಬಂದಾಗ ಅದು ಮಹಿಳೆ ಅಂತ ಅನ್ಸ್ಕೊಳಲ್ಲ, ಅದು ಪ್ರಾಣಿಗಳ ಒಂದು ಸಂಕುಲಕ್ಕೆ ಬರ್ತಾ ಹೋಗುತ್ತೆ ಶೂರ್ಪನಖಿಯನ್ನು. ಬಟ್ ಅವನ ತಪಸ್ಸಾಗಿತ್ತು. ನಾವು ಈ ರೀತಿ ಸಾಮಾನ್ಯ ನಾವು ಹೇಳ್ತೀವಿ ಕಣ್ಣೆತ್ತು ನೋಡಲ್ಲ ಅಂತ. ಸಾಮಾನ್ಯ ಹೇಳ್ತೀವಿ ಕಣ್ಣೆತ್ತು ನೋಡಲ್ಲ ಅಂದ್ರೆ ಏನ್ ಅರ್ಥ ಅಂತ ಅಂದ್ರೆ ಆ ದೃಷ್ಟಿಯಲ್ಲಿ ನೋಡಲ್ಲ ಅಂತ ಅರ್ಥ. ನಾವು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೇಳ್ತೇವೆ ತಲೆ ಬಗ್ಗಿಸ್ಕೊಂಡು ಹೋಗು, ತಲೆ ಬಗ್ಗಿಸ್ಕೊಂಡ್ ಬಾ ಅಂತ ಹೇಳ್ತೀವಿ. ಹಾಗಾದ್ರೆ ಅರ್ಥ ಎದುರುಗಡೆ ಏನಿದೆ, ಗಾಡಿ ಬರುತ್ತೋ ಸೈಕಲ್ ಬರುತ್ತೋ ನೋಡ್ಕೊಂಡಲೇ ಓಡಾಡುವಂತ ಅರ್ಥ ಅದಲ್ಲ. ಅರ್ಥ ನಿನ್ನ ಆಲೋಚನೆ, ನಿನ್ನ ಮನಸ್ಸು ಯಾವುದೇ ರೀತಿಯ ಒಂದು ಅತಿರೇಕಕ್ಕೆ ಹೋಗಿ ಕಾಮೋದ್ರಿತ ಆಗಬಾರ್ದು, ಅಥವಾ ಪರಪುರುಷರನ್ನ ಯಾವ ರೀತಿ ನೋಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಮಾತು ಹೇಳುವಂಥದ್ದು. ಸೊ ಇಲ್ಲೂ ಕೂಡ ನಾವು ಆಲೋಚನೆ ಮಾಡೋದಾದ್ರೆ ಲಕ್ಷ್ಮಣ ಸ್ತ್ರೀಯರನ್ನ ಆ ಒಂದು ಭಾವನೆಯಲ್ಲಿ ನೋಡಿಲ್ಲ ಅನ್ನೋದನ್ನ ನಾವು ಅರ್ಥೈಸ್ಕೊಬೇಕಾಗುತ್ತೆ. ಶಾಸ್ತ್ರದ ಮುಖಾಂತರ ನಾವು ಹೋಗ್ಬೇಕು ಅಂತ ಅಂದ್ರೆ ಆ ಒಂದು ಸಣ್ಣ ಒಂದು ಎಳ್ಳಿನ ಮನೆಯಷ್ಟು ಕೂಡ ಅವನಿಗೆ ಆ ಪರಸ್ತ್ರೀಯರ ಮೇಲೆ ಆ ನೋಟ ಇರ್ಲಿಲ್ಲ ಅಂತ. ಯಾಕಂದ್ರೆ ನಾವು ಶೂರ್ಪನಖಿಯನ್ನು ನೋಡಿದೆ. ಈಗ ನಾನು ಇವತ್ತಿನ ಕಥೆಯೆಲ್ಲ ಹೇಳಿದೆ. ಇಂದ್ರ ಒಬ್ಬರನ್ನ ಕಳಿಸಿರ್ತಾನೆ, ಅಂದ್ರೆ ರಮೇನ ಊರ್ವಶಿನಿ ಯಾರೋ ಕಳಿಸಿರ್ತಾನೆ, ಅವನು ಬಾಣವನ್ನು ಮೆಟ್ಟಿ ಹೋದ ಅಂತ, ಅಗ್ನಿ ಪ್ರವೇಶ ಮಾಡ್ದ ಅನ್ನುವಂಥ ಕಥೆ ನಾನು ಇವತ್ತು ತಾನೇ ಹೇಳಿದೆ. ಅಂದ್ರೆ ಅವಳು ಕೂಡ ಅವನು ಸ್ತ್ರೀಯನ್ನ ನೋಡಿದ ಅಲ್ವಾ ಅಂತ ನಾವು ಪ್ರಶ್ನೆಯನ್ನ ಮಾಡ್ಬೋದು. ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ನಾವು ಮರು ಪ್ರಶ್ನೆಯನ್ನ ಮಾಡ್ಬೋದು. ಅದಕ್ಕೆ ನಮ್ಗೆ ಖಂಡಿತ ಅಧಿಕಾರ ಇದೆ ಅಥವಾ ಇದಿದೆ. ಆದ್ರೆ ಸಿಗುವಂತ ಉತ್ತರಕ್ಕೆ ನಾವು ತುಂಬಾ ಆಳವಾಗಿ ಹೋಗ್ಬೇಕಾಗತ್ತೆ. ಅಂದ್ರೆ ಯಾವ ನಿಟ್ಟಿನಲ್ಲಿ ಆಳವಾಗಿ ಹೋಗ್ಬೇಕಾಗತ್ತೆ ಅಂದ್ರೆ ನಾವು ವಾಲಿ ಮತ್ತೆ ರಾಮನ ಒಂದು ಸಂಹಾರವನ್ನ ನಾನು ಯಾವ್ದೋ ಒಂದ್ 2-3 ಕಥೆಯಲ್ಲಿ ಹೇಳಿದ್ದೆ. ಅಂದ್ರೆ ಒಂದು 6 ತಿಂಗಳ ಮುಂಚೆ ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾರೆ, ರಾಮ ವಾಲಿಯನ್ನ ಕೊಂದಿದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ. ನಾವು ಶಾಸ್ತ್ರವನ್ನ ತುಂಬಾ ಚೆನ್ನಾಗಿ, ಅಂದ್ರೆ ರಾಮಾಯಣದ ಕಾಂಡಗಳನ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋದ್ರೆ ಅದೆಲ್ಲದಕ್ಕೂ ಕೂಡ ಉತ್ತರ ಇದೆ. ವಾಲಿನೇ ಒಪ್ಕೊಂತಾನೆ, ಹೌದು ನಾನು ರಾಮ ಮಾಡಿದ್ದು ಸಮಯೋಚಿತವಾಗಿತ್ತು ಅಂತ. ಸೊ ಹಾಗೆ ಗ್ರಂಥಗಳನ್ನ, ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ನಮ್ಮ ದಿನನಿತ್ಯದ ಕರ್ಮಗಳನ್ನ, ಕಾರ್ಯಗಳನ್ನ ನಾವು ಎಷ್ಟರ ಮಟ್ಟಿಗೆ ಮನಸ್ಸನ್ನ ಹತೋಟಿಯಾಗಿ ಇಟ್ಕೊಂಡು ಜೀವನವನ್ನು ಮಾಡಕ್ಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಸನಾತನ ಧರ್ಮ ಆಗಿದೆ. ಹಾಗೆ ಇವತ್ತಿಷ್ಟು ಮುಂದಿನ ಭೇಟಿ ಆಗೋಣ. ಎಲ್ಲರೂ
ಸಮಚಿತ್ತದಿಂದ ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸ್ಕೊಳ್ಳಿ. ಒಂದು ವಿಚಾರ ನಿಮ್ಗೆ ಹೇಳ್ಬೇಕು ಅಂತ ಅನ್ಸ್ತು. ಇವತ್ತು ನಾವೇನಾದ್ರು ಭಗವದ್ಗೀತೆ ಕ್ಲಾಸ್ ಅನ್ನ ಶುರು ಮಾಡಿದೀವಿ ಅಥವಾ ಈ ಎಲ್ಲಾ ಕ್ಲಾಸು 2-3 ವರ್ಷಗಳಿಂದ ಸತತವಾಗಿ ನಡೀತಾ ಇದೆ ಅಂತ ಅಂದ್ರೆ ಅದಕ್ಕೆ ಖಂಡಿತ ಕಾರಣಗಳು ನೀವೆಲ್ದೆಲ್ಲ ಬೇರೆ ಯಾರು ಇಲ್ಲ. ಪ್ರಾಬ್ಲಮ್ ನೀವೆಲ್ಲ ಇಷ್ಟು ಜನ ಬಂದಿರ್ಲಿಲ್ಲ ಅಥವಾ ನಮ್ಗೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಅಂದ್ರೆ ಖಂಡಿತ ತಾನಾಗ್ಲಿ ಹಿಮ್ಮತ್ತಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ನಿಮ್ಗಳ ಒಂದು ಸಂದೇಶಗಳಾಗಿರ್ಬೋದು, ನಿಮ್ಮಗಳ ಒಂದು ಮೋಟಿವೇಶನ್ ಆಗಿರ್ಬೋದು, ಪ್ರತಿಕ್ರಿಯೆ ಆಗಿರ್ಬೋದು, ಅದು ನಮಗೆ ಇನ್ನೂ ಜಾಸ್ತಿ ಶಕ್ತಿಯನ್ನ ಕೊಡ್ತಾ ಇದೆ. ನಿಮ್ಮ ಸಂದೇಶಗಳು ಇನ್ನೂ ಜಾಸ್ತಿ ಶಕ್ತಿಯನ್ನ ಕೊಡ್ತಿದೆ. ನೀವು ನಮ್ಮ ಜೊತೆ ಇರೋದಕ್ಕೆ ನಾವು ನಮ್ಮ ಕಾರ್ಯಕಲಾಪಗಳು, ಆಫೀಸು, ಕಾರ್ಪೊರೇಟ್ ಅಂತ ಏನೇ ಇದ್ರು ಕೂಡ ಒಂದಿಷ್ಟು ಕಥೆಗಳನ್ನ ನಿಮ್ಮಿಂದ ನಾನು ಕಲಿತಾ ಇದ್ದೀನಿ. ಈ ಲಕ್ಷ್ಮಣನ ಕತೆ ನನಗೂ ಕೂಡ ಗೊತ್ತಿರ್ಲಿಲ್ಲ, ನಿಮ್ಮಿಂದ ನಾನು ಕಲಿತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕೃತಜ್ಞತನಾಗಿದ್ದೀನಿ. ಒಂದು ಥ್ಯಾಂಕ್ಸ್ ಅನ್ನು ನಿಮ್ಮೆಲ್ಲರೂ ಕೂಡ ಹೇಳ್ಬೇಕಾಗಿತ್ತು. ಸೊ ಆಗ್ಲಿ, ಒಂದು 30 ಸೆಕೆಂಡ್ಗಳ ಕಾಲ ಎಲ್ಲಾ ವಿಷ್ಣು ನಾಮವನ್ನ ನಾವು ನೆನೆಸ್ಕೊಂಡು ಪರಮಾತ್ಮನಿಗೆ ಒಂದು ಕೃತಜ್ಞತಾ ಮನೋಭಾವವನ್ನ ಸಲ್ಲಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಧನ್ಯವಾದ ಸರ್ವೇಭ್ಯಃ. ಮುಂದಿನ ವಾರ ಮತ್ತೆ ಭೇಟಿ. ಧನ್ಯವಾದ ಮಹೋದಯ. ಧನ್ಯವಾದ ಮಹೋದಯ.